ಸಮಯದಲ್ಲಿ ಶಾಂತಮೂರ್ತಿ ಮತ್ತು ಮಾತೃರೂಪ ಶ್ರೀಮತಿ ಸುಶೀಲಮ್ಮನವರಿಗೆ ಅವರ ಬಗ್ಗೆ ಮಾತನಾಡಲು ಉಮಾ ಜಗದೀಶ್ ಅವರಿಗೆ ಕೇಳ್ಕೊಳ್ತೇನೆ ಮತ್ತು ಅವರಿಗೆ ನೆಕ್ಸ್ಟ್ ಗೌರವಾರ್ಪಣೆ ಇರ್ತದೆ. ಶ್ರೀಮತಿ ಸುಶೀಲಮ್ಮನವರು ಅಧ್ಯಕ್ಷರು ಸುಮಂಗಲಿ ಸೇವಾಶ್ರಮ, ಇವರ ಪರಿಚಯ. ನಾನು ಉಮಾ ಜಗದೀಶ್, ಈ ಮಹಿಳಾ ಸಮಾಜದಲ್ಲಿ 36 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಈಗ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತೇವೆ. ದಿವಂಗತ ಶ್ರೀ ಸೊಂಡೆಕೊಪ್ಪ ತಂದೆ ಮತ್ತು ತಾಯಿ ದಿವಂಗತ ಶ್ರೀಮತಿ ಚೆನ್ನಮ್ಮರವರ ಪುತ್ರಿಯಾಗಿ ದಿನಾಂಕ 24/5/1939 ಶ್ರೀಮತಿ ಸುಶೀಲಮ್ಮನವರು ಜನಿಸಿದರು. ಇವರ ಶಿಕ್ಷಣ ಪ್ರಥಮ PUC 1959ರಿಂದ 1968ರವರೆಗೆ ರೆಮ್ಕೋ ಕಾರ್ಖಾನೆಯಲ್ಲಿ ಮೀಟರ್ ಅಸೆಂಬ್ಲಿ ಆಪರೇಟರ್ ಆಗಿ ಹಾಗೂ 68ರಿಂದ 73ರವರೆಗೆ ಶಿಶು ಸಂರಕ್ಷಣಾ ಕೇಂದ್ರದ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 73ರಿಂದ 74 ಸಮಾಜ ಸೇವೆಗೆ ಪ್ರವೇಶ ಮಾಡಿದ್ದಾರೆ. 74ರಿಂದ 78 ಮೊದಲಿಗೆ ಭುವನೇಶ್ವರಿ ಮಹಿಳಾ ಸಮಾಜದಲ್ಲಿ ವಾರ್ಡನ್ ಮತ್ತು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ 1975ರಲ್ಲಿ ಸುಮಂಗಲಿ ಸೇವಾ ಆಶ್ರಮವನ್ನು ಸ್ಥಾಪಿಸಿ ನೋಂದಣಿಸಿದ್ದಾರೆ. ಸುಶೀಲಮ್ಮನವರು ದಯವಿಟ್ಟು ಮುಂದೆ ಒಂದು ಚೇರಾಗಿ ತೋರಿಸಬೇಕು. ಹಲವಾರು ಘಟಕಗಳನ್ನು ಪ್ರಾರಂಭಿಸಿದ್ದಾರೆ ಇವರು. ಆಡುಗೋಡಿ ಸ್ಲಂನಲ್ಲಿ ಬಸವಾನಂದ ನರ್ಸರಿ ಶಾಲೆ, ಮಹಿಳೆಯರಿಂದ ರೇಷ್ಮೆಗೂಡಿನ ಹಾರ ತಯಾರಿಕೆ, ಪ್ರೇಮಾನಂದ ಮಕ್ಕಳ ಹಾಸ್ಟೆಲ್, ಹೆಣ್ಣು ಮಕ್ಕಳಿಗೆ ಕೈಮಗ್ಗ ತರಬೇತಿ ಕೇಂದ್ರ, ವೃದ್ಧಾಶ್ರಮ, ಗ್ರಾಮೀಣ ಮಹಿಳೆಯರಿಗೆ ಸ್ಪಿನ್ನಿಂಗ್ ತರಬೇತಿ, ವಯಸ್ಕರ ಶಿಕ್ಷಣ, ಕೌಟುಂಬಿಕ ಸಲಹಾ ಕೇಂದ್ರ, ಆರೋಗ್ಯ ತಪಾಸಣೆ, ಸ್ವಯಂ ಉದ್ಯೋಗ, ಗೃಹ ಕೈಗಾರಿಕೆ, ಸಣ್ಣ ಸಾಲ ಸೌಲಭ್ಯಗಳು, ಸ್ವಯಂ ಸೇವಾ ಸಂಸ್ಥೆ ಅಭಿವೃದ್ಧಿ, ಸ್ಕ್ರೀನ್ ಪ್ರಿಂಟಿಂಗ್, ನಿಟ್ಟಿಂಗ್ ತರಬೇತಿ, ಅಂಗನವಾಡಿ ಕೇಂದ್ರ ಕಾರ್ಯಗಳು, ಶಿಶು ಅಭಿವೃದ್ಧಿ ಆರೋಗ್ಯದ ಶಿಬಿರಗಳು, ರಕ್ತದಾನ ಶಿಬಿರ, ಕ್ಯಾನ್ಸರ್, ದಂತ, ಕಣ್ಣು, ಹೃದಯ, ಮೂಳೆ ಇವುಗಳೆಲ್ಲದರ ತಪಾಸಣೆ ಕಾರ್ಯಕ್ರಮಗಳು ಕರ್ನಾಟಕ ರಾಜ್ಯಾದ್ಯಂತ ಇವರು ನಡೆಸಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯಾದ್ಯಂತ 1 ಕೋಟಿ ಗಿಡಗಳನ್ನು ವೃಕ್ಷ ಮಹಾದಾಸೋಹ ಎಂಬ ಯೋಜನೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ರೈತರಿಗೆ 117 ಬೈಕ್ಗಳ ವಿತರಣೆಯನ್ನು ಮಾಡಿದ್ದಾರೆ. ಕೋವಿಡ್ನಲ್ಲಿ ಬಡವರಿಗೆ ದಿನಸಿ ವಿತರಣೆ, ಉಚಿತ ಆರೋಗ್ಯ ತಪಾಸಣೆ, ವ್ಯಾಕ್ಸಿನೇಷನ್, ಆಹಾರ ವಿತರಣೆ, ಮಾಸ್ಕ್, ಸ್ಯಾನಿಟೈಸರ್, ಆಕ್ಸಿಜನ್ ವಿತರಣೆ, ಕಾನ್ಸಂಟ್ರೇಟರ್ ವ್ಯವಸ್ಥೆ ಇವನ್ನೆಲ್ಲ ಕೂಡ ಆ ಕಷ್ಟದ ಸಂದರ್ಭದಲ್ಲಿ ಮಾಡಿದ್ದಾರೆ. ಹಲವಾರು ಸಂಸ್ಥೆಗಳಲ್ಲಿ ಇವರು ಒಂದು ಅಧಿಕಾರಕ್ಕೆ ಚುನಾಯಿತರಾಗಿ ಈ ಒಂದು ಸುಮಂಗಲಿ ಆಶ್ರಮಕ್ಕೆ ಸಂಸ್ಥಾಪಕ ಅಧ್ಯಕ್ಷರಾಗಿ ಮಹಿಳಾ ಮಂಡಲ ಒಕ್ಕೂಟ ತಾಲೂಕು, ಸಾಯಿ ಲಿಂಗೇಶ್ವರ ದೇವಾಲಯ ಸಮೂಹ ಸಂಸ್ಥೆ, ಕಾವೇರಿ ಮಹಿಳಾ ಮಂಡಳ ಒಕ್ಕೂಟ ಬೆಂಗಳೂರು ನಗರ ಜಿಲ್ಲೆ, ಮಹಿಳಾ ಮಹಾಮಂಡಳ, ಆನಂದ ಲಿಂಗೇಶ್ವರ ದೇವಾಲಯದಲ್ಲಿ ಅಧ್ಯಕ್ಷರಾಗಿ, ಗಾಂಧಿ ಶಾಂತಿ ಪ್ರತಿಷ್ಠಾನದಲ್ಲಿ ಉಪಾಧ್ಯಕ್ಷರಾಗಿ, ಗೌರವ ಅಧ್ಯಕ್ಷರಾಗಿ ಆತ್ಮಾನಂದ ಟ್ರಸ್ಟ್ನಲ್ಲಿ, ಕಾರ್ಯದರ್ಶಿಗಳಾಗಿ ಕರ್ನಾಟಕ ರಾಜ್ಯ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಲವಾರು ಇಲಾಖೆಗಳಲ್ಲಿ ನಾಮ ನಿರ್ದೇಶಕರಾಗಿ ನಿರ್ದೇಶನವನ್ನು ವಹಿಸಿದ್ದಾರೆ. ಆಲ್ ಇಂಡಿಯಾ ರೇಡಿಯೋ, ಬೆಟರ್ಮೆಂಟ್ ಕಮಿಟಿ, ಸಿಂಧಿ ಪ್ರೌಢಶಾಲೆ, DIET, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್, GKVK ಬೆಂಗಳೂರು ಹಾಗೂ ಇಲ್ಲಿಟರಸಿ ಅಮಾಂಗ್ ವುಮೆನ್ ನವದೆಹಲಿ, ಹೀಗೆ ಮಹಿಳೆಯರು ಕೆಲಸ ಮಾಡುವ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯ ತಡೆಗಟ್ಟಲು ರಚಿಸಿರುವ ಆಂತರಿಕ ದೂರು ಸಂಸ್ಥೆಗಳಲ್ಲಿ ಬಾಹ್ಯ ಸದಸ್ಯರಾಗಿ ನಾಮನಿರ್ದೇಶನ ಹೊಂದಿದ್ದಾರೆ. ಅವುಗಳು ಕರ್ನಾಟಕ ರಾಜ್ಯ ಕಾನೂನು ಪ್ರಾಧಿಕಾರ, ಕೆನರಾ ಬ್ಯಾಂಕ್ ಕೇಂದ್ರ ಕಚೇರಿ, ಗುಪ್ತದಳ ಇಲಾಖೆ, ಹೀಗೆ 18 ಸ್ಥಳಗಳಲ್ಲಿ ಹೊಂದಿದ್ದಾರೆ. 1991ರಲ್ಲಿ ಕೈಮಗ್ಗ ಘಟಕಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಪ್ರಶಸ್ತಿ, 1985 ಶಿಶು ಕಲ್ಯಾಣ ರಾಷ್ಟ್ರೀಯ ಪ್ರಶಸ್ತಿ, 1995 ನೆನೆ ಸಾಕ್ಷರತಾ ಪ್ರಶಸ್ತಿ, 1994 ಗ್ರಾಮೀಣ ಉದ್ಯಮಶೀಲತಾ ಅಭಿವೃದ್ಧಿಗಾಗಿ ಮತ್ತು ಜಾನಕಿ ದೇವಿ ಬಜಾಜ್ ಪುರಸ್ಕಾರ. ಇವರಿಗೆ ಇವಿಷ್ಟು ರಾಷ್ಟ್ರ ಪ್ರಶಸ್ತಿಗಳು ಬಂದಿವೆ. ಡಾಕ್ಟರ್ ದುರ್ಗಾಬಾಯಿ ದೇಶಮುಖ್ ಪ್ರಶಸ್ತಿ, ಕೇಂದ್ರ ಸಮಾಜಕ್ಕಾಗಿ ನಿಗಮ ನವದೆಹಲಿ, ಬಸವಶ್ರೀ ಪುರಸ್ಕಾರ, ರಾಷ್ಟ್ರ ಪ್ರಶಸ್ತಿ, ವೈಯಕ್ತಿಕ ರಾಜ್ಯ ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ, ರಾಜೀವ್ ಗಾಂಧಿ ಶಿರೋಮಣಿ ಪ್ರಶಸ್ತಿ, ದೇವರಾಜು ಅರಸು ಪ್ರಶಸ್ತಿ, ಜಪಾನ್ ಪ್ರಶಸ್ತಿ ಪರಿಸರ ಸಂರಕ್ಷಣೆಗಾಗಿ, ಗ್ಲೋಬಲ್ ಸಿಟಿಜನ್ ಅವಾರ್ಡ್, ಸೇಂಟ್ ಮದರ್ ತೆರೆಸಾ
ವಿಶ್ವವಿದ್ಯಾಲಯದಿಂದ, ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸೇಂಟ್ ಮದರ್ ತೆರೆಸಾ ವಿಶ್ವವಿದ್ಯಾಲಯದಿಂದ ಮತ್ತು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ಪದ್ಮಶ್ರೀ ಪ್ರಶಸ್ತಿ, ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ, ಇತ್ತೀಚೆಗೆ ಕೆಂಪೇಗೌಡ ಪ್ರಶಸ್ತಿ, ಅಕ್ಕ ಮಹಾದೇವಿ ಪ್ರಶಸ್ತಿ, ಅನುಭವ ಮಂಟಪ ಪ್ರಶಸ್ತಿ, ವಿವೇಕ ರತ್ನ ಪ್ರಶಸ್ತಿ, ಯುಗದರ್ಶಿನಿ ರಾಷ್ಟ್ರ ಪ್ರಶಸ್ತಿ, ಏಕಲವ್ಯ ಜೀವಜಲ ರಾಷ್ಟ್ರೀಯ ಪ್ರಶಸ್ತಿ, ನಿರಂಜನ ಪ್ರಭು ಪ್ರಶಸ್ತಿ, ಮಹಿಳಾ ಸಾಧಕಿ ಪ್ರಶಸ್ತಿ, ಕನ್ನಡ ಸಿರಿ ಪ್ರಶಸ್ತಿ, ಜಿ ಟಿವಿಯಿಂದ ಸಮಾಜ ಸೇವಾ ಪ್ರಶಸ್ತಿ, ಪದ್ಮಭೂಷಣ ರಾಜ್ಕುಮಾರ್ ಪ್ರಶಸ್ತಿ, ಗ್ರಾಮ ಜ್ಯೋತಿ ಪ್ರಶಸ್ತಿ, ಕದಳಿ ಪ್ರಶಸ್ತಿ, ಕಂಠಿರ ಕಲಾ ಸಂಘ ಪ್ರಶಸ್ತಿ, ಸುಮಂಗಲಿ ಸೇವಾ ಪ್ರಶಸ್ತಿ, ಕಲ್ಪವಲ್ಲಿ ಪ್ರಶಸ್ತಿ, ಸರ್ವಶ್ರೇಷ್ಠ ಪ್ರಶಸ್ತಿ, ಹೀಗೆ ಹಲವಾರು, ಹತ್ತಾರು, ನೂರಾರು. ನಿಜಕ್ಕೂ ಹೇಳಿದ್ರೆ ನನಗೆ ಈ ಪ್ರಶಸ್ತಿಗಳ ಹೆಸರೇ ಗೊತ್ತಿಲ್ಲ. ತುಂಬಾ ಇದೆ, ಇನ್ನೂ ತುಂಬಾ ಇದೆ, ಇನ್ನಷ್ಟು ಮತ್ತಷ್ಟು ನೂರಾರು ಪ್ರಶಸ್ತಿಗಳು ಬಂದಿದೆ. ನೂರಾರು ಸಮಾಜ ಸೇವೆಯನ್ನ ಇವರು ಮಾಡ್ತಾ ಬಂದಿದ್ದಾರೆ. ನಾನು ಅವರು ಮಾಡಿರುವ ಒಂದು ಸಣ್ಣ ಪ್ರಶಸ್ತಿಯಲ್ಲಿ ನಾನು ಹೇಳಿರೋದು ಕಾಲು ಭಾಗ ಅಷ್ಟೇ. ತಾವು ಇವರನ್ನ ಗೌರವವನ್ನ ನಮ್ಮ ಕರ್ನಾಟಕ ಪದ್ಮಶಾಲಿ ಸಮಾಜದಿಂದ ಇವರಿಗೆ ಹೃದಯ ಪೂರ್ವಕವಾಗಿ ಮತ್ತಷ್ಟು ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಹೆಜ್ಜೆ ಇಟ್ಟಿದ್ದಾರೆ ಅದನ್ನ ಇನ್ನೂ ಹೆಚ್ಚಾಗಿ ಯಶಸ್ವಿಯಾಗುವಂತೆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಸಮಾಜದಿಂದ ಹೃದಯ ಪೂರ್ವಕ ಗೌರವವನ್ನ ನಾವು ನೀಡಿದ್ದೇವೆ. ನಮಸ್ಕಾರ. ಧನ್ಯವಾದಗಳು ಮಕ್ಕ. ಈಗ ಶ್ರೀಮತಿ ಡಾಕ್ಟರ್ ಎಂ ವಿದ್ಯಾದೇವಿ, ವೈದ್ಯೋ ನಾರಾಯಣ ಹರಿ ಅಂದರೆ ವೈದ್ಯನನ್ನು ಸಾಕ್ಷಾತ್ ನಾರಾಯಣ ರೂಪವೆಂದು ಪರಿಗಣಿಸಲಾಗಿದೆ ಎಂದು ಸರ್ವರಿಗೂ ವಿಚಾರ ತಿಳಿದಿರುವಂಥದ್ದು. ಅನಾರೋಗ್ಯದಿಂದ ಬಳಲುತ್ತಿರುವಾಗ ರೋಗಿಯನ್ನು ಗುಣಪಡಿಸಲು ವೈದ್ಯನು ಜೀವ ಉಳಿಸುವ ದೇವರ ಸಮಾನ ಎಂದರ್ಥ. ಇದು ವೈದ್ಯರ ನಿಸ್ವಾರ್ಥ ಸೇವೆ ಮತ್ತು ಮಾನವೀಯತೆಯನ್ನು ಎತ್ತಿ ಹಿಡಿಯುವ ಒಂದು ಪವಿತ್ರವಾದ ವೃತ್ತಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತಹ ಶ್ರೀಮತಿ ಡಾಕ್ಟರ್ ಎಂ ವಿದ್ಯಾದೇವಿಯವರು ನಮ್ಮೊಂದಿಗಿದ್ದಾರೆ. ಚಪ್ಪಾಳೆ. ಅವರ ಬಗ್ಗೆ ಕಿರು ಪರಿಚಯ ಮಾಡಲಿದ್ದಾರೆ ಶ್ರೀಮತಿ ಸುಮಾ ಶ್ರೀನಿವಾಸ್. ಲಲಿತಾ, ಸುಮಾ, ಕನಕ ಅವರು ಬರಬೇಕು. ಎಲ್ಲರಿಗೂ ನಮಸ್ಕಾರಗಳು. ನಾನು ಮಹಿಳಾ ಸಮಾಜದ ನಿರ್ದೇಶಕಿ ಸ್ವಪ್ನ ರಾಘವೇಂದ್ರ. ವೈದ್ಯಕೀಯ ಕ್ಷೇತ್ರದ ನೇತ್ರ ತಜ್ಞೆ ಶ್ರೀಮತಿ ಎಂ ವಿದ್ಯಾದೇವಿಯರ ಪರಿಚಯ. ಶ್ರೀಮತಿ ಭಾರತೀ ದೇವಿ ಲೇಟ್ ಮಹದೇವಪ್ಪನವರ ಪುತ್ರಿಯಾಗಿ ಡಾಕ್ಟರ್ ವಿದ್ಯಾದೇವಿಯವರು 25/11/1976ರಲ್ಲಿ ಬಾಗಲಕೋಟೆ ಜಿಲ್ಲೆಯ ರಬಕವಿಯಲ್ಲಿ ಜನಿಸಿದರು. ಇವರ ಶಿಕ್ಷಣ MBBS ಬೆಳಗಾಂ, MS ಆಪ್ಥಾಲ್ಮಾಲಜಿ ಮೈಸೂರು ಮೆಡಿಕಲ್, ಫಿಗೋ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅರವಿಂದ್ ಐ ಹಾಸ್ಪಿಟಲ್ ಕೊಯಮತ್ತೂರು, RGUHS Fellowship in Medical Retina, FACO training, RSN Eye Hospital, E-Road, FACO and Refractive Training, Aurora Eye Center, formerly Assistant Professor, SDUMC, ಕೋಲಾರ. ಪ್ರಸ್ತುತ ಅವರು ಪ್ರೊಫೆಸರ್ ಮಿಂಟೋ ಆಪ್ಟೋಮಿಕ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಷ್ಟೆಲ್ಲ ನೇತ್ರ ಪರೀಕ್ಷೆ ಕ್ಷೇತ್ರದಲ್ಲಿ ಪರಿಣಿತರಾಗಿದ್ದಾರೆ. ಪ್ರತಿ ವಾರ ಇವರು ಗುಲ್ಬರ್ಗಾದಿಂದ ನೇತ್ರ ಪರೀಕ್ಷೆಗೆ ಬರುವ ಜನಸಾಮಾನ್ಯರಿಗೆ ಉಚಿತ ಸರ್ಕಾರದಿಂದ ನೀಡುವ ಸೌಲಭ್ಯಗಳನ್ನು ಬಳಸಿ 20,000 ಶಸ್ತ್ರಚಿಕಿತ್ಸೆ ಮಾಡಿ ಯಶಸ್ವಿಯಾಗಿದ್ದಾರೆ. ಬಹಳಷ್ಟು ಕಡೆ ನೇತ್ರ ತಜ್ಞೆ ಬಗ್ಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಕರ್ನಾಟಕ ಎಕ್ಸಲೆನ್ಸ್ ಅವಾರ್ಡ್ 2025ನಲ್ಲಿ ಪಡೆದಿದ್ದಾರೆ. MM ಜೋಶಿ ಐ ಇನ್ಸ್ಟಿಟ್ಯೂಟ್ ವತಿಯಿಂದ ಸ್ಟಾರ್ ಗ್ಲೋಕೋಮಾ ಕ್ಯಾಟ್ರಾಕ್ಟ್ ಸರ್ಜನ್ ಎಂಬ ಪ್ರಶಸ್ತಿ ಬಂದಿದೆ. ಹೀಗೆ ಹಲವಾರು ಪ್ರಶಸ್ತಿ ವಿಜೇತರಾಗಿದ್ದಾರೆ. ಇಂತಹ ಪ್ರಶಸ್ತಿಗಳು ಇನ್ನಷ್ಟು ಬರಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಯಶಸ್ವಿಯಾಗಲೆಂದು ಹಾರೈಸಿ ಸಮಾಜ ವತಿಯಿಂದ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು ಸ್ವಪ್ನ ರಾಘವೇಂದ್ರ. ಶ್ರೀಮತಿ ಡಾಕ್ಟರ್ ಜಾನಕಿ ರಾಜು ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಗರಿಕರು ಮತ್ತು ಪ್ರತಿನಿಧಿಗಳ ಮನಸ್ಸನ್ನು ಗೆಲ್ಲುವ
ಆಕರ್ಷಿಸುವ ಹಾಗೂ ಆಡಳಿತ ನಡೆಸುವ ಒಂದು ರಾಜಕೀಯ ನಾಯಕತ್ವವನ್ನು ನಿಭಾಯಿಸುವ ಒಂದು ಸಮಾಜದಲ್ಲಿ ಅದು ಮಹಿಳೆಯರೆಂದರೆ ನಮ್ಮ ಪದ್ಮಶಾಲಿ ಜನಾಂಗದಲ್ಲಿ ಸಂಖ್ಯೆ ಬಹಳ ವಿರಳ. ಅದರಲ್ಲೂ ನಿನಗೂ ತಾರೆಯಂತೆ ಹೆಸರು ವಾಸಿಯಾಗಿರುವ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂತಹ ಶ್ರೀಮತಿ ಡಾಕ್ಟರ್ ಜಾನಕಿ ರಾಜಯವರಿಗೆ ನಮಸ್ಕಾರಗಳು. ಅವರ ಬಗ್ಗೆ ನುಡಿಮುತ್ತುಗಳನ್ನು ಹಾಗೂ ಪರೀಕ್ಷೆ ಮಾಡಲು ಬರುತ್ತಿದ್ದಾರೆ ಶ್ರೀಮತಿ ಪದ್ಮಾ ವಿಶ್ವನಾಥ್. ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಾ ವಿಶ್ವನಾಥ್, ಮಹಿಳಾ ಸಮಾಜದ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ಶ್ರೀಮತಿ ಡಾಕ್ಟರ್ ಆರ್ ಜಾನಕಿ ರಾಜರವರ ಕಿರುಪರಿಚಯ. ಜಾನಕಿಯವರು ಗುಂಡಾರಂಗಪ್ಪ ಮತ್ತು ನಾಗಮ್ಮನವರ ಸುಪತ್ನಿ. ಇವರ ಯಜಮಾನರು ಬತ್ನಿ ಡಾಕ್ಟರ್ ಕೆ.ಟಿ. ರಾಜರವರು. ಇವರಿಗೆ ಇಬ್ಬರು ಮಕ್ಕಳು, ಮಗ ಸೋಹನ್ ರಾಜು, ಸೊಸೆ ನಮಿತಾ ಸೋಹನ್, ಇಬ್ಬರು ಇಂಜಿನಿಯರ್ಸು. ಮಗಳು ಅಶ್ವಿನಿ, ಅಯ್ಯ ಮಿಥುನ್, ಇಬ್ಬರು ಡಾಕ್ಟರ್ಸು. ಜಾನಕಿಯವರು ಆಯುರ್ವೇದದ ವೈದ್ಯರಾಗಿ ಸುಮಾರು 30 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ ABCC ಸದಸ್ಯರಾಗಿರುತ್ತಾರೆ. ಆಯುಷ್ ಬೋರ್ಡ್ ಕರ್ನಾಟಕ ಸರ್ಕಾರದ ಮಾಜಿ ಸದಸ್ಯರಾಗಿರುತ್ತಾರೆ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಮತ್ತು ಕ್ಯಾನ್ಸರ್ ಸೊಸೈಟಿಯ ಜೀವ ಸದಸ್ಯರಾಗಿರುತ್ತಾರೆ. ಚೆನ್ನೈನ ಇನ್ಕಾಪ್ಸ್ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಈ ಎಲ್ಲ ಸೇವೆಗಳನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷವು 2001 ಮತ್ತು 2010ರಲ್ಲಿ ವಿಷಭಾವತಿ ವಾರ್ಡ್ಗೆ BBMPಗೆ ಟಿಕೆಟ್ ನೀಡಿತ್ತು. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಉಚಿತ ಹಾರ್ಟ್ ಸರ್ಜರಿ, ಹೆಲ್ತ್ ಕ್ಯಾಂಪ್ಸ್, ಬ್ಲಡ್ ಕ್ಯಾಂಪ್ಸ್, ಐ ಕ್ಯಾಂಪ್ಸ್ಗಳನ್ನು ಬಹಳಷ್ಟು ಮಾಡಿ ಯಶಸ್ವಿಗೊಳಿಸಿದ್ದಾರೆ. ಈ ವರ್ಷದ ಪ್ರಾರಂಭದಲ್ಲಿ ಅಮ್ಮ ವಸುಂಧರಿ ಎಂಬ ಕವನ ಸಂಕಲನ ಹಾಗೂ ಅಮ್ಮ ವಸುಂಧರಿ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ನಮ್ಮ ಪದ್ಮಶಾಲಿ ಮಹಿಳಾ ಸಮಾಜದ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಿದ್ದಾರೆ. ಇವರ ಎಲ್ಲ ಸೇವೆಯನ್ನು ಗುರುತಿಸಿ ನಮ್ಮ ಕರ್ನಾಟಕ ಪದ್ಮಶಾಲಿ ಸಮಾಜವು ಇವರಿಗೆ ಸನ್ಮಾನಿಸುತ್ತಿದೆ. ನಮಸ್ಕಾರ. ಅವ್ರ ಫ್ಯಾಮಿಲಿ ಅವ್ರು ಬರಬೇಕು ಅಂತ ಕೇಳ್ಕೊತೀನಿ. ಮಗ ಕೆ.ಟಿ. ರಾಜು ಸರ್ ವೆಲ್ಕಮ್. ಪ್ಲೀಸ್ ಹಂಗೆ ಇರಿ ಡೈಸ್ ಮೇಲೆ. ಅವ್ರ ಫ್ಯಾಮಿಲಿ ಯಾರು ಬಂದಿದ್ದಾರೆ ದಯವಿಟ್ಟು ಬನ್ನಿ ಪ್ಲೀಸ್. ಅವ್ರ ಫ್ಯಾಮಿಲಿ ಅವ್ರು ಯಾರು ಬಂದಿದ್ದಾರೆ ದಯವಿಟ್ಟು ಬನ್ನಿ. ಜಾನಕಿ ಅವರ ಫ್ಯಾಮಿಲಿಯವರು ಯಾರ್ಯಾರು ಬಂದಿದ್ದೀರಾ ಪ್ಲೀಸ್ ಬನ್ನಿ ಎಲ್ಲರೂ. ಧನ್ಯವಾದಗಳು ಮೇಡಮ್, ಜಾನಕಿ ಮೇಡಮ್. ಮತ್ತು ಅವರ ಬಗ್ಗೆ ಬಹಳ ವಿವರವಾಗಿ ವರ್ಣಿಸಿರುವ ಶ್ರೀಮತಿ ಪದ್ಮಾ ವಿಶ್ವನಾಥ್ ಅವರಿಗೂ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮ ಒಂದು ವಿಶೇಷ ಎಂದರೆ ಶ್ರೀಮತಿ ಸುಧಾ ಬರ್ಗೂರ್ ಅವರು ಬಂದಿದ್ದಾರೆ. ಮೇಡಮ್ ನಿಮಗೆ ಸ್ವಾಗತ, ವಿಶೇಷ ಸ್ವಾಗತ. ವಿಶೇಷ ಅತಿ ಎಂದು ನಾವು ಪರಿಗಣಿಸಿದ್ದೇವೆ. ಐಕಾನ್ ನೀವು ಎಷ್ಟೆಲ್ಲ ಕಟ್ ಮಾಡಲ್ಲ ಮೇಡಮ್, ನಾವು ಬೆಳೆಸಿದ್ರೆ ಏನಂತೀರಾ? ಶೋರ್ ಕ್ಲಾಪ್ಸ್ ಕ್ಲಾಪ್ಸ್. ಹಾಸ್ಯ ಎಂದರೆ ವಿನೋದ, ತಮಾಷೆ ಅಥವಾ ಪರಿಹಾಸ್ಯ ಎಂದರ್ಥ. ನಮ್ಮ ಮನಸ್ಸಿಗೆ ಮೋಜನ್ನು ಒದಗಿಸುವ, ಹೃದಯಕ್ಕೆ ಸಂತೋಷವನ್ನು ಕೊಡುವ ಒಂದು ಭಾವನೆಯಾಗಿದೆ. ಭಾರತೀಯ ಸೌಂದರ್ಯ ಶಾಸ್ತ್ರದ ನವರಸಗಳಲ್ಲಿ ಒಂದಾಗಿರುವಂಥದ್ದು ಹಾಸ್ಯರಸ. ಈ ಹಾಸ್ಯವನ್ನು ಸ್ವತಃ ಅನುಭವಿಸುವುದಕ್ಕೂ ಹಾಗೂ ಇತರ ಹಾಸ್ಯ ಮಾಡಿದಾಗ ಅದನ್ನು ನಾವು ಶ್ರವಣಿಸಿ ಹೃತ್ಪೂರ್ವಕವಾಗಿ ಮನಸಾರೆ ಯಾವ ಭಯವೂ ಇಲ್ಲದೆ, ಯಾರ ಅಡೆತಡೆಯೂ ಇಲ್ಲದೆ ನಗುವುದೇ ಒಂದು ಭಾವನೆಯ ಹಾಸ್ಯ. ನಮ್ಮೆಲ್ಲರೂ ಈ ದಿನ ನಗಿಸಲು ಭಾಷಣ ರೂಪದಲ್ಲಿ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಶ್ರೀಮತಿ ಸುಧಾ ಬರ್ಗೂರ್. ಚಪ್ಪಾಳೆ. ಯಾರಿಗೆ ಗೊತ್ತಿಲ್ಲ ಈ ಮಿನುಗುತಾರೆಯ ಹೆಸರು? ನಮ್ಮ ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಅವರ ನುಡಿಮುತ್ತು ಮಾತುಗಳಿಂದ ಎಲ್ಲರನ್ನೂ ಆಕರ್ಷಿಸುವಂತಹ ಆಯಸ್ಕಂತ ಎಂತಾನೆ ಹೇಳಬಹುದು. ಸುಧಾ ಬರ್ಗೂರ್ ಅವರು ನೋಡಲು ಬಹಳು ಅಂದ, ಮಾತುಗಳು ಮಕರಂದ, ಎಲ್ಲರಿಗೂ ಆಗುವುದು ಮನಸಾನಂದ. ಏನಂತೀರಾ? ಸೇ ಯಸ್. ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಈಗ ನಿರ್ದೇಶಕರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಇದಾದ ನಂತರ ಈ ಒಂದು ಹ್ಯಾಪಿ ವುಮೆನ್ಸ್ ಡೇ ಒಂದು ನೃತ್ಯ ಇರುತ್ತದೆ. ಅದಕ್ಕಿಂತ ಮುಂಚೆ ಮೇಡಮ್ ಈ ದಿನ
ನಮ್ಮೊಡನೆ ಮಹಿಳಾ ದಿನಾಚರಣೆ ಸಂಭ್ರಮವನ್ನು ಹಂಚಿಕೊಳ್ಳಲು ನಮ್ಮ ಅತಿಥಿಯಾಗಿ ಬಂದಿರುವವರು ಕಾಮಿಡಿ ಕ್ವೀನ್ ಹರಟೆ ಮಲ್ಲೆ ಎಂದೇ ಪ್ರಖ್ಯಾತರಾಗಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಸ್ಯ ಕಲಾವಿದೆ, ಉತ್ತಮವಾಗಿ ನಟಿ ಶ್ರೀಮತಿ ಸುಧಾ ಬರ್ಗೂರ್ ಅವರು. ಇವರ ಒಂದು ಕಿರು ಪರಿಚಯ ಮಾಡಲು ನಾನು ಇವತ್ತು ಬಂದಿದ್ದೀನಿ. ಸುಧಾ ಅವರು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 1000ಕ್ಕೂ ಹೆಚ್ಚು ಚರ್ಚಾ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಗೆದ್ದಿದ್ದಾರೆ. 1,500ಕ್ಕೂ ಹೆಚ್ಚು ಹಾಸ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಹಾಸ್ಯದ ಮೂಲಕ ಜೀವನದ ಮೌಲ್ಯವನ್ನು ಜನರಿಗೆ ತಲುಪಿಸಿದ್ದಾರೆ. ಸುಧಾ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ ಸೇರಿದಂತೆ 500ಕ್ಕೂ ಹೆಚ್ಚು ಪ್ರಶಸ್ತಿಗಳು ಇವರ ಮಡಿಲನ್ನು ಸೇರಿದೆ. ನಿರೂಪಕಿಯಾಗಿ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮಗಳನ್ನು ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಕನ್ನಡದ ಟೆಲಿ ಧಾರಾವಾಹಿಗಳಲ್ಲಿ ಮತ್ತು ಚಲನಚಿತ್ರಗಳಲ್ಲಿಯೂ ಸಹ ಇವರು ನಟಿಸಿದ್ದಾರೆ ಮತ್ತು ಜನಮನ ಗೆದ್ದಿದ್ದಾರೆ. ಅವರು ನಡೆಸಿದ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಹರಟೆ ಬಹಳ ಜನಪ್ರಿಯವಾದಂತಹದ್ದು. ಇವರ ಸರಳ ಹಾಗೂ ಮನಮೋಹಕ ಮಾತಿನ ಶೈಲಿ ಹಾಗೂ ಸಮಯಕ್ಕನುಗುಣವಾದ ಹಾಸ್ಯದಿಂದ ಜನರನ್ನು ರಂಜಿಸುವುದರಲ್ಲಿ ನಿಸ್ಸೀಮರು. ಕರ್ನಾಟಕದ ಮನೆಗಳಾಗಿ ನಮ್ಮ ಹೃದಯಗಳಲ್ಲಿ ಸ್ಥಾನ ಪಡೆದಿರುವ ನಮ್ಮ ಹೆಮ್ಮೆಯ ಸುಧಾ ಬರ್ಗೂರ್ ಅವರನ್ನು ನಮ್ಮ ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜದ ವತಿಯಿಂದ ಗೌರವಿಸುವುದು ಈ ಶುಭ ಕ್ಷಣ ನಮ್ಮೆಲ್ಲರಿಗೂ ಅಪಾರ ಹೆಮ್ಮೆ ಹಾಗೂ ಸಂತೋಷದ ಸಂಗತಿಯಾಗಿದೆ. ಧನ್ಯವಾದಗಳು. ಇವರು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕೆಂದರೆ ಅವ್ರ ಬಯೋಡೇಟಾ ನಾನು ಕೇಳಿಲ್ಲ. ಆದರೆ ನನಗೆ ತಿಳಿದಷ್ಟು ಮಟ್ಟಿಗೆ ನಿಜವಾಗ್ಲೂ ಎಲೆ ಮರೆ ಕಾಯಿ ಅಂತ ಹೇಳ್ಬೋದು. ಅವರು ಯಾವುದಕ್ಕೂ ಎಲ್ಲೂ ಬಂದಿಲ್ಲ, ಆದರೆ ದೊಡ್ಡ ಧ್ರುವತಾರೆ ಅನ್ನೋ ಹೋಟೆಲ್ ಪ್ರೊಪ್ರೇಟರ್, ಅಂದರೆ ಹೋಟೆಲ್ ಓನರ್ ಇವರು. ಮತ್ತು ಎಂತಹ ಸಾಹಿತ್ಯ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ನಿಜವಾಗ್ಲೂ ಯಾರಿಗೂ ಗೊತ್ತೇ ಆಗೋದಿಲ್ಲ. ಹಾಗೆ ನನಗೆ ಗೊತ್ತಿರಲಿಲ್ಲ ಇವ್ರು ಬರೆದಿದ್ದು ಅಂತ. ನಮ್ಮ ಸುರೇಶ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಆದರೆ ಇವರು ಬರೆದಿರೋ ಒಂದು ವುಮೆನ್ಸ್ ಡೇ ಹಾಡು ಬಹಳ ಚೆನ್ನಾಗಿದೆ. ಇನ್ನು ಬಹಳಷ್ಟು ಹಾಡುಗಳನ್ನ ಬರೆದಿದ್ದಾರೆ ಇವರು. ಇವರಿಗೆ ನಮ್ಮ ಒಂದು ಮಹಿಳಾ ಸಮಾಜದಿಂದ ಧನ್ಯವಾದಗಳು ಹಾಗೂ ಸ್ವಾಗತ ಹಾಗೂ ಇವರಿಗೆ ಒಂದು ಸಣ್ಣ ಗೌರವಾರ್ಪಣೆಯನ್ನು ನಾವು ಈ ದಿನ ಮಾಡಲಿದ್ದೇವೆ. ಇವ್ರು ಬಂದಿದ್ದು ಬಹಳ ಸಂತೋಷ ಆಯಿತು. ಎಲ್ಲರೂ ಯಡಿಯೂರು ಈ ಕಡೆ ಎಲ್ಲ ಇವಾಗ ಧ್ರುವತಾರೆ ಅನ್ನೋ ಹೋಟ್ಲು ಹೋಗುವಾಗಲೂ ಇದೆ, ಬರುವಾಗಲೂ ಇದೆ. ಬಹಳ ರುಚಿಕರವಾದಂಥ ಒಂದು ರೆಸ್ಟೋರೆಂಟ್ ಅದು. ಎಲ್ಲರೂ ಹೋಗಿ ಬನ್ನಿ. ಇವರ ಒಂದು ಏನು ಬಿಸ್ನೆಸ್ ಮಾಡ್ತಿದ್ದಾರೆ ಹಾಗೂ ಇವರು ಸಾಹಿತ್ಯ ಏನು ಬರೀತಿದ್ದಾರೆ ಅದೆಲ್ಲ ಇನ್ನೂ ಯಶಸ್ವಿಯಾಗಿ ಇವರು ಹೊರಗೆ ಬರಲಿ, ನಮ್ಮೊಂದಿಗೆ ಇವರೆಲ್ಲ ಬಂದು ಯಶಸ್ವಿಯಾಗಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಇವ್ರ ಕಡೆ ಬಂದಿದ್ರೆ ಸುರೇಶ್ ನೀವು ಬನ್ನಿ, ಯಾರು ಬಂದಿದ್ರು ಅವ್ರು ಕರ್ಕೊಂಡು ಒಂದು ಗಳಿಗೆ ಬನ್ನಿ ಹೇಳಿ. ಯಾಕೆಂದ್ರೆ ನೀವಿಲ್ಲದೆ ಅವರಿರಲ್ಲ, ಅವರಿಲ್ಲದೆ ಇದ್ರೆ ನೀವಿರಲ್ಲ. ಆ ಹಾಡು ಪೂರ್ಣ ಆಗೋದಕ್ಕೆ ಕಾರಣಕರ್ತರು ನೀವು. ದಯವಿಟ್ಟು ಬನ್ನಿ ಅಮ್ಮ, ನೀವು ಎಲ್ಲ ಬನ್ನಿ. ಬನ್ನಿ, ಸಂತೋಷ ಆಗುತ್ತೆ. ಧನ್ಯವಾದಗಳು. ಹಾಗೂ
ಆಹ್ವಾನಿಸಲಾಗಿರತಕ್ಕಂಥ ಶ್ರೀಮತಿ ಬರ್ಗೂರ್ ಮೇಡಮ್ ಅವರು ಬರಬೇಕು. ಈಗ ನಮ್ಮ ಮನಸ್ಸುಗಳನ್ನು ಮನರಂಜನೆ ನೀಡಲಿದ್ದಾರೆ ಶ್ರೀಮತಿ ಸುಧಾ ಬರ್ಗೂರ್. ದಯವಿಟ್ಟು ಅವರಿಗೆ ಕ್ಲಾಸ್ ಮೂಲಕ ವೆಲ್ಕಮ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ತುಂಬಾ ಜನ ಪುರುಷ ಸಿಂಹಗಳು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಖುಷಿ ಕೊಟ್ಟಿದೆ. ಅವರಿಗೆ ನಾನು ವಿಶೇಷವಾಗಿ ಗೌರವದಿಂದ, ಯಾಕೆಂದ್ರೆ ಬಹಳ ಕಡೆ ಮಹಿಳಾ ದಿನಾಚರಣೆಗೆ ಗಂಡ್ಮಕ್ಳು ಬರಲ್ಲ, ನಾವ್ಯಾಕೆ ಅಲ್ಲೋಗಿ ಅವ್ರು ಬೈಯದ್ ಕೇಳಿಸ್ಕೋಬೇಕು ಅಂತ. ಆದ್ರೆ ನೀವು ಹೃದಯವಂತರು, ಕರ್ನಾಟಕ ಪದ್ಮಶಾಲಿ ಸಮಾಜದ ಬಗ್ಗೆ ಗೌರವ ಇರುವಂತವ್ರು, ಈ ಸಮಾಜದಲ್ಲಿ ಹೆಣ್ಣನ್ನ ಗೌರವದಿಂದ ನೋಡುವ ಯಾವತ್ತೂ ಕೆಲಸ ನಡೆದಿರೋದ್ರಿಂದ ಆ ವಿಶ್ವಾಸ ನಂಬಿಕೆಯಿಂದ ಬಂದಿದ್ದೀರಾ. ಹಾಗಾಗಿ ಮೊಟ್ಟ ಮೊದಲಿಗೆ ನಿಮ್ಮೆಲ್ರಿಗೂ ನಮಸ್ತಾ. ನಮ್ಮ ಹಿರಿಯ ಅಮ್ಮ, ನನಗೆ ತುಂಬಾ ಸಂಕೋಚ, ನಾಚಿಕೆ ಆಗೋಯ್ತು. ಅವ್ರ ಪಕ್ಕ ಕೂತ್ಕೊಳ್ಳೋ ಯೋಗ್ಯತೆ ಖಂಡಿತ ಭಗವಂತ ನಮಗ್ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಆ ತಾಯಿ ಮಾಡಿರುವ ಸೇವೆ, ಈಗಲೂ ಅವರಲ್ಲಿರುವ ಎನರ್ಜಿ. ಅವ್ರು ಯಾರೋ ಬಂದು ಕೇಳಿದ್ರು ಎಷ್ಟೊತ್ತಿರ್ತೀರಾ ಅಂತ, ಇವ್ರ ಕಾರ್ಯಕ್ರಮ ಮುಗಿಯೋ ತನಕ ಅಂದ್ರು. ನಮ್ಮಲ್ಲಿ ನಿಜವಾಗಿ ಇದಕ್ಕೆ ನಾವು ಸಕಾಲ ಹೊಡಿಬೇಕು. ನಾನು ಅಮ್ಮನ ಕೇಳಿದೆ, ನಿಮ್ಮ ಆರೋಗ್ಯದ ಗುಟ್ಟೇನು ಅಂತ. ನಾವು ಹೊರಗಡೆ ಎಲ್ಲೂ ತಿನ್ನಲ್ಲ ಅಂದ್ರು. ಅಲ್ಲಿಗೆ ನಾವು ಡಿಸ್ಕ್ವಾಲಿಫೈಡ್. ನಾವು ಮನೇಲಿ ಬೇಯಿಸಲ್ಲ. ಅಮ್ಮ, ನಿಮ್ಮ ಪಾದದ ಸ್ಪರ್ಶ ಮಾಡ್ಕೊಂಡೆ ನಾನು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ಹ್ಯಾಪಿ 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 ವುಮನ್ಸ್ ಡೇ ಅಂತ ನಮ್ಮ ಮಹಿಳಾ ಮಣಿಗಳು ಡ್ಯಾನ್ಸ್ ಮಾಡಿದ್ರು. ಅದಕ್ಕೆ ಮುಂಚೆ ಯಾರೋ ಅನೌನ್ಸ್ ಮಾಡಿದ್ರು, ನಮ್ಗೆಲ್ಲ 70-75 ಆಗ್ತಾ ಇದೆ, ಇವೆಲ್ಲ ನೋಡಿ ಅಂತ. ನಮ್ಗೆ ಯಾವತ್ತೂ 75 ಆಗಲ್ಲ, ನಾವು 25 ದಾಟಲ್ಲ. ಸಣ್ಣಕ್ಕೆ 35 ಆಗಿರ್ಬೋದು, ನಮಗೆ 25 ಅಲ್ವಾ? ಈಗ ನೀವು ಕರೆದು ಸನ್ಮಾನ ಮಾಡಿದ್ರಿ ನಮ್ಮ ಡಾಕ್ಟರ್ ವಿದ್ಯಾಗೆ. ವಿದ್ಯಾ, ಇಫ್ ಯು ಡೋಂಟ್ ಮೈಂಡ್, ಒಂದು ನಿಮಿಷ ನಿಂತ್ಕೊಳ್ಳಿ ಪ್ಲೀಸ್. ಇನ್ನೊಂದ್ಸಲ ಹೆಂಗಿದ್ದಾರೆ ನೋಡಕ್ಕೆ. ವಿಂಡೋ ಹಾಸ್ಪಿಟಲ್ ಅಲ್ಲಿ ತುಂಬಾ ಜನ ಪೇಷಂಟ್ಸ್ ಗಳ್ಗುಡಿ ಮಕ್ಕಳು ಪ್ರಾಬ್ಲಮ್ ಇದೆಯೋ ಇಲ್ವೋ ಸುಮ್ಮನೆ ಹೋಗ್ತಾರೆ, ಮೇಡಮ್ ಗ್ಲೂಕೋಮಾ ಚೆಕ್ ಮಾಡಿ ನೋಡೋ ಡಾಕ್ಟರ್ ಇಷ್ಟು ಸುಂದರವಾಗಿದ್ರೆ ಕಣ್ಣನ್ನು ಏನ್ರಿ ತೋರಿಸ್ಕೊಳ್ಳೋದು, ಆಟು ತೋರಿಸ್ಕೋಬಹುದು ಅಲ್ವಾ? ಆದ್ರೆ ಅವ್ರು ಬರೀ ಕಣ್ಣು ನೋಡ್ತಾರೆ ಅಷ್ಟೇ. ನನ್ನ ಹೆಮ್ಮೆಯ ಗೆಳತಿ, ಥ್ಯಾಂಕ್ ಯು ವಿದ್ಯಾ ಮೇಡಮ್, ನಿಮ್ ಜೊತೆ ಸ್ಟೇಜ್ ಅಂದ್ಕೊಂಡಿದ್ದು ನನಗೆ ದೊಡ್ಡ ಗೌರವ. ಜೊತೆಗೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂದ್ರೆ ಮ್ಯಾನುಫ್ಯಾಕ್ಚರರ್ಗೆ ಕ್ರೆಡಿಟ್. ಮ್ಯಾನುಫ್ಯಾಕ್ಚರರ್ ಇದ್ದಾರೆ ನೋಡಿ ಅಲ್ಲಿ ಪ್ರಿನ್ಸಿಪಲ್ ಮೇಡಮ್, ಆ ಮಗಳ ಸುಂದರವಾಗಿದ್ದಾರೆ ಅಂದ್ರೆ ಮ್ಯಾನುಫ್ಯಾಕ್ಚರರ್ ಅಲ್ವಾ? ನಿಮಗೊಂದು ಹಾರ್ದಿಕ ಅಭಿನಂದನೆ. ನಾನು ವಿದ್ಯಾ ಅವ್ರನ್ನ ಹಾಸ್ಪಿಟಲ್ ಭೇಟಿ ಆಗ್ತಾ ಇದ್ದೆ. ಅವ್ರನ್ನ ಬೇರೆ ತರ ನನ್ನನ್ನು ನೋಡಿದ್ರು, ನಾನು ಅವ್ರನ್ನ ಬೇರೆ ತರ ನೋಡಿದ್ದೆ. ಆದ್ರೆ ಹೃದಯದಿಂದ ಅವ್ರು ಯಾರೇ ಬಂದ್ರು ಅವ್ರು ಸ್ಪಂದಿಸೋ ರೀತಿ ಇದೆಯಲ್ಲ, ಇಂಥ ಡಾಕ್ಟರ್ಗಳ ಸಂಖ್ಯೆ ಸಾವಿರ ಆಗ್ಲಿ ಅಂತ ಹಾಗೆ ನಮ್ಮ ಮಿನುಗುತ್ತಾರೆ ಏನೇನೋ ನನ್ನ ಬಗ್ಗೆ ಹೇಳ್ತಿದ್ರು. ನಾನು ಕೂತಿದ್ದೆ ಧ್ರುವ ತಾರೆ ಪಕ್ಕ. ಖುಷಿ ಆಯ್ತು. ಅನ್ಯಾಯ, ನಿನ್ನೆ ಮೂಡಿಗೆರೆಯಿಂದ ಬಂದೆ, ದುಡ್ಡು ಕೊಟ್ಟು ದೋಸೆ ತಿಂದ್ಬಿಟ್ಟ. ಇವ್ರ ಪರಿಚಯ ನಿನ್ನೆ ಆಗಿದ್ದಿದ್ರೆ ಇವ್ರು ಮಂಜುಳಾ ಅವ್ರ ಹೆಸರು ಹೇಳಿ ಹಾಗೆ ದೋಸೆ ತಿನ್ಕೊಂಡ್ ಬರ್ಬೋದಿತ್ತಲ್ವಾ? ನಂಗೆ ಅವ್ರು ಮಾತಾಡ್ತಾ ಸ್ವಲ್ಪ ಪರಿಚಯ ಹೇಳಿದ್ರು. ನನ್ನ ಮೊಮ್ಮಗು ಹುಟ್ಟಿದ ಮೇಲೆ ನನಗೆ ಸ್ಫೂರ್ತಿ ಬಂತು ಬರವಣಿಗೆಗೆ ಅಂತ. ಫಸ್ಟ್ ಆಫ್ ಆಲ್ ಅವ್ರು ನನ್ನ, ಮೇಡಮ್ ನೀವು ಒಂದು ನಿಮಿಷ ನಿಂತ್ಕೊಳ್ಳಿ, ಆ ಕಡೆ ತಿರುಗಿ. ಯಾರಾದ್ರೂ ಇವ್ರಿಗೆ ನೋಡಿದ್ರೆ ಮೊಮ್ಮಕ್ಕಳು ಇದ್ದಾರೆ ಅಂತ ಹೇಳಕ್ಕಾಗುತ್ತಾ ಅಲ್ವಾ? ಎಲ್ಲ ಚೈಲ್ಡ್ ಮ್ಯಾರೇಜ್ ಮಾಡ್ಬಿಟ್ಟಿರ್ತಾರೆ. ನಮ್ಗೆಲ್ಲ ಚೈಲ್ಡ್ ಮ್ಯಾರೇಜ್, ಏನು ಮಾಡಕ್ಕಾಗಲ್ಲ. ಆ ಎನರ್ಜಿನೇ ರೀ ಹೆಣ್ಮಕ್ಳು ಅನ್ನೋ ಎನರ್ಜಿ ಇದೆಯಲ್ಲ, ಇದೇ ನಮ್ಮನ್ನು ಇಷ್ಟು ಖುಷಿಯಾಗಿಡೋಕ್ ಸಾಧ್ಯ. ಇಷ್ಟು ಜನ ಗಂಡ್ಮಕ್ಳು ಬಂದಿದ್ದಾರೆ ಅಲ್ವಾ? ನಮ್ಮ ಜಗದೀಶ್ ಸಾಹೇಬ್ರು ಎಲ್ಲಿದ್ದಾರೆ? SP ಸಾಹೇಬ್ರು, ರಿಟೈರ್ಡ್ SP ಸಾಹೇಬ್ರು ಆಚೆ ಹೋಗ್ಬಿಟ್ರ ತಪ್ಪಿಸ್ಕೊಂಡು. ನೋಡಿ, ಇಷ್ಟೆಲ್ಲ ಗಂಡ್ಮಕ್ಳು ಇದ್ದೀರಾ. ಪದ್ಮಶಾಲಿ ಸಮಾಜದ ಬಹಳ ದೊಡ್ಡ ಕೆಲಸ ಮಾಡಿರೋರು ಇರ್ಬೋದು ನೀವು, ಆದ್ರೆ ನಿಮಗ್ ಚಾಯ್ಸೇ ಇಲ್ಲ. ಅದೇ ಪಾಯಿಂಟು, ಅದೇ ಶರ್ಟ್. ಇವತ್ತು ನಮ್ಮ ಸಮಾಜದ ಫಂಕ್ಷನ್ ಅಂತ 2 ಶರ್ಟ್ ಹಾಕೊಂಬಂದ್ರೆ ಚೆನ್ನಾಗಿರಲ್ಲ. ನಮ್ಮ ಹೆಣ್ಮಕ್ಳೆಲ್ಲ ನೋಡಿದ್ರ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ. 75 18 ನಾಚ್ಕೋಬೇಕು, ಅಷ್ಟು ಅದ್ಭುತವಾಗಿ ರೆಡಿ ಆಗಿದ್ದಾರೆ ಪ್ರತಿಯೊಬ್ರು ಕೂಡ. ನಾ ಬಂದಾರದಿಂದ ನೋಡ್ತಾ ಇದ್ದೆ. ಈ ವೈಭವೀಕರಣ ಅಲ್ಲ ಇದು, ಇದರಲ್ಲಿ ವೈವಿಧ್ಯೀಕರಣ ಇದೆ. ಎಲ್ಲರೂ ಮಾತಾಡ್ಕೊಂಡು ಒಂದೇ ತರ ಸಾರಿ ಹಾಕೊಂಡಿದ್ದೀರಾ. ಒಬ್ರು ಬ್ಲೌಸ್ ಡಿಸೈನ್ ಇದ್ದಂಗೆ ಇನ್ನೊಬ್ರು ಬ್ಲೌಸ್ ಇಲ್ಲ.
ಜೋಮಾಲೆ ಗುಂಡಿನ ಸರ ಹಾಕಿದೀರಾ, ಅದ್ರ ಜೊತೆಗೆ ಅವ್ರ ಹಾಕೊಂಡಂಗೆ ಇನ್ನೊಬ್ರು ಹಾಕೊಳ್ಳಲ್ಲ. ಅಂದ್ರೆ ನಮಗ್ ಗೊತ್ತಿದೆ ಎಲ್ಲಿ ಯೂನಿಟಿ ಇಟ್ಕೋಬೇಕು, ಎಲ್ಲಿ ಡೈವರ್ಸಿಟಿ ತೋರಿಸ್ಬೇಕು ಅಂತ. ಅದಕ್ಕೆ ರೀ ಪದ್ಮಶಾಲಿ ಸಮಾಜ 35ನೇ ವರ್ಷ ತುಂಬಿ 36ನೇ ವರ್ಷ ಇಷ್ಟ ಮಾಡ್ತಾರೆ. ಒಂದು ಹಳೆ ಗಾದೆ ಮಾಡಿಟ್ರು, 2 ಜೋಡೆ ಸೇರಲ್ಲ ಅಂತ. ಅದಕ್ಕೆ ನಮ್ಮ ಹೆಣ್ಮಕ್ಳೆಲ್ಲ ಇವತ್ತು ಗಂಟು ಹಾಕ್ಬಿಟ್ಟಿದ್ದಾರೆ, ಇದ್ರ ಜುಟ್ಟು ಹಾಕೊಂತೀವಿ. ಬೇಡ ತಾನೇ ಪ್ರಾಬ್ಲಮ್, ಬೇಡ ಬಿಡು. ಗಂಟು ಹಾಕೊಂಡ್ರೆ ಏನು 80 ಗಂಟುಗಳು ಬೇಕಾದ್ರೂ ಸೇರುತ್ತೆ, ಜುಟ್ಟಾದ್ರೂ ಸೇರುತ್ತೆ ಅಲ್ವಾ. ಆಮೇಲೆ ನಾನು ಅವ್ರ ಪ್ರತಿ ಆಕ್ಟಿವಿಟಿನ ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾಕೆ ಹೆಣ್ಮಕ್ಳಾಗಿ ಹುಟ್ಟಿದ ಖುಷಿ ಪಡ್ಬೇಕು ಅಂದ್ರೆ, ಅವ್ರು ಯಾರು ಅವ್ರಿಗೆ ಅವ್ರ ಏಜ್ ನೆನಪಿಲ್ಲ, ಅಥವಾ ಏಜಿಗೆ ತಕ್ಕಂಗೆ ಒಂದಷ್ಟು ಎಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ಏನೋ ಒಂದೊಂದು ಸಮಸ್ಯೆ ಒಂದಷ್ಟು ದೇಹದಲ್ಲಿ ಇರುತ್ತೆ. ಯಾರು ಇಲ್ಲ, ಅವರೇ ಬಂದ್ರು, ಟೇಬಲ್ ಹಿಂದಕ್ಕಿಟ್ರು, ಆಮೇಲೆ ಟೇಬಲ್ ಮುಂದಕ್ಕಿಟ್ರು, ಚೇರ್ ಹಾಕಿದ್ರು, ಅವ್ರವ್ರಿಗೆಲ್ಲ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ರು, ತಂದವ್ರ ಹತ್ರ ಇಟ್ರು. ಪ್ರತಿಯೊಬ್ರು ಅವ್ರು ಎಷ್ಟು ಆಕ್ಟಿವ್ ಆಗಿದ್ದಾರೆ. ಅವ್ರು ಕರಗ ಡ್ಯಾನ್ಸ್ ಮಾಡಿದ್ರಲ್ಲ, ನನಗೆ ನಿಜವಾಗ್ಲೂ ರೋಮಾಂಚನ ಅನ್ನಿಸ್ತು. ನಾನು ಎಲ್ಲೂ ಕೂಡ ಇದನ್ನ ನೋಡಿರ್ಲಿಲ್ಲ ವೇದಿಕೆಯಲ್ಲಿ. ತುಂಬಾ ಅದ್ಭುತವಾಗಿತ್ತು ಮೇಡಮ್. ಯಾಕಂದ್ರೆ ಅಲ್ಲಿ ಹೋಗಿ ನೋಡಕ್ ಆಗಲ್ಲ ನಮ್ಗೆ ಆ ರಶ್ ಅಲ್ಲಿ. ಆಮೇಲೆ ಅದನ್ನ ವೇದಿಕೆಯಲ್ಲಿ ಯಾರು ಕಟ್ಕೊಡೋದು ಬಹಳ ಕಷ್ಟ ಇದೆ. ನೀವು ಅದನ್ನ ಕಟ್ಕೊಟ್ರಲ್ಲ, ಅದಕ್ಕೆ ನಿಮ್ಗೆ ಇನ್ನೊಂದ್ಸಲ ನಾನು ಗೌರವದ ನಮನ ಸಲ್ಲಿಸ್ತೀನಿ. ಹಾಗೆ ಒಂದು ಆ ಮಗು ಭರತನಾಟ್ಯ ತುಂಬಾ ಅದ್ಭುತವಾಗಿ ಮಾಡಿದ್ಯಮ್ಮ ನೀನು, ನಿನ್ಗೂ ಕೂಡ ನನ್ನ ಅಭಿನಂದನೆಗಳು. ಅವ್ರಮ್ಮ ಎಷ್ಟು ಪ್ರೀತಿಯಿಂದ ಮೇಡಮ್ ನನ್ನ ಮಗಳು ಅಂತ ಹೇಳಿದ್ರು. ತಂದೆ ತಾಯಿಗಳು ಹೆಮ್ಮೆ ಪಡ್ತಾರಲ್ವಾ. ಮಹಿಳಾ ದಿನಾಚರಣೆ ಅಂದ್ರೆ ಯಾಕೆ ಖುಷಿ ಅಂದ್ರೆ, ಸಂಭ್ರಮಿಸೋದು ಒಂದಿನ ಸಾಂಕೇತಿಕ ಅಷ್ಟೇ. ನನ್ನ ಪ್ರಕಾರ ಎವ್ರಿ ಡೇ ಇಸ್ ವುಮೆನ್ಸ್ ಡೇ, ಎವ್ರಿ ಮೂಮೆಂಟ್ ಇಸ್ ವುಮೆನ್ಸ್ ಡೇ. ನೀವು ಯಾವ ನಮ್ಮ ಗಂಡು ಮಕ್ಕಳನ್ನ ಬೇಕಾದ್ರೂ ಕೇಳಿ, ಕಲ್ಲು ಮಣ್ಣು ಮರಳು ಸಿಮೆಂಟ್ ಅಲ್ಲಿ ಕಟ್ಟಿದ ಮನೆಗೆ ಮನೆ ಅಂತ ಯಾರು ಹೇಳಲ್ಲ. ಆ ಮನೆ ಹೆಣ್ಮಗಳು ಒಂದು ದೀಪ ಹಚ್ಬಿಟ್ರೆ ಇಡೀ ಮನೆಗೆ ಬೆಳಕು ಬರುತ್ತಲ್ಲ, ಅದು ಹೆಣ್ಮಕ್ಳಿಗಿರುವಂತ ತಾಕತ್ ವಿಷಯ ಅಲ್ವಾ. ಅವ್ರು ಎಷ್ಟೇ ಚೆನ್ನಾಗಿ ಮನೆ ಕಟ್ಲಿ, ನೀವು ಮುಖ ಊದಿಸ್ಕೊಂಡು ಊರಿಗೆ ಹೋಗಿ ಕೂತ್ಬಿಟ್ರೆ ಅವ್ರಿಗೆ ಏನು ಮಜಾ ಬರಲ್ಲ. ಏನ್ ಮಾಡಿದ್ರು ಏನ್ ಬರೋಲ್ಲ, ಏನು ಅಂತ ಅರ್ಥ ಆಗಕ್ಕಿಲ್ಲ ಅಂತ. ಆಮೇಲೆ ನಾನು ಅಲ್ಲಿ ಹಿಂದ್ಗಡೆ ನನ್ನ ಪರಿಚಯ ಹೇಳುವಾಗ ನಾನು ಯಾಕೆ ಬ್ಯಾಕ್ ಸ್ಟೇಜ್ ಸಾಮಾನ್ಯ ಹೋಗ್ಬಾರ್ದದು. ನಾ ಯಾಕೆ ಹೋದೆ ಅಂದ್ರೆ ನನಗೆ ರಂಗನ ಮುಂದೆ ಸಿಂಗನೆ ಅಂತ ಹಳೆ ಗಾದೆ ಮಾತು ನೆನಪಾಯ್ತು. ನಿಜವಾಗಿ ಸಾಧನೆ ಮಾಡಿರೋರು, ಎಷ್ಟು ದೊಡ್ಡ ಸಾಧನೆ ಇದೆ ಆ ತಾಯಿ ಹಿಂದೆ. ನಮ್ಗೆ ಅವ್ರ ಪರಿಚಯ ಹೇಳುವಾಗ ಒಂದ್ ಸೆಂಟೆನ್ಸ್ ಮನಸ್ಸನ್ನ ಕಲಿತು. ಇತ್ತೀಚೆಗೆ ಕೆಂಪೇಗೌಡ ಪ್ರಶಸ್ತಿ ಅಂತೆ. ಈ ಚಪ್ಪಾಳೆ ಹೊಡಿಬೇಡಿ, ನಾಚ್ಕೋಬೇಕು ನಾವು. ಪದ್ಮಶ್ರೀ ಸರಿ, ಕೆಂಪೇಗೌಡ ಪ್ರಶಸ್ತಿ ಕೂಡ ಇತ್ತೀಚೆಗೆ ಬಂತು ಅಂದ್ರು. ಯಾಕೆಂದ್ರೆ ಅವರಿಗೆ ಬಂದಿರೋದು ತಗೊಂಡಿದ್ದಲ್ಲ, ಅದು ತಗೊಳ್ಳೋರಿಗೆ ಬಹಳ ಬೇಗ ಬಂದ್ಬಿಟ್ಟಿರ್ತಾವೆಲ್ಲ. ಸರ್ಕಾರ ಕೊಡೋದಲ್ವಾ, ಯಾವಾಗ ತಗೋತೀನೋ ಅವಾಗ ಸಿಕ್ಕಿರುತ್ತೆ. ಅವ್ರಿಗೆ ಬಂದಿರೋದ್ರಿಂದ ತಡವಾಗಿ ಬಂದಿದೆ. ಆ ಪ್ರಶಸ್ತಿಗೆ ದೊಡ್ಡ ಗೌರವ ಬಂತು, ಆಕೆಗೆ ಆ ಪ್ರಶಸ್ತಿ. ಪದ್ಮಶ್ರೀ ಪ್ರಶಸ್ತಿ ಬಂದವ್ರು ಪಕ್ಕ ಕೂತ್ಕೊಳ್ಳೋಷ್ಟು ಬರೀ ಮಾತನ್ನ ಬಂಡವಾಳ ಮಾಡ್ಕೊಂಡ ನನ್ನಂತ ಹೆಣ್ಮಕ್ಳಿಗೆ ಸಾಧ್ಯ ಇದೆಯಾ? ಅದನ್ನ ಸಾಧ್ಯ ಮಾಡ್ಕೊಡ್ತಲ್ಲ ನಿಮ್ ಸಮಾಜ. ಉಮಾ ಮೇಡಮ್, ನಿಮಗೆ ವಿಶೇಷವಾದ ಧನ್ಯವಾದ ಮೇಡಮ್. ಅವರು ನನ್ನನ್ನ ಬಹಳ ಪ್ರೀತಿಯಿಂದ ಮಾತಾಡಿದ್ರು, ಕರೆದ್ರು, ನೀವು ಬರ್ಬೇಕು ಅಂದ್ರು. ಯಾಕೆ ನಾನು ಅವ್ರನ್ನ ತೋರಿಸಿದೀನಿ ಅಂದ್ರೆ, ಕಾರ್ಯಕ್ರಮ ಮುಗಿದ್ಮೇಲೆ ಸ್ವಲ್ಪ ಅನ್ಕೊಂತಿರ್ತೀರ, ಎಲ್ಲಾರು ಬೇಗ ಬೇಗ ಮುಗಿಸಿದ್ರಪ್ಪ, ಇವ್ ಅಮ್ಮ 1 ಗಂಟೆ ಕೊರದ್ಲು. ಹಂಗೇನಾದ್ರು ಅನ್ಕೊಂಡ್ರೆ ಬೈಕಬೇಕು ಅಂತಿದ್ರೆ ಅವ್ರನ್ನ ಬೈಕಳಿ, ನನ್ನ ಬೈಕು ನಾ ಸಿಗಲ್ಲ ಬೈಕಳಕ್ಕೆ. ಸ್ನೇಹಿತರೆ, ಮಹಿಳೆ ಆಗೋದಿದೆಯಲ್ಲ, ಮಗುವಾಗಿ ಹುಟ್ಟಿದಾಗ, ಯಾಕೆಂದ್ರೆ ನಾವು ಸ್ಥಿತ್ಯಂತರವನ್ನ ನೋಡ್ಕೊಂಡು ಬೆಳೆದವು. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಅವತ್ತಿನ ಕಾಲಕ್ಕೂ ಅಪ್ಪ ಅಮ್ಮಂದ್ರು ಗಂಡು ಮಕ್ಕಳಿಗೆ ಟ್ರೈನ್ ಮಾಡ್ಕೊಂಡು ಕೂತವ್ರು ಇದ್ರು. ಆ ಮನೆಗಳಲ್ಲಿ ಕೆಲವು ಮನೆಯಲ್ಲಿ ನೋಡಿ 5, 6 ಹೆಣ್ಣಾದ್ಮೇಲೆ 1 ಗಂಡು ಹುಟ್ಟದು. ನಾನು ಬೇಜಾರು ಮಾಡ್ಕೊಂಡು ಎಷ್ಟೋ ಭಾಷಣದಲ್ಲಿ ಹೇಳ್ಕೊಡ್ತೀನಿ, ನಾವು ಗಂಡು ಮಕ್ಕಳು ಕೆಟ್ಟವ್ರಲ್ಲ, ದೇ ಆರ್ ನಾಟ್ ಬಾರ್ನ್ ಸ್ಟುಪಿಡ್, ದೇ ಆರ್ ಬ್ರಾಟ್ ಅಪ್ ಸ್ಟುಪಿಡ್ ಅಂತ. ಯಾಕೆಂದ್ರೆ ನೀ ಗೊಂಡು ಏನು ಮಾಡಬೇಡ, ನೀ ಗೊಂಡು ನೀನ್ ಹಿಂಗೆ ಇರ್ಬೇಕು ಹೇಳಿ ಹೇಳಿ ಪಾಪ ಈಗಿನ ಗಂಡು ಮಕ್ಳಿಗೆ ಎಷ್ಟು ಕನ್ಫ್ಯೂಷನ್ ಅಂದ್ರೆ, ಏನ್ ಮಾಡ್ಬೇಕು, ಮಾಡಿದ್ರೆ ಅಮ್ಮ ಬೈತಾಳೆ, ಮಾಡಿದ್ರೆ ಹೆಂಡ್ರು ಬೈತಾಳೆ. ಈ ಪರಿಸ್ಥಿತಿ ತಂದು ನಿಲ್ಸಿರೋರು ಯಾರಂದ್ರೆ ನಮ್ಮ ಸಮಾಜ. ಆಮೇಲೆ ನಮ್ಮಲ್ಲಿ ಇವತ್ತಿಗೂ ಕೂಡ ಹೆಣ್ಣು ಗಂಡು ಅಂತ ಡಿಸ್ಕ್ರಿಮಿನೇಟ್ ಮಾಡೋದು ಬಹಳ ದೊಡ್ಡ ದುರಂತ ಅನ್ಸುತ್ತೆ. ನಾನು ಲೆಕ್ಚರರ್ ಆಗಿ ಕೆಲಸ ಪ್ರಾರಂಭ ಮಾಡಿದವಳು. ಐ ವಾಸ್ ಟೀಚಿಂಗ್ ಎಕನಾಮಿಕ್ಸ್. ನಾನು ಆ ಕೆಲಸ ಬಿಟ್ಟುಬಿಟ್ಟು ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಆಗಿ ಫುಲ್ ಟೈಮ್ ನಾನು ಹ್ಯೂಮರಿಸ್ಟ್ ಆಗ್ತೀನಿ ಅಂತ ಡಿಸೈಡ್ ಮಾಡಿದಾಗ 25 ವರ್ಷದ ಕೆಳಗೆ ನನ್ನ ಎದುರಿಗೆ ಯಾರು ರೋಲ್ ಮಾಡಲ್ ಇರಲಿಲ್ಲ. ಸಾಮಾನ್ಯವಾಗಿ ಯಾರನ್ನಾದ್ರೂ ತೋರಿಸಿದರೆ ನಾವು ಹಿಂಗಾಗ್ಬೇಕು, ನಾನು ಡಾಕ್ಟರ್ ವಿದ್ಯಾಧರ ಆಗ್ಬೇಕು, ಏನೋ ಒಂದು ಆಸೆ ಅನ್ಸುತ್ತಲ್ವಾ. ಅಲ್ಲ, ಹಿಂಗೆ ಫಿಗರ್ ಆಗಕ್ ಆಗದೆ ಇರ್ಬೋದು, ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಡ್ಬೋದು.
ಆ ಥರದ್ದೆಲ್ಲ ಕನಸುಗಳು ಆಸೆಗಳು ಇರುತ್ತೆ. ಬಟ್ ನಮ್ಮ ಎದುರಿಗೆ ಯಾರು ಇಲ್ಲ. ಲೇಖಕಿಯರಿದ್ರು, ಹಾಸ್ಯದ ಲೇಖನ ಬರೆಯೋ ಮಹಿಳೆಯರಿದ್ರು, ಹಾಸ್ಯ ಭಾಷಣ ಮಾಡಿದ್ರು, ಯಾರು ಮಾಡಿದವರು ಇಲ್ಲ. ಅಂಡ್ ಐ ವಾಸ್ ಡ್ರಾಯಿಂಗ್ ಗೌರ್ಮೆಂಟ್ ಸ್ಯಾಲರಿ, ಸರ್ಕಾರಿ ಸಂಬಳ. ಅಂಡ್ ನಾನು ಹುಟ್ಟಿರೋದು ಮಧ್ಯಮ ವರ್ಗದ ಕುಟುಂಬದಲ್ಲಿ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಲೆಕ್ಚರರ್ ಕೆಲಸ ಅಂದ್ರೆ ಹೆಣ್ಮಕ್ಳಿಗೆ ಹೇಳ್ ಮಾಡಿದ ಕೆಲಸ ಅನ್ನೋ ಮನೋಭಾವ ಇದ್ದಂತ ಕಾಲ ಅದು. ನಾನು VRS ಗೆ ಟ್ರೈ ಮಾಡಿದೆ. 14 ವರ್ಷ ಕೆಲಸ ಮಾಡಿದ್ಮೇಲೆ ಏಡೆಡ್ ಕಾಲೇಜಲ್ಲಿ ಸರ್ಕಾರ ಹೇಳ್ತು 2 ವರ್ಷ ಕೆಲಸ ಮಾಡಿದ್ರೆ ಎಲಿಜಿಬಿಲಿಟಿ, ಇಲ್ದಿದ್ರೆ ಕೊಡಲ್ಲ ಅಂತ. ನಾನು ರಿಸೈನ್ ಮಾಡಿದ್ದು. ಒಂದು ಸತ್ಯ ಅರ್ಥ ಆಗತ್ತೆ, ದಡ್ರ ಧೈರ್ಯ ಜಾಸ್ತಿ ಇರುತ್ತೆ. ದಯವಿಟ್ಟು ಅಮ್ಮಂದರುಗಳಿಗೆ ತಿಳ್ಕೊಳ್ಳಿ. ಬುದ್ಧವಂತರ ಹತ್ರ ಮಾರ್ಕ್ಸ್ ಇರ್ಬೋದು, ದಡ್ರ ಹತ್ರ ಮೀಟ್ ಇರುತ್ತೆ. ನೋಡಿ, ಇವತ್ತು PhD ತಗೊಂಡವ್ರು ಇದ್ದಾರೆ, MBBS ಜೊತೆ 3-4 ಡಿಗ್ರಿ ಹಾಕೊಂಡವ್ರು ಇದ್ದಾರೆ, ಇಡೀ ಕುಟುಂಬದಲ್ಲಿ ಎಲ್ಲ ಪ್ರಿನ್ಸಿಪಾಲ್ಗಳಾದವರೇ ಇದ್ದಾರೆ. ಇಂಥವ್ರನ್ನೆಲ್ಲ ಕೆಳಗ್ ಕೂರಿಸಿ ಮಾತಾಡೋ ತಾಕತ್ತಿದೆ ಅಂದ್ರೆ 35% ಅವ್ರಿಗೆ ಗಟ್ರ ಧೈರ್ಯ ಜಾಸ್ತಿ ಇರೋದೇನು ಇರುತ್ತೆ. ಅದು ಹೆಣ್ಮಕ್ಳಿಗೆ ಭಗವಂತ ಕೊಟ್ಟಿರುವಂತದ್ದು. ಬಣ್ಣಗಳು ಹುಟ್ಟಿರೋದೇ ನಮಗಲ್ವಾ? ನಾವು ಎಷ್ಟು ಕಲರ್ಫುಲ್ ಆಗಿರೋಕೆ ಇಷ್ಟಪಡ್ತೀವಿ. ನಾ ಎಂಟರ್ ಆಗುವಾಗ ಹೊರಗಡೆ ಏನೇನೋ ಕೌಂಟರ್ಗಳು ಮಾಡ್ತಾ ಇದ್ರು, ಆ ಕಲರ್ಗಳು ನೋಡೇ ಖುಷಿ ಆಯ್ತು. ನೀವು ಯಾವ ಹೆಣ್ಮಕ್ಳು ಫಂಕ್ಷನ್ಗೆ ಹೋಗಿ ಈ ಮಜಾ ಬರಲ್ಲ, ಇರುತ್ತಾ? ಈ ಖುಷಿ ನಾವು ನೋಡಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಪಾಪ ಅವರು ಆ ಫಂಕ್ಷನ್ ಮಾಡೋ ಗಡಿಬಿಡಿಲಿ ಇರ್ತಾರೋ ಹೊರತು ಅಂಗಿ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿರಲ್ಲ. ಯಾವ ಫಂಕ್ಷನ್ ಆದ್ರೂ ನಮ್ಮ ಮನೆ ಹೆಣ್ಮಕ್ಳು ಕರ್ಕೊಂಡು ಹೊರಟಾಗ ನಾವು ಯಾವ ಶರ್ಟ್ ಹಾಕೊಳ್ಳಿ ಅಂತ ಯಾರಾದ್ರೂ ಗಂಡ ಕೇಳಿದ್ದು ಇದೆಯಾ? ಕೇಳಲ್ಲ. ಕೇಳಿದ್ರೆ ನಮಗ್ ಡೌಟ್ ಬರುತ್ತೆ, ಎಲ್ಲೋಗಿ ಬಂದಾಗ. ಯಾಕಂದ್ರೆ 30 ವರ್ಷ ಕೇಳಿಲ್ಲ, ಇದಕ್ಕಿದ್ದಂಗೆ ಶರ್ಟ್ ಪ್ಯಾಂಟ್ ಕೇಳ್ದಂದ್ರೆ ನಮಗೆ ಅವನನ್ನೇ ಅಳೆಯಕ್ ಶುರು ಮಾಡ್ತೀವಿ. ಅವ್ರು ಯಾರು ತಲೆನೂ ಕೆಡ್ಸ್ಕೊಳ್ಳೋದ ಕೇಳಲ್ಲ. ಬಣ್ಣಗಳು ಹುಟ್ಟಿರೋದು ನಮಗೆ. ಈ ಕಾರ್ಯಕ್ರಮ ಫಿಕ್ಸ್ ಆದ್ರಿಂದ ಈ ಪುಣ್ಯಾತ್ಗೀತಿರು ಯಾವ್ದು ತಲೆ ಕೆಡ್ಸ್ಕೊಂಡ್ರ ಇಲ್ವೋ, ಬಜೆಟ್ ಎಲ್ಲ ಹೇಳಿದ್ರಲ್ಲ, ಅವೆಲ್ಲ ಸುಮ್ಮನೆ ನಮ್ಗೆ. ಅದು ವರ್ಷದ ಬಜೆಟ್, ಇದು ಜನರಲ್ ಬಾಡಿ ಮೀಟಿಂಗು, ಅವ್ರು ಹೇಳೋದಕ್ಕಿಂತ ಜಾಸ್ತಿ ಇವ್ರು ತಲೆ ಕೆಡ್ಸ್ಕೊಂಡಿರುತ್ತಾರೆ. ಯಾವಾಗ ಹೇಳಿ? ಡೇಟ್ ಫಿಕ್ಸ್ ಆದ ಕೂಡಲೇ ಇವರೆಲ್ಲ ಬೀರು ಮುಂದೆ ಕೂತ್ಕೋತಾರೆ. ಬೀರು ಮುಂದೆ ಕೂತಾಗೆಲ್ಲ ಹೆಣ್ಮಕ್ಳಿಗೆ ಯೂನಿವರ್ಸಲ್ ಪ್ರಾಬ್ಲಮ್. ಹಳದ ಬಟ್ಟೆ ಇಡಕ್ ಜಾಗ ಇರಲ್ಲ, ಉಟ್ಕೊಳಕ್ ಒಂದು ಚೆನ್ನಾಗಿದೆ ಅನ್ಸಲ್ಲ ಅಲ್ವಾ? ನಮ್ಗೆ ಅನ್ಸುತ್ತೆ. ಆದ್ರೆ ಕಲರ್ಫುಲ್ ಆಗಿ ಇರೋಕೆ ನಾವು ಇಷ್ಟಪಡ್ತೀವಿ. ಬಣ್ಣಗಳಿರೋದೇ ನಮಗೆ. ಆದ್ರೆ ಕಲರ್ನ ನೋಡಿ ಆನಂದಿಸೋ ಹೃದಯವಂತಿಕೆ ನಮ್ ಗಂಡ್ಮಕ್ಳಿದೆ. ಅವ್ರು ಯಾರು ಕೂಡ ಅವ್ರಿಗೆ ಬಣ್ಣ ಬೇಕು ಅಂತ ಬಯಸಲ್ಲ. ಅಮ್ಮ ನೀನ್ ಖುಷಿಯಾಗಿರಮ್ಮ, ನೀನ್ ನಗ್ನಾಗ್ತಾಗಿರಮ್ಮ, ನಮ್ ಮನೆ ನೆಮ್ಮದಿಯಾಗಿರುತ್ತೆ ಅನ್ನೋ ಹೃದಯವಂತಿಕೆ ಇದೆಯಲ್ಲ, ಅದು ನಮ್ ಗಂಡ್ಮಕ್ಳಿಗೆ. ಅವ್ರಿಗೊಂದು ಚಪ್ಪಾಳೆ ಕಟ್ಟ. ಬಣ್ಣಗಳು ನಮ್ಗೆ ಇರೋದು. ನಮಗ್ ಬಹಳ ಬೇಜಾರಾಗಿದ್ದು ಈ ಹಾಳಾದ ಕೊರೋನಾ ಬಂದಾಗ, ಲಾಕ್ಡೌನ್ ಆದಾಗ. ಯಾಕೆ ಅಂದ್ರೆ ಉಟ್ಕೊಳ್ಳಂಗಿಲ್ಲ, ತೊಟ್ಕೊಳ್ಳಂಗಿಲ್ಲ. ನಾವು ಉಟ್ಕೊಳ್ಳೋದೇ ಯಾರನ್ನಾದ್ರೂ ಉರ್ಸ್ಬೇಕು ಅಂತ. ಯಾರನ್ನ ಉರ್ಸೋಣ? ಮನೆಯಲ್ಲಿರೋ ಜೀವಗಳು ನೋಡಿದ್ರೆ ತಾನೇ ಉರ್ಸಕ್ಕೆ. ಅದಿಲ್ವೇ ಇಲ್ಲ ಅಲ್ವಾ? 2 ದಿನ ನೋಡಿ, ಸಂಡೇ ಮಂಡೇ ಎಲ್ಲ ಅಂದ್ವಿ. ಆಮೇಲೆ ಏನಿಲ್ಲ, ಬರೀ ಉಂಡೆ ಮಕ್ಕಳೇ. ಈ ಪರಿಸ್ಥಿತಿ ಬಂದಿತ್ತು. ನಮಗೆ ಬದುಕಿನ ಮೌಲ್ಯ ಅರ್ಥ ಆಗಿತ್ತು ಅವಾಗ್ಲೇ ಅನ್ಸುತ್ತೆ. ಯಾಕೆಂದ್ರೆ ನಮ್ಗೆಲ್ಲ ಒಂದು ಅಹಂಕಾರ ಇತ್ತು, ಜಗತ್ತೇ ನಮ್ಮ ಮುಷ್ಟಿ ಇದೆ ಅಂತ. ಕಾಣದ ನಾವೆಲ್ಲ ಚಿಕ್ಕವರಿದ್ದಾಗ ಅಮೀಬಾ ಚಿತ್ರ ಬರೀರಿ ಅಂದ್ರೆ ಹೆಂಗ ಬರೆದ್ರು ಮಾರ್ಕ್ಸ್ ಕೊಡೋರು. ಯಾಕೆಂದ್ರೆ ಅದು ಶೇಪ್ಲೆಸ್ ನಂತರ. ನೀವು ಹೆಂಗಾರು ಬರೀಬಹುದು, ಅಮೀಬಾನ ಮಾರ್ಕ್ಸ್ ಸಿಕ್ತು. ಅಮೀಬಾಗಿಂತ 1000 ಪಟ್ಟು ಚಿಕ್ಕ ಜೀವಾಣು ಅಂತ ಇದು. ಅಂತ ಕಾಣದ ಜೀವಾಣು ಬಡಿ ಮಗ ಜಗತ್ತನ್ನೇ ಅಲ್ಲಾಡಿಸ್ಬಿಡ್ತಲ್ಲ. ಯಾರು ಮುಚ್ಚಕ್ಕಾಗದೇ ಇರೋ ದೇವಸ್ಥಾನ, ಚರ್ಚು, ಮಸೀದಿ, ಕಚೇರಿಗಳು, ಸ್ಕೂಲು, ಕಾಲೇಜು ಎಲ್ಲ ಮುಚ್ಚಿಸ್ಬಿಟ್ಟು. ಆದ್ರೆ 24 hours ರನ್ ಆಗಿದ್ದು ನಮ್ಮ ನಿಮ್ಮ ಮನೆ ಅಡಿಗೆ ಮನೆ ಸರ್. ಒಂದು ದಿನ ನಮ್ಮ ಮನೆ ಕಿಚನ್ ಮುಚ್ಚಿಲ್ಲ. ನಮ್ಮ ಹೆಣ್ಮಕ್ಳು ಒಂದಿನ ಕಿಚನ್ ಕ್ಲೋಸ್ ಮಾಡ್ಲಿಲ್ಲ. ಗಂಡಸರಿಗೆ ಯಾರಿಗೂ ಅದು ಖುಷಿ ಕೊಟ್ಟಿಲ್ಲ. ಅವ್ರು ಯಾರು ಚಪ್ಪಾಳೆ ಹೊಡಿಲಿಲ್ಲ, ನೋಡ್ಲಿಲ್ಲ. ಯಾಕೆ ಅಂದ್ರೆ ನಿಜವಾಗಿ ಬಲಿಪಶು ಹೋದವ್ರು ಅವರೇ. ನಾವು ಅಡಿಗೆ ಮನೆ ಮುಚ್ಚಲಿಲ್ಲ, ಇವ್ರು ಹೊರಗೆ ಹೋಗಂಗಿಲ್ಲ. ನಾವು ಯೂಟ್ಯೂಬ್ ನೋಡು, ಟ್ರೈ ಮಾಡು, ಯೂಟ್ಯೂಬ್ ನೋಡು, ಎಕ್ಸ್ಪೆರಿಮೆಂಟ್ ಮಾಡು. ಬೇಕೋ ಬೇಡವೋ ಎಂಟಿ ಮಾಡಿ ತಿಂದು 6 ತಿಂಗಳಲ್ಲಿ ಗಂಡ್ಮಕ್ಳಿಗೆ ಬರಬೇಡೋ ಚಡ್ಡಿ ಬಿಟ್ಟು ಯಾವ ಒಂದಿನ ಆಗ್ತಾ ಇರಲಿಲ್ಲ. ವರ್ಕ್ ಫ್ರಮ್ ಹೋಮ್ ಮಾಡಿದ್ರಲ್ಲ ತುಂಬಾ ಜನ ಗಂಡು ಹುಡುಗರಿಗೆ ನೋಡಿ, ಆಮೇಲೆ ಅಂಗಿಗಳೇ ಆಗ್ತಾ ಇರ್ಲಿಲ್ಲ. ಪಾಪ ಅವ್ರ ಪರಿಸ್ಥಿತಿ ತೆನಾಲಿರಾಮನ್ ಬೇಕಾದಂಗೆ ಆಗಿದ್ದದ್ದು. ಸ್ನೇಹಿತರೆ, ಬದುಕು ತುಂಬಾ ಸುಂದರವಾಗಿದೆ. ಈ ಸಲ ಮಹಿಳಾ ದಿನಾಚರಣೆಗೆ ಒಂದು ಥೀಮ್ ಕೊಟ್ಟಿದ್ದಾರೆ, ಗಿವ್ ಅಂಡ್ ಗೇನ್ ಅಂತ. ನನ್ನ ಪ್ರಕಾರ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಹಿಳೆಯ ವಿರುದ್ಧ ಶೋಷಣೆ ಆಗ್ತಿತ್ತು, ಮಹಿಳೆಗೆ ಸಮಾನವಾದ ವೇತನ ಸಿಗ್ತಾ ಇರಲಿಲ್ಲ,
ಮಹಿಳೆಯರಿಗೆ ಸರಿಯಾಗಿ ಗೌರವ ಸಿಗ್ತಾ ಇರ್ಲಿಲ್ಲ, ಅವಳಿಗೆ ಬಸರು ಬಾಣಂತನಗಳಾದಾಗ ರಜೆ ಸಿಗ್ತಿರ್ಲಿಲ್ಲ. ಹಾಗಾಗಿ ಮಹಿಳೆಗೋಸ್ಕರ ಅಂತ 1909-10ರಲ್ಲಿ ಹೋರಾಟ ಶುರು ಮಾಡಿದ್ರು ಬೇರೆ ಬೇರೆ ದೇಶದವರು. ಆದ್ರೆ ನಮ್ಮ ದೇಶದ ಬಗ್ಗೆ ನಂಗೆ ಯಾಕೆ ಹೆಮ್ಮೆ ಅಂದ್ರೆ, ಭಾರತೀಯ ಸಂಸ್ಕೃತಿಯಲ್ಲಿ ಅಂದಿನಿಂದ ಕೂಡ ಮಹಿಳೆಗೆ ಪೂಜನೀಯ ಸ್ಥಾನ ಇದೆ. ನಾವು ಯಾವತ್ತೂ ಕೂಡ ಈಕ್ವಾಲಿಟಿಗೆ ಫೈಟ್ ಮಾಡೋ ಅಗತ್ಯ ಇಲ್ಲ. ಐ ಆಲ್ವೇಸ್ ಹ್ಯಾವ್ ಎ ಸ್ಟ್ರಾಂಗ್ ಫೀಲಿಂಗ್ ವಿ ಆರ್ ಅಹೆಡ್ ಆಫ್ ದೆಮ್. ಅವ್ರು ನಮಗೆ ಬಹಳ ದೊಡ್ಡ ಪೂಜನೀಯ ಸ್ಥಾನ ಕೊಟ್ಟು ನಮ್ಮ ಸಮಾಜ ನಮ್ಮನ್ನು ಗೌರವಿಸಿದೆ, ಬೆಳೆಸಿದೆ. ಕೆಲವು ಮನೆಯಲ್ಲಿ ಹೆಣ್ಮಕ್ಳಿಗೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಅದಕ್ಕೆ ಅವ್ರ ಮೇಲೆ ಬ್ಲೇಮ್ ಮಾಡೋದಲ್ಲ. ಮೊದಲಿಗೆ ನಾವು ಹೆಣ್ಮಕ್ಳಾಗಿ ಹುಟ್ಟಿದಕ್ಕೆ ನಮ್ಮನ್ನು ಗೌರವಿಸ್ಕೋಬೇಕು. ನನ್ನ ಪ್ರಕಾರ ನಮ್ಮ ಬಗ್ಗೆ ನನಗೆ ಸೆಲ್ಫ್ ಎಸ್ಟೀಮ್ ಇಲ್ಲದೆ ಹೋದ್ರೆ, ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನನಗೆ ನನ್ನ ಬಗ್ಗೆ ಗೌರವ ಅಭಿಮಾನ ಇಲ್ಲದೆ ಹೋದ್ರೆ ಸಮಾಜ ಅದು ಕೊಡುತ್ತೆ ಅಂತ ನಿರೀಕ್ಷೆ ಮಾಡಕ್ಕಾಗಲ್ಲ. ನಾನು ಹಾಸ್ಯ ಭಾಷಣ ಶುರು ಮಾಡಿದಾಗ ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ಆರ್ ಯು ಮ್ಯಾಡ್ ಅಂತ ಕೇಳಿದ್ರು. ಬೆಟ್ಟರಿಗೆ ಧೈರ್ಯ ಜಾಸ್ತಿ ಶುರು ಮಾಡಿದೆ ನಾನು. 25 ವರ್ಷ ಆಗಿದೆ, 26ನೇ ವರ್ಷ, ಪ್ರಪಂಚದ 23 ದೇಶಕ್ಕೆ ಹೋಗಿದ್ದೀನಿ. ಜರ್ನಿ ಏನ್ ಬಹಳ ಸುಲಭ ಅಲ್ಲ, ಯಾರ ಬದುಕಿನ ಜರ್ನಿ ನೋಡಿ ಸುಲಭ ಅಲ್ಲ. ಈ ಸಂಸ್ಥೆ 36 ವರ್ಷ ಪೂರೈಸಿದೆ ಅಂತ ಹೇಳಿದ್ರಲ್ಲ, ಬಹಳ ಈಸಿಯಾಗಿ ಏನ್ ಬಿಡು ಎಲ್ಲ ದುಡ್ಡಿರೋದೇ ಕೊಟ್ಬಿಟ್ರು ಸಮಾಜ ನಡೀತು ಅನ್ನಕ್ಕಾಗತ್ತಾ? ಒಂದು ಮನೆ ನಡ್ಸಕ್ ಕಷ್ಟ. ಇವತ್ತು 36 ವರ್ಷ ಸಂಸಾರ ಮಾಡಿದ್ದಾರೆ ಅಂದ್ರೆ ದೊಡ್ಡ ಅವಾರ್ಡ್ ಕೊಡ್ಬೇಕು. ಯಾಕೆ ಅಂದ್ರೆ 5 ವರ್ಷ ಲವ್ ಮಾಡಿ ಆಮೇಲೆ ಮದುವೆ ಆಗ್ತವೆ, 5 ತಿಂಗಳಿಗೆ ನಮ್ಗೆ ಅಡ್ಜಸ್ಟ್ ಆಗಕ್ಕಾಗಲ್ಲ ಅಂತ ಕುಟುಂಬಗಳನ್ನ ನೋಡ್ತಾ ಇದ್ದೀವಿ ನಾವು. ಬಹಳ ವಿಚಿತ್ರವಾಗಿ ನಮ್ದು ಆಧುನಿಕತೆ ನಮ್ಮ ಮೇಲೆ ಪರಿಣಾಮ ಬೀರಿದೆ. ಇಂಥದ್ರ ಮಧ್ಯೆ ಒಂದು ಸಮಾಜ ಬೇರೆ ಬೇರೆ ಮನಸ್ಥಿತಿಗಳಿರುತ್ತೆ, ಬೇರೆ ಬೇರೆ ಒಪಿನಿಯನ್ಗಳಿರುತ್ತೆ. ಅಂಥವರು ಒಂದು ಸಮಾಜವನ್ನ ಯಶಸ್ವಿಯಾಗಿ ಸಮಾಜಮುಖಿಯಾಗಿ ನಾವು ಸುಖವಾಗಿದ್ರೆ, ನಾವು ಸಂತೋಷವಾಗಿದ್ರೆ ಸಾಲದು, ಸಮಾಜಕ್ಕೆ ನಮ್ಮ ಋಣ ಇದೆ ತೀರಿಸಬೇಕು ಅಂತ ಈ ಪದ್ಮಶಾಲಿ ಸಮಾಜ ಕೆಲಸ ಮಾಡ್ತಿದೆಯಲ್ಲ, ಇದಕ್ಕೆ ನಾವು ಒಂದು ಗೌರವದ ಅಭಿನಂದನೆ ಸೂಚಿಸ್ತೇವೆ. ಇದಕ್ಕೆ ನಿಮ್ಗೆಲ್ಲ ಎಷ್ಟು ಮೆಚ್ಚುಗೆ ತೋರಿಸಿದ್ರು ಸಾಲು. ಇವ್ರಿಗೆಲ್ಲ ಮನೇಲಿ ಪ್ರಾಬ್ಲಮ್ ಇಲ್ವಾ? ಇಲ್ಲಿದ್ದಾರೆ, ಅಯ್ಯೋ ಗ್ಯಾಸ್ ಬುಕ್ ಮಾಡಿದ್ದೆ ಬಂದ್ಬಿಡ್ತಾನೆ. ಯಾಕೆಂದ್ರೆ ಈಗ ಗಂಡನ ಕಾಯಲ್ಲ, ನಾವು ಎಲ್ಲೋಗುತ್ತೆ ಬರುತ್ತದು, ಗ್ಯಾಸ್ ಕಾಯ್ತೀವಿ. ಅವನು ಬರ್ದೇ ಹೋದ್ರೆ ತಪ್ಪಿಸ್ಬಿಟ್ರೆ ಇನ್ಯಾವತ್ತು ಬರುತ್ತೋ ಏನೋ. ನಾವು ದುರಂಧರ್ 2 ನೋಡಿದ್ದಕ್ಕಿಂತ ಜಾಸ್ತಿ ಸಿಲಿಂಡರ್ 2 ಕಾಯ್ತಾ ಇದ್ದೀವಿ. ಅದು ನಮ್ಮ ಪರಿಸ್ಥಿತಿ. ಈಗ ನಾವು ಹೆಣ್ಮಕ್ಳು ಅಲ್ವಾ, ನಾವೆಲ್ಲವನ್ನು ಸ್ಟೇಜ್ ಮೇಲೆ ಇರ್ಬೋದು, ಮನೆಯಲ್ಲಿ ನಮ್ಗೆ ಅಯ್ಯೋ ಹಾಲಿಟ್ಟಿದ್ದೆ ಆಫ್ ಮಾಡೋದ್ನೋ ಇಲ್ವೋ ಅಂತ ಕುರಿತಾ ಇರುತ್ತೆ. ಬಿಕಾಸ್ ವಿ ಹ್ಯಾವ್ ಎ ಸ್ಟ್ರಾಂಗ್ ಫೀಲಿಂಗ್, ಎಲ್ಲ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ ಅನ್ನೋದಿರುತ್ತೆ. ಇಂಥದ್ರ ಮಧ್ಯೆ ಎಲ್ಲ ನಮ್ಮ ಮನೆ ಕಟ್ಟೋದ್ರ ಜೊತೆಗೆ ಸಮಾಜ ಕಟ್ಟೋ ಕೆಲಸ ಮಾಡ್ತಿದ್ದೀರಲ್ಲ, ಅದು ತುಂಬಾ ಖುಷಿ ಆಯ್ತು. ತುಂಬಾ ಅಚ್ಚುಕಟ್ಟಾಗಿ ಇವತ್ತು ಈ ಕೆಲಸ ನೀವು ಮಾಡಿದೀರಾ. ನನ್ಗೆಲ್ಲರ ಹೆಸರು ಗೊತ್ತಿಲ್ಲ. ನನ್ನ ಹತ್ರ ಮಾತಾಡಿದ್ದು ಉಮಾಕ್ಕ, ಅಫ್ಕೋರ್ಸ್ ಕಿರಣ್, ಇನ್ನೊಬ್ರು ಮಾಲಾ ಕಿರಣ್ ಅಲ್ಲ, ಅವ್ರು ನನ್ನ ಹತ್ರ ಮಾತಾಡಿದ್ರು. ಹಾಗಂತ ನಾನು ಅವ್ರಿಬ್ಬರ ಹೆಸರೇ ತಗೊಳ್ಳಲ್ಲ. ಯಾಕಂದ್ರೆ ಒಂದ್ ಕೈಯಲ್ಲಿ ಬರೀ ಚಿಟ್ಕೆ ಹೊಡಿಬೋದ್ರಿ, 2 ಕೈ ಸೇರಿದ್ರೆ ಚಪ್ಪಾಳೆ. ಎಲ್ಲರೂ ಕೂಡ ನೀವು ಎಲ್ಲ ಕೈ ಜೋಡಿಸಿದ್ರಿ ಅವ್ರ ಜೊತೆಗೆ. ಅದಕ್ಕೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆಗ್ತಾ ಇದೆ. ತುಂಬಾ ಖುಷಿಯಾಗಿದ್ದು ಅಂದ್ರೆ ಎಷ್ಟು ಜನ ಮಹಿಳೆಯರನ್ನ ಗುರುತಿಸಿ ಗೌರವಿಸಿದ್ರಿ. ಕೆಲವರಿಗೆ ವೇದಿಕೆ ಮೇಲೆ ಗುರುತಿಸಿಲ್ಲದೆ ಇರ್ಬೋದು, ನಿಮ್ಮ ಐಡೆಂಟಿಟಿ ಎಲ್ಲೂ ಹೋಗಲ್ಲ, ಅದಲ್ಲೇ ಇರುತ್ತೆ, ಅದಕ್ಕಿರೋ ಬೆಲೆ ಅಲ್ಲೇ ಇರುತ್ತೆ. ನೋಡಿ, ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಾಗ ಒಬ್ಳು ಕಮಲೇಶ್ ಕುಮಾರಿ ಅನ್ನುವಂತಹ ಕಾನ್ಸ್ಟೇಬಲ್ ಹೆಣ್ಮಗಳು ಆ ಟೆರರಿಸ್ಟ್ ನ ತಡೆಯೋ ಪ್ರಯತ್ನ ಮಾಡಿದ್ಲು. ಅವಳಿಗೆ ಗುಂಡು ಬಿತ್ತು, ಸತ್ತೋದ್ಲು. ಸತ್ತಾಗ ಆ ಹೆಣ್ಮಗಳು 3 ತಿಂಗಳು ಗರ್ಭಿಣಿ. ಅವಳಿಗೆ ಸರ್ಕಾರ ಪರಮವೀರ ಚಕ್ರ ಪ್ರಶಸ್ತಿ ಕೊಟ್ಟು ಗೌರವಿಸಿತು. ಆ ಹೆಣ್ಮಗಳು ಮನಸ್ಸು ಮಾಡಿದ್ರೆ ನಾನೊಂದು ಆರ್ಡಿನರಿ ಕಾನ್ಸ್ಟೇಬಲ್, ಯಾಕೆಂದ್ರೆ ಅವಳೇನ್ ಪಾರ್ಲಿಮೆಂಟ್ ಬಾಗಿಲಲ್ಲಿ ಡ್ಯೂಟಿಗೆ ಹಾಕಿರಲ್ಲ, ಎಲ್ಲೋ ಒಂದಷ್ಟು ದೂರದಲ್ಲಿ ಹಾಕಿರ್ತಾರೆ, ಸೈಡಿಗೆ ಸರ್ಕೊಂಡಿದ್ರು ಆಕೆ ಜೀವ ಉಳಿಸ್ಕೋಬೋದಿತ್ತು. ಆದ್ರೆ ಆ ಹೆಣ್ಮಗಳು ಕರ್ತವ್ಯ ನಿರತರಾಗಿದ್ದ ಹೆಣ್ಮಗಳು ಅಟ್ಯಾಕ್ ಆಗ್ತಿದೆ ಅಂದಾಗ ಪ್ರೊಟೆಸ್ಟ್ ಮಾಡಿ ಆ ಟೆರರಿಸ್ಟ್ ಗಳನ್ನ ಹೊಡೆಯುವಂತ ಸಾಹಸ ಧೈರ್ಯ ಮಾಡಿದ್ಲಲ್ಲ, ಅಂತವ್ರ ಸಂಖ್ಯೆ ಸಾವಿರ ಆಗ್ತದೆ. ನೀವು ಈಗಲೂ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ನಾಗನರೇಶ್ ಅನ್ನೋ ಒಬ್ಬ ಹುಡುಗನ ಕತೆ ಸಿಗುತ್ತೆ ನಿಮ್ಗೆ. ನಾಗನರೇಶ್ ಅನ್ನೋ ಒಬ್ಬ ಗಂಡು ಹುಡುಗ 10-11 ವರ್ಷದ ಹುಡುಗ ಇದ್ದಾಗ ಅವರಪ್ಪ ಲಾರಿ ಡ್ರೈವರು, ಯಾವುದೋ ಒಂದು ಆಕ್ಸಿಡೆಂಟ್ಗೆ ಗುರಿ ಆಗ್ತಾರೆ, ಕರ್ಕೊಂಡೋಗಿ ಹಾಸ್ಪಿಟಲ್ ಸೇರಿಸ್ತಾರೆ. ಅಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಆಗಲ್ಲ, ಬಡತನ. ಕೊನೆಗೆ ಆ ಹುಡುಗನ ಕಾಲು ಗ್ಯಾಂಗ್ರೀನ್ ಆಗಿದೆ ಅಂತ ಹೇಳಿ 2 ಕಾಲು ಕತ್ತರಿಸ್ಬಿಡ್ತಾರೆ. ತುಂಬಾ ಚೆನ್ನಾಗಿ ಓದ್ತಿದ್ದ 5ನೇ ಕ್ಲಾಸ್ ಹುಡುಗ, 2 ಕಾಲು ಕಳ್ಕೊಂಡು ವಾಪಸ್ಸು ಆಂಧ್ರದ ಗೋದಾವರಿ ತೀರದ ಒಂದು ಸಣ್ಣ ಹಳ್ಳಿ ಮನೆಗೆ ಬಂದ ಹುಡುಗ. ಕೊನೆಗೆ ಯೋಚನೆ ಮಾಡಿದ್ರು ಮೇಷ್ಟ್ರು ಮತ್ತು ಕುಟುಂಬದವರು, ಹುಡುಗನ ಅಕ್ಕ 6ನೇ ಕ್ಲಾಸ್, ಅವಳು ಕೂಡ ಯಾವತ್ತೂ ನಂಬರ್ 1ನೇ ಕ್ಲಾಸ್ ಅಲ್ಲಿ. ಆದ್ರೆ ಆ ಹುಡುಗನಿಗೆ ಬಾತ್ರೂಮ್ ಕರ್ಕೊಂಡು ಹೋಗ್ಬೇಕು, ಇನ್ನೆಲ್ಲ ಓಡಾಡಿಸ್ಬೇಕು, ಸಿಟಿಲಿ ಇದ್ದಾಗ ಸೌಲಭ್ಯಗಳು ಇರಲ್ಲ. ಅಂದ್ರೆ ಅವನಿಗೆ ಸದಾ ಒಂದು ಊರುಗೋಲಿನ ಅವಶ್ಯಕತೆ ಇತ್ತು. ಆ ಅಕ್ಕನ್ನ ಊರುಗೋಲ್ ಹಾಕ್ತೀಯ ಅಂತ ಕೇಳಿದ್ರು ಒಪ್ಕೊಂಡು 6ನೇ ಕ್ಲಾಸ್ ಅಲ್ಲಿ ಇದ್ದ ಅಕ್ಕನ್ನ ಡಿಮೋಟ್ ಮಾಡಿ 5ನೇ ಕ್ಲಾಸ್ ಅಲ್ಲಿ ಅವನ ಜೊತೆ ಕೂರಿಸಿದ್ರು. ಇವತ್ತು ನಾಗನರೇಶ್ ಕಥೆನ ನಾವು ಗೂಗಲ್ ಅಲ್ಲಿ ಓದ್ತೀವಿ. ಅವ್ರ ಅಕ್ಕ
ಗೊತ್ತಿಲ್ಲ, ಆದ್ರೆ ಆ ಹೆಣ್ಮಗಳು ಮಾಡಿದ ತ್ಯಾಗನ ನಾವು ಮರೆಯಕ್ಕಾಗತ್ತೆ. ಪ್ರತಿಯೊಬ್ಬ ಹೆಣ್ಣಲ್ಲೂ ಅಂಥದ್ದೊಂದು ಅಂತಃಕರಣ ಇದೆ, ಅಂಥದ್ದೊಂದು ತಾಕತ್ತಿದೆ, ನಾವು ಗುರುತಿಸ್ಕೊಳ್ಳಲ್ಲ ಅಷ್ಟೇ. ನಾವು ಅದ್ರಲ್ಲಿ ವಿಫಲ ಆಗ್ತೀವಿ. ಆಮೇಲೆ ನಮ್ಮಲ್ಲಿ ನೋಡಿ ಎಂತ ವಿಶೇಷ ಶಕ್ತಿ ಇದೆ. ಇಲ್ಲಿ ಬಂದ್ರಲ್ಲ ನೀವು, ಬಂದೇನು ಸುಮ್ಮನೆ ಕೂತಿದ್ದೀರೇನು? ಕಣ್ಣಲ್ಲೇ ಸ್ಕ್ಯಾನಿಂಗ್ ಮಾಡ್ತಿದ್ದೀರೋ ಇಲ್ವೋ? ಮೇಡಮ್ ನಿಮ್ ಯಾವ ಎಕ್ವಿಪ್ಮೆಂಟ್ಗೂ ಆ ಸ್ಕ್ಯಾನರ್ ಸಿಗಲ್ಲ ಮೇಡಮ್. ಸುಮ್ಮನೆ ಹಿಂಗ್ ಸ್ಕ್ಯಾನ್ ಮಾಡಿ ನೋಡಿದ್ಯಾ? ಕಾವೇರಮ್ಮ ಬಂದಿದಾರಲ್ಲ, ನಿಂತ್ಕೊಳ್ಳಿ ಕಾವೇರಮ್ಮ ಒಂದ್ ನಿಮಿಷ. ಅಮ್ಮನ ಜೊತೆ ಬಂದಿದ್ದಾರೆ, ಡೋನರ್ ಅಂತ ಅವ್ರಿಗೊಂದು ಚಪ್ಪಾಳೆ ತಟ್ಟಿ. ಕಾವೇರಮ್ಮನ್ ನೋಡಿದ್ಯಾ? ಕೈ ಕುತ್ತಿಗೆ ಎಲ್ಲ ಒರಿಜಿನಲ್ ಡೈಮಂಡ್ಸ್. ನಾನು ಇಷ್ಟ ಹೇಳ್ದೆ ಅಂತ ಒಂದನ್ನ ಮೆಚ್ಚುಗೆ ಬಹುಮಾನ ಅಂತ ಬಿಚ್ಕೊಟ್ರೆ ನೀವು ಯಾರು ಹೊಟ್ಟೆ ಕಿಚ್ಕೊಟ್ಕೋಬೇಡಿ. ಕಣ್ಣಲ್ಲಿ ಅಂದ್ರೆ ನಾವು ಕಣ್ಣಲ್ಲಿ ಮೆಷರ್ ಮಾಡೋ ತಾಕತ್ ನಮಗೆ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರನ್ನು ಬಂದ ತಕ್ಷಣ ಇನ್ನೊಂದು ನೋಡಿದ ತಕ್ಷಣ ಮಾತಾಡ್ಕೊಂಡಿರ್ತೀರ. ಸುಧಾಕರ್ ನೋಡು ಎಲ್ಲ 1 ಗ್ರಾಮ್ ಹಾಕೊಂಡ್ ಬಂದ್ಬಿಟ್ಲು. ಒರಿಜಿನಲ್ ಅಕ್ಷರ ಕೇಳಿ ರಿಸ್ಕ್ಗಳೆಲ್ಲ ಮುಚ್ಚಿಬಿಟ್ಟು ನೋಡ್ತಾನೆ ಪುಣ್ಯಾತ್ಮ. ಬಟ್ ನಾವು ಕಣ್ಣಲ್ಲೇ ನೋಡಿ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ. ಈ ತಾಕತ್ ನಾವು ಪಾಪ ಗಂಡು ಮಕ್ಳಿಗೆ ನೀವು ಮನೆಗೆ ಹೋಗಿ ಕೇಳಿ ಅವ್ರು ಏನ್ ಹಾಕೊಂಡಿದ್ರು ನೋಡಿದ್ರ? ಯಾರಮ್ಮ ಅವ್ರವೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ, ಅವ್ರಂಥದ್ದೆಲ್ಲ ಮಾತು ಆಡಲ್ಲ. ಅವೆಲ್ಲ ನಮ್ಮ ಇಶ್ಯೂಗಳು. ಆದ್ರೆ ಅದ್ರ ಬಗ್ಗೆ ನಂಗೆ ಹೆಮ್ಮೆ ಇದೆ. ನಂಗೆ ಯಾವ್ದು ಅದು ಅವಮಾನ ಅನ್ಸಲ್ಲ. ಅವೆಲ್ಲ ಮಾಡೋದ್ರಿಂದಾನೇ ನಮ್ಗೆ ಹಾರ್ಟ್ ಅಟ್ಯಾಕ್ ಬರಲ್ಲ. ಯಾಕಂದ್ರೆ ನಾವು ಏನ್ ಕೇಳಿಸ್ಕೊಳ್ಳಿ ಇಲ್ಲಿ ಇಟ್ಕೊಳ್ಳಲ್ಲ, ಇಲ್ಲಿಂದ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಅದೆಲ್ಲ ಒಂದು ಔಟ್ಲೆಟ್ ಬೇಕು. ಗಂಡ್ಮಕ್ಳು ಮಾತಾಡಲ್ಲ, ಗುಮ್ ಅಂತ. ನಾನು ಅದಕ್ಕೆ ಒಂದ್ಸಲ ಬಹಳ ಅದು ವೈರಲ್ ಆಗಿತ್ತು. ನಾನು ನಿಜವಾಗ್ಲೂ ಹೇಳಿದ್ದೆ, ಈ ಪ್ರೆಸ್ಟೀಜ್ ಕುಕ್ಕರ್ ಇದ್ದಂಗೆ ನಮ್ ಗಂಡ್ಮಕ್ಳು ಅಂತ. ಪ್ರೆಸ್ಟೀಜ್ ಕುಕ್ಕರ್ ಅಂದ್ರೆ ನಾನೇನು ಆ ಬ್ರ್ಯಾಂಡ್ಗೆ ಅಂಬಾಸಿಡರ್ ಅಲ್ಲ, ನಾನೇನು ಕುಕ್ಕಟೆ ಕೊಟ್ಟಿಲ್ಲ ಅವರು. ಬಟ್ ಸಾಮಾನ್ಯವಾಗಿ ಎಷ್ಟೇ ಕುಕ್ಕರ್ಗಳು ಬಂದ್ರು ಪ್ರೆಸ್ಟೀಜ್ ಸ್ಥಾನ ದೊಡ್ಡದು. ಅವಾಗೆಲ್ಲ ಗಿಫ್ಟ್ ಮದುವೆ ಮಾಡ್ದಾಗ ಕೊಡೋರು. 20 ನಿಮಿಷಕ್ಕೆ ನೋಡಿ ಮದುವೆ ಆಗೋಷ್ಟ್ರಲ್ಲಿ ಕುಕ್ಕರ್ ಇಡ್ತೀವಿ, ಕೂಗ್ಬಿಡುತ್ತೆ, ಬೇಳೆ ಬೇಯುತ್ತೆ, ಸಂಸಾರ ನಡೆಯುತ್ತೆ. ಒಂದ್ 5-6 ವರ್ಷ ಆದ್ಮೇಲೆ ನೋಡಿ ಶಿವ ಅನ್ನತ್ತೆ. ನಾವು ಬಿಡಲ್ಲ, ಸೌಂಡ್ ತಗೊಂಡು ತಲೆ ಮೇಲೆ ಕೊಡ್ತೀವಿ. ಗಂಡಂಗಲ್ಲ ವೆಯ್ಟ್ ಇದೆ. ಕೊಟ್ಟು ಕೂಡಲೇ ಅದಕ್ಕೆ ನೆನಪಾಗುತ್ತೆ, ನಾ ಕೂಗಬೇಕು ಹೂ ಅನ್ನುತ್ತೆ. ಒಂದ್ 8-10 ವರ್ಷ ಆಗ್ಬಿಡ್ಲಿ ಕೂಗದೆ ಬಿಟ್ಬಿಡುತ್ತೆ. ಬಹಳ ಸಲ ಮನೆಗಳಲ್ಲಿ ಅದೇ ಆಗ್ತಾ ಇದೆ ಇವಾಗ. ನಾವು ಪರಸ್ಪರ ವಿ ಹ್ಯಾವ್ ಸ್ಟಾಪ್ ಟಾಕಿಂಗ್ ಟು ಈಚ್ ಅದರ್. ಫೋನಲ್ಲಿ ಯಾರಿಗೋ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀವಿ, ಫೇಸ್ಬುಕ್ ಅಲ್ಲಿ ಇನ್ಯಾವುದೋ ಫ್ರೆಂಡ್ಶಿಪ್ ಮಾಡ್ಕೋತೀವಿ. ಅವ್ರದ್ದು ಮುಖ ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ. ಆದ್ರೆ ಮನೆಯಲ್ಲಿರೋ ಜೀವಗಳು ಪರಸ್ಪರ ಮಾತಾಡ್ತಾ ಇಲ್ಲ. ದಯವಿಟ್ಟು ನೀವು ಮಹಿಳೆಯರು, ನಿಮ್ ಜವಾಬ್ದಾರಿ ದೊಡ್ಡದಿದೆ. ನಮ್ಮ ಹಿರಿಯರು ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ನಮ್ದೆಲ್ಲ ಮಲ್ನಾಡು, ಒಂದಷ್ಟು ಬೆಲ್ಲ ನೀರು ಕೊಡ್ತಾ ಇದ್ವಿ ನಾವು ಫಸ್ಟ್ ಆಸರ್ಗಿಗೆ ಅಂತ. ಆಸರ್ಗಿಗೆ ಬೆಲ್ಲ ನೀರು ಕೊಟ್ಟು ಬ್ಯಾಸರ್ಗಿಗೆ ಮಾತಾಡಿ ಅಡಿಗೆ ಮಾಡಿ ಊಟ ಹಾಕಿ ಔತಣ ಮಾಡ್ತಿದ್ವಿ. ಈಗ ಚೇಂಜ್. ನಮ್ಮ ಮಕ್ಕಳು ಪ್ರಶ್ನೆ ಕೇಳ್ತಾರೆ ಯಾರಾದ್ರೂ ಬಂದ್ರೆ, ಮಾಮ್ ಇವ್ರು ಯಾವಾಗ ಹೋಗ್ತಾರೆ ಅಂದ್ರೆ ಬಂದವರು ಫಸ್ಟ್ ಹೋಗ್ಬಿಡ್ಬೇಕಾ? ಮಕ್ಳಿಗೆ ಯಾರು ಮನೇಲಿ ಇರ್ಬಾರ್ದು, ರೂಢಿ ಇಲ್ಲ. ಇದೆಯಲ್ಲ, ಇದೆಲ್ಲ ನಮ್ಮ ಕುಟುಂಬಗಳ ವ್ಯವಸ್ಥೆನೇ ಸಡಿಲ ಮಾಡ್ತಾ ಇದೆ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಗಿವ್ ಅಂಡ್ ಗೈನ್ ಅಂದ್ರೆ ಸಮಾಜಕ್ಕೆ ಒಳ್ಳೇದನ್ನ ಕೊಡೋ ಜವಾಬ್ದಾರಿ ನಮಗಿದೆ ರೀ. ಕೊಟ್ಟಾಗ ನಮಗೆ ಗೈನ್ ಆಗುತ್ತೆ. ಅಫ್ಕೋರ್ಸ್ ನಾವು ಮೋಸ್ಟ್ ಆಫ್ ದಿ ಟೈಮ್ ವಿ ಸ್ಪೀಕ್ ಅಬೌಟ್ ವಿಮೆನ್ ಇಕ್ವಾಲಿಟಿ, ವಿಮೆನ್ ರೈಟ್ಸ್, ಎವ್ರಿಥಿಂಗ್. ಹಕ್ಕುಗಳ ಬಗ್ಗೆ ಮಾತಾಡ್ತೀವಲ್ವಾ? ನಮ್ಗೆ ಆಸ್ತಿಯಲ್ಲಿ ಹಕ್ಕಿದೆ. ಇವತ್ತು ಅಪ್ಪ ಅಮ್ಮನ ಮನೆ ಆಸ್ತಿಲೂ ಹಕ್ಕಿದೆ, ಗಂಡನ ಮನೆ ಆಸ್ತಿಲೂ ಹಕ್ಕಿದೆ. ಆದ್ರೆ ನಮ್ಮ ಆಟಿಟ್ಯೂಡ್ ಹೆಂಗಾಗಿದೆ? ಈ ಬ್ರೋಕರ್ಸ್ ನೋಡಿ, ಗಂಡು ನೋಡೋ ಬ್ರೋಕರ್ಸ್ ನೀವು ಕೇಳಿ ನೋಡಿ, ಗಂಡು ಹೆಣ್ಣು ನೋಡೋರ್ನ. ಅವ್ರ ಹತ್ರ ಬಂದ್ರೆ ಹುಡುಗರು ಪಾಪ ಅವಾಗಿನಂಗೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಅಂಕಲ್ ಹುಡುಗಿ ಬೆಳ್ಳಿಗಿರ್ಬೇಕು, ತೆಳ್ಳಿಗಿರ್ಬೇಕು. ನಮ್ಮ ಅಜ್ಜನೂ ಅದೇ ಕೇಳಿದ್ದ. ಈಗಲೂ ಹುಡುಗರು ಅದೇ ಕೇಳ್ತವೆ. ಬೆಂಗಳೂರಲ್ಲಿ ಒಬ್ಬಳೆ ಮಗಳಾದ್ರೆ ಒಳ್ಳೇದು, ಜಾಬಲ್ಲಿ ಇದ್ರೆ ಒಳ್ಳೇದು. ಹುಡುಗಿಯರು ಚೇಂಜ್ ಆಗಿದೆ. ಹುಡುಗಿನ ಬ್ರೋಕರ್ ಕೇಳಿ ಯಾವ ತರ ಇರ್ಬೇಕಮ್ಮ? ಓ ಅಂಕಲ್ ಡೋಂಟ್ ಆಸ್ಕ್ ಸಚ್ ಕ್ವಶನ್ಸ್. ಅವ್ರ ಪೇರೆಂಟ್ಸ್ ಫೋಟೋಗೆ ಹಾರ ಹಾಕಿದ್ರಿ ಸಾಕು. ಅಂದ್ರೆ ನಾನು ಮದುವೆ ಆಗಿ ಹೋಗುವ ಮನೆಯಲ್ಲಿ ಅತ್ತೆ ಮಾವನೇ ಇರಬಾರ್ದು ಅನ್ನೋ ಹೆಣ್ಮಗಳನ್ನ ನಾವು ಬೆಳೆಸ್ಕೊಟ್ವಿ ಅಂದ್ರೆ ಅವ್ರ ಸಮಾಜ ಉದ್ಧಾರ ಮಾಡ್ತಾಳೋ? ಅಂದ್ರೆ ನಾವು ಮನೆ ಬೆಳೆಸೋ ದೀಪ ಆಗ್ಬೇಕು, ಜ್ವಾಲೆ ಆಗ್ಬೇಕು. ನಮ್ಗೊಂದು ಜವಾಬ್ದಾರಿ ಇದೆ ಅಲ್ವಾ? ನಾವು ಏನೇ ಹೊರಗಡೆಯಿಂದ ಮಾಡರ್ನೈಸ್ ಆಗೋಣ, ಒಳಗಿಂದ ನಾವು ಸಂಸ್ಕೃತಿ ಇದೆಯಲ್ಲ, ಭಾರತೀಯ ಸಂಸ್ಕೃತಿ, ಕುಟುಂಬ ವ್ಯವಸ್ಥೆಗೆ ತುಂಬಾ ದೊಡ್ಡ ಗೌರವ ಇದೆ. ಅದನ್ನ ಕಾಪಾಡೋ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರಿಗೆ ಇದೆ. ಮಾಡೋಣ ಅಲ್ವಾ? ಅದನ್ನ ಒಂದು ಚಪ್ಪಾಳೆ ಹೊಡಿತು ಇಲ್ಲ. ಈ ಬೆಂಗಳೂರಲ್ಲಿ ಹೆಣ್ಣು ಕೊಡುವಾಗಲೇ ಹುಡುಗಿಗೆ ಹೇಳಿ ಕಳಿಸ್ತಾರೆ. ಮೊದ್ಲು ಹೇಳಿ ಕಳಿಸೋರು, ನೇರ ಮನೆಯ ಸಿರಿದೇವಿ ನೀನು ಆಗು ನನ್ನ ಮಗಳೇ. ಮನೆಯ ಮಾತು ತಂದವಳು ಮಗಳಲ್ಲ, ಕ್ಯಾತೆ ತಂದವಳು ಸೊಸೆಯಲ್ಲ ಅನ್ನೋರು. ಅವ್ರೇನು ಯೂನಿವರ್ಸಿಟಿ ಡಿಗ್ರಿ ಪಡ್ಕೊಂಡವ್ರಲ್ಲ, ಆದ್ರೆ ಹಂಗೆ ಹೇಳಿ ಕಳ್ಸೋರು, ಮಾತು ತರಬಾರ್ದು ಗಂಡನ ಮನೆಯಿಂದ ಅಂತ. ಈಗ ಚೇಂಜ್. ಸೆಕ್ಷನ್ 498A ಇದೆ, ಬಿ ಇದೆ. ಬೇಡ ಮೇಡಮ್ ಅದು ಅಂದ್ಕೊಂಡ್ಬಿಡುತ್ತೆ. ಥ್ಯಾಂಕ್ ಯು. ಅದು ಇನ್ನೂ ವಿಚಿತ್ರವಾಗಿ ಕಾಣುತ್ತೆ.
ಈಗಲೇ ನಿಮಗೆ ಅರ್ಧ ಮೇಕಪ್ ಕರಗಿ ಸ್ವಲ್ಪ ಸುಧಾಕರ್ಗೂ ಒರಿಜಿನಲ್ ಕಾಣಿಸ್ತಾ ಇದ್ದಾಳೆ. ಇನ್ನು 1 ಅವರ್ ಲೇಟ್ ಆದ್ರೆ ಪೂರ್ತಿ ಒರಿಜಿನಲ್. ಅಣ್ಣ ಈ ಫೋಕಸ್ ಲೈಟ್ ಒಂದು ಕಡಿಮೆ ಮಾಡಿದ್ರೆ ಸ್ವಲ್ಪ ಜನಕ್ಕೆ ನಾ ಕಾಣಿಸ್ತಿದ್ದೆ. ಗಾಳಿನೂ ಇಲ್ಲ, ಏನ್ ಮಾಡೋಣ ಸರ್, ನಮ್ಗೆ ಫ್ಯಾನ್ಸ್ ಕಡಿಮೆ ಆಗ್ಬಿಟ್ಟಿದೆ, ವಯಸ್ಸಾಯ್ತಲ್ವಾ. ಸ್ನೇಹಿತರೆ, ನಮ್ಮ ಮಕ್ಕಳಿಗೆ ಒಳ್ಳೇದನ್ನ ಹೇಳ್ಕೊಡೋ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಬಟ್ ನಾವು ಮಾಡ್ತಿಲ್ಲ ಅಷ್ಟೇ. ನೋಡಿ, ಸುನೀತಾ ವಿಲಿಯಮ್ಸ್ ಬಗ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತಲ್ವಾ. ಹೆಣ್ಮಕ್ಳು ಕೈಲಿಗೆ ಆಗಲ್ಲ, ಅದಾಗುತ್ತೆ ಅಂತ ಯೋಚನೆ ಮಾಡೋ ಕಾಲದಲ್ಲಿ 9 ದಿನಕ್ಕೆ ಅಂತ ಅಂತರಿಕ್ಷಕ್ಕೆ ಹೋದ ಹೆಣ್ಮಗಳು 9 ತಿಂಗಳು ಇದ್ದು ಬಂದ್ಲು ಪುಣ್ಯಾತ್ಕೀರ್ತಿ. ನಿಮ್ಮನ್ನ ಏನಾದ್ರೂ ಹೋಗಿ ಎಂದಿದ್ರೆ ಎಷ್ಟು ಮ್ಯಾಚಿಂಗ್ ಅಲ್ಲಿ ಜೋಡಿಸ್ಕೋಬೇಕಿತ್ತು ಲಗೇಜ್. ನಮಗೊಂದು ರಾಕೆಟ್, ಲಗೇಜ್ ಒಂದು ರಾಕೆಟ್ ಬೇಕಾಗಿತ್ತು. ಹೌದಾ ಅಲ್ವೋ? ಇದು ನಮ್ಮ ಪರಿಸ್ಥಿತಿ. ಆ ಹೆಣ್ಮಗಳು 9 ದಿನಕ್ಕೆ ಹೋದವಳು ಸರ್. ಆಕೆ 9 ತಿಂಗಳು ಇದು ಬಂದ್ಲು ಅಂದ್ರೆ ಹೆಣ್ಮಕ್ಳ ಕೆಪಾಸಿಟಿ ಬಗ್ಗೆ ನಾವು ಅಂಡರ್ ಎಸ್ಟಿಮೇಟ್ ಮಾಡಕ್ಕಾಗತ್ತಾ? ನಮಗ್ ಬುದ್ಧಿ ಇಲ್ಲ ಅಷ್ಟೇ. ನಮ್ಗೆ ಈಗ ನೋಡಿ, ನಾವೆಲ್ಲ ಪಬ್ಲಿಕ್ ಲೈಫ್ ಅಡಿಕ್ಟ್ ಆಗ್ಬಿಟ್ಟಿದ್ವಿ. ಈ ಲಾಕ್ಡೌನ್ ಕೊರೋನಾ ಎಲ್ಲ ಆದಾಗ ನಮ್ಮ ಕಾರ್ಯಕ್ರಮಗಳೇ ಇರ್ಲಿಲ್ಲ. ಯಾಕೆಂದ್ರೆ ನಮ್ಮನ್ನು ಕರೆಯದೆ ಜನನ್ ಸೇರಿಸ್ತೀವಿ ಅಂತ. ಜನ ಸೇರಿದಾಗ ನಮಗ್ ಕೇಳಿಸ್ತಿರುತ್ತೆ, ಅಣ್ಣ ಅವಮ್ಮ ಬಂದವಳೆ, ಫುಲ್ಲು ಶುರು ಹಚ್ಕೊಂಡವಳೆ, ಜನ ಎಲ್ಲ ಸೇರವ್ರೆ, ನೀ ಬರ್ಬೋದು ಈಗ ಅಂತಾರೆ. ಆಮೇಲೆ ಅಣ್ಣ ಎಂಟ್ರಿ ಕೊಡ್ತಾರೆ. ಆಮೇಲೆ ಅಣ್ಣ ಎಂಟ್ರಿ ಕೊಟ್ಟಾಗ ನಾವು ಭಾಷಣ ಮಾಡ್ತಿದ್ರೆ ಬೇರೆ ಇಲ್ಲ, ನಮ್ಮ ಹಿಂದಕ್ಕೆ ಕಳ್ಳಿ ಕುರ್ಚಿ ಮುಂದಕ್ಕೆ ಅಣ್ಣನ್ ಕೂರಿಸಿ ಪಟಾಕಿ ಹೊಡೆದ್ಬಿಡ್ತಾರೆ. ಎಲ್ಲವನ್ನು ನೋಡಿರೋಣ. ಲಾಕ್ಡೌನ್ ನಮ್ಮ ಕಾರ್ಯಕ್ರಮಗಳೇ ಇಲ್ಲ, ಪಬ್ಲಿಕ್ ಲೈಫ್ ಇಲ್ಲ ಅಂದ್ರೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಮನೆಯಲ್ಲಿರೋ ಜೀವಗಳು ಯಾರು ನಮ್ಮ ಮಾತು ಕೇಳಲ್ಲ. ಯು ಮೇ ಬಿ ವೆರಿ ಸಕ್ಸಸ್ಫುಲ್ ಇನ್ ಯುವರ್ ಪ್ರೊಫೆಷನಲ್ ಲೈಫ್. ಈಗ ವಿದ್ಯಾ ಮೇಡಮ್ ಬಹಳ ಸಕ್ಸಸ್ಫುಲ್ ಡಾಕ್ಟರ್. ಆಕೆ ಮನೆಯಲ್ಲಿ ಹೋಗಿ ಕೇಳ್ತಾರ ಮೇಡಮ್, ಪಾಪ ಅವ್ರು ಹೂ ಅನ್ನಂಗಿಲ್ಲ, ಇಲ್ಲ ಅನ್ನಂಗಿಲ್ಲ. ಅಂಬ್ಲಿಗಳು ಚಿಕ್ಕಂಬ್ಲಿಗಳು ಎಲ್ಲ ಕೊಟ್ಟಿದ್ದಾರೆ. ಕೇಳಲ್ಲ ಅಂದ್ರೆ ಇವ್ರು ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಕೇಳ್ತಾರೆ ಅಂದ್ರೆ ಇವ್ರು ಒಪ್ಕೊಂಡಂಗಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಬಹಳ ಜನಕ್ಕೆ ನಾನು ನೀರು ಕುಡಿಸ್ಬೇಕು ಅಂತ ಆಸೆ ಇತ್ತು. ಇವರು ಅದ್ರಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮದ್ಯ ಕುಡಿಯಲ್ಲ ಮೇಡಮ್, ಆಮೇಲೆ ಕುಡಿತೀನಿ. ಥ್ಯಾಂಕ್ ಯು. ಶಿ ಸೋ ಬ್ಯೂಟಿಫುಲಿ ಡ್ರೆಸ್. ಒಂದು ಚಪ್ಪಾಳೆ ಹೊಡಿರಿ ಇವರಿಗೆ. ಥ್ಯಾಂಕ್ ಯು. ಕರ್ಗ ಮಾಡಿದವರು ತುಂಬಾ ಚೆನ್ನಾಗಿ ಮಾಡಿದ್ರು ಸರ್. ಸ್ನೇಹಿತರೆ, ಕಾರ್ಯಕ್ರಮಗಳಿಲ್ಲ. ಮನೆಯಲ್ಲಿ ಎಕ್ಸ್ಟ್ರಾ 2 ಮಾತಾಡಿದ್ರು ಸಾಕು, ನಿಂದೆಲ್ಲ ಸ್ಟೇಜ್ಗೆ ಇಟ್ಕೋ ಅಂತಾರೆ. ಸತ್ಯ ಇದೇನೆ, ಯಾರು ಕೇಳಲ್ಲ ನಮ್ಮ ಮಾತನ್ನ. ಆ ಪರಿಸ್ಥಿತಿ ಬಹಳ ಡೆಸ್ಪರೇಟ್ ಫೀಲ್ ಆಗ್ಬಿಟ್ಟಿದ್ದೆ. ಅಮೆರಿಕಾಯಿಂದ ಒಂದು ಫೋನ್ ಬಂತು, ಸುಧಾ ಬರ್ಗೂರ್ ಮೇಡಮ್ ಸೋ ಬೋರಿಂಗ್ ಅಂದ್ಲವಳು. ಅಮ್ಮ ಸೇಮ್ ಪಿಂಚು ನೀನೇ ಜಿಗಿಟ್ಕ ಅಂದೆ. ನಮಗೂ ಬೋರನ್ನೇ, ಬೆಂಗಳೂರಲ್ಲಿ ಬಹಳ ಚೆನ್ನಾಗಿತ್ತ. ನೋಡಿ, ಲಾಕ್ಡೌನ್ ಆಗ 1-2 ದಿನ ನಾಯಿಗಳು ಗೌ 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 ಅಂದ್ವು. ಆಮೇಲೆ ಅವು 1-2-3 ದಿನ ಡ್ಯಾನ್ಸ್ ಮಾಡಿದ್ವು. ಯಾಕೆಂದ್ರೆ ಬಡಿ ಮಕ್ಕಳ ನಮ್ಮನ್ನ ವ್ಯಾನಲ್ಲಿ ಹಾಕಿ ಕಳಿಸ್ತಾ ಇದ್ರಿ, ಈಗ ನಿಮ್ಮನ್ನೇ ವ್ಯಾನಲ್ಲಿ ಹಾಕೊಂಡು ಹೋಗ್ತಾ ಇದಾರೆ ಅಂತ ಅವು ಖುಷಿ. ಆಮೇಲೆ ಅವು ಸುಮ್ಮನೆ ಆಗ್ಬಿಟ್ವು, ಯಾರೇ ಎಲ್ಲ ಸುಮ್ಮನಿದಾರ ಬಿಡು, ನಮ್ಗೇನಾಗಬೇಕು. ಅವ್ರಿಗೆ ಡೌಟ್, ನಮ್ಮ ಓನರೇ ಬದುಕಿದಾನೋ ಇಲ್ಲೋ ಗೊತ್ತಿಲ್ಲ ಅಂತ. ಆ ಪರಿಸ್ಥಿತಿ ಅದು. ಕಾರ್ಯಕ್ರಮಗಳಿಲ್ಲ. ಆ ಟೈಮಲ್ಲಿ ಈಕೆ ಫೋನ್ ಮಾಡಿ, ಸುಧಾ ಮ್ಯಾಮ್ ಒಂದು ಶೋ ಮಾಡ್ಕೊಡ್ತೀರಾ? ಶೋನ? ಅಮ್ಮ ಬೆಂಗಳೂರಲ್ಲಿ BTS ಬಸ್ಸೇ ಓಡಾಡ್ತಿಲ್ಲ ಅಂದೆ. ಅಲ್ಲ ಆನ್ಲೈನ್ ಅಂದ್ರು. ನಾನು ಯಾವತ್ತೂ ಲೈಫಲ್ಲಿ ಆನ್ಲೈನ್ ಶೋ ಮಾಡಿರ್ಲಿಲ್ಲ. ಆದ್ರೆ ಅವಾಗಲೇ ಹೇಳಿದ್ನಲ್ಲ, ಗಡ್ರ ಧೈರ್ಯ ಜಾಸ್ತಿ. ತುಂಬಾ ಮಾರ್ಕ್ಸ್ ತಗೊಂಡ್ರೆ ಡಾಕ್ಟರ್ ಗೀಕ್ಟರ್ ಆಗ್ಬಿಡ್ತಾರೆ. 35 ತಗೊಂಡಿರ್ತೀವಲ್ಲ, ನಮಗ್ ಧೈರ್ಯ ಜಾಸ್ತಿ. ಒಪ್ಕೊಂಡೆ. ಮ್ಯಾಮ್ ಎಕ್ಸಾಕ್ಟ್ಲಿ 12 o'clock ಮಾರ್ನಿಂಗ್ ಇನ್ ಶೋ ಅಂತ. ಹ್ಞೂ ಅಂದೆ. ಆಮೇಲೆ ಜ್ಞಾನೋದಯ ಆಯ್ತು. ಅಮೆರಿಕಾದವ್ರಿಗೆ ಬೆಳಗ್ಗೆ 12 ಅಂದ್ರೆ ನನಗೆ ಮಧ್ಯರಾತ್ರಿ 1 ಗಂಟೆ. ಅಂದ್ರೆ ದೆವ್ವಗಳು ಡ್ಯೂಟಿ ಮುಗಿಸಿ ಮಲ್ಗೋ ಟೈಮ್ ಅದು. ಈ ಕಡೆ ತಿರ್ಗಿಸ್ತಾರೆ. ಯಾರೋ ಅವ್ರಿಗೆ ಮಾತ್ರ ಗಾಳಿ ಬಿಟ್ರು, ನನಗೆ ಬಿಟ್ಟಿಲ್ಲ. ನಮ್ಗೆ ಸರ್ ಅದು ಗಾಳಿ ಬರ್ತಿಲ್ಲ. ವಿರೋಧ ಪಕ್ಷದವ್ರ ಕೈವಾಡ ಇದ್ದಂಗೆ ಇದೆ ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಥ್ಯಾಂಕ್ಸ್. ಇನ್ನೊಂದು ಅರ್ಧ ಗಂಟೆ ಸುಧಾ ಬರ್ಗೂರು ಸ್ವಲ್ಪ ಉಳ್ಕೊಂಡ್ ಗಾಳಿ. ಸೊ ರಾತ್ರಿ 1 ಗಂಟೆ ಶೋ. ನನಗೆ ಈ ಝೂಮ್ ನಲ್ಲೆಲ್ಲ ಹೋಗಿ ಜಾಯಿನ್ ಆಗಕ್ ಬರಲ್ಲ. ನನ್ನ ಮಗಳನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ. ಫಸ್ಟ್ ರಿಯಾಕ್ಷನ್, ನನ್ನ ಪರಿಚಯನ ಪುಣ್ಯಾತ್ಗೀತಿ ಎಷ್ಟೊತ್ತು ಹೇಳಿದ್ರಲ್ಲ ಇಲ್ಲಿ. ನನ್ನ ಮಗಳು, ನಿಮ್ಗ ಆಫೀಸ್ ಲ್ಯಾಪ್ಟಾಪ್ ಬೇಕಾ? ಅದು ಆಫೀಸ್ ಲ್ಯಾಪ್ಟಾಪು ಹೆಂಗ್ ಕೊಡೋದು ಅಂತ ಯೋಚನೆ ಮಾಡ್ತಾಳೆ. ನಾವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ನ? 4.5 kg ಇದ್ಲು. ಅಂದ್ರೆ 2 ಕಲ್ಲಂಗ್ರಿ ಹೆಣ್ ಸೈಜು. ಒಟ್ಟಲ್ಲಿ 9 ತಿಂಗಳು ಇಟ್ಕೊಂಡಿಲ್ವ ನಾವು? ಅಲ್ವಾ? ನಾವು ಅಮ್ಮಂದ್ರಗಳು ಎಷ್ಟು ಕಷ್ಟಪಟ್ಟಿರ್ತೀವಿ. ಆ ಮಕ್ಕಳುಗಳು ಏನ್ ಆರಾಮಾಗಿ ಮಾತಾಡ್ತಾವ. ನಾನು ಹೇಳಿದೆ, ಏನಾಗಲ್ಲ, ಇಟ್ಕೊಡೆ. ನೀವು ಮುಟ್ಟಿ ಹಾಳು ಮಾಡಬೇಡಿ. ನೀವು ಬರೀ ಮಾತು ನ್ಯಾಯಕ್ಕೂ ಬೇರೆ ಏನು ಬರಲ್ಲ.
ನಾನು ಸೆಟ್ ಮಾಡ್ಕೊಡ್ತೀನಿ, ನಿಮ್ದು ಶಂಕ ಹೊಡೆದಿದ್ದಾದ್ಮೇಲೆ ನೋಡು, ನಮ್ಮ ಭಾಷಣನ ನನ್ನ ಮಗಳು ಶಂಕ ಹೊಡೆದಿದ್ವು ಅಂತ. ಶಂಕ ಹೊಡೆದಿದ್ದಾದ್ಮೇಲೆ ಮೇನ್ ಸ್ವಿಚ್ ಆರಿಸ್ಬಿಡು. ನನಗೆ ಹಳೆ ಗಾದೆ ನೆನಪಾಯ್ತು, ಕಾರ್ಯವಾಸಿ ಕಟ್ಟೆ ಕಾಲು ಕಟ್ಟು ಅಂತ. ಅನ್ಬಾರ್ದು ಮನ್ಸಲ್ಲಿ ಅನ್ಕೊಂಡೆ, ಒಪ್ಕೊಂಡೆ, ಹಿಂಗೆ ರೆಡಿ ಆದೆ. ಐ ವಾಸ್ ಆಲ್ಸೋ ಈಕ್ವಲಿ ಎಕ್ಸೈಟೆಡ್. ಆನ್ಲೈನ್ ಶೋ ಫಸ್ಟ್ ಟೈಮ್. ನಾವು ಮಧ್ಯಮ ವರ್ಗದ ಕುಟುಂಬ, ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ನಮ್ಮ ಮನೆಗೂ ಪಕ್ಕದ ಮನೆಗೂ BDA ರೂಲ್ ಪ್ರಕಾರ 3 ಅಡಿ ಬಿಡ್ಬೇಕು. ನಾವು 2 ಅಡಿ ಬಿಟ್ಟಿರ್ತೀವಿ. ಅಂದ್ರೆ ನಮ್ಮ ಮನೇಲಿ ಕುಕ್ಕರ್ ಕೂಗಿದ್ರೆ ಅವ್ರು ಆಫ್ ಮಾಡ್ಬಿಡ್ತಾರೆ ಬಹಳ ಸಲ. ಅವ್ರ ಅಕ್ಷಿ ಅಂದ್ರೆ ನಾವು ಎಕ್ಸ್ಕ್ಯೂಸ್ ಮೀ ಅಂತಿರ್ತೀವಿ. ಅಷ್ಟು ಹತ್ತಿರದಲ್ಲಿದ್ದೀವಿ ನಾವು. ಇದು ನಮ್ಮ ಅಕ್ಕಪಕ್ಕದ ಮನೆಯ ವಾತಾವರಣ. ಸೊ ನಾನು ಹಿಂಗೆ ರೆಡಿ ಆದೆ. ಒಂದು ದೊಡ್ಡ ವಿಂಡೋ ಇದೆ ನಮ್ಮ ಮನೆಯಲ್ಲಿ. ನಮ್ದು ಮಾಡಿ ಮೇಲೆ ಒಂದು ಲೈಬ್ರರಿ ಇದೆ. ಇವಳ ಲ್ಯಾಪ್ಟಾಪ್ ಎಲ್ಲ ಸೆಟ್ ಮಾಡಿಕೊಟ್ಟಿದ್ಲು. ಹಿಂಗೆ ರೆಡಿ ಆಗಿ ಹೋದೆ. ಆ ಲ್ಯಾಪ್ಟಾಪ್ ಮುಂದೆ ನಿಂತ್ಕೊಂಡು ಇನ್ನೇನು 2 ಮಿನಿಟ್ಸಿಗೆ ಸ್ಟಾರ್ಟ್ ಮಾಡಬೇಕು, ಡೌಟ್ ಬಂದ್ಬಿಡ್ತು ನನಗೆ. ಈಗ ನೀವು ಎದುರಿಗೆ ಕೂತಿದ್ದೀರಾ, ನಿಮಗೆ ಕೇಳಿಸುತ್ತಾ ಇಲ್ವೋ ನನ್ಗೆ ಗೊತ್ತಾಗುತ್ತೆ. ನಿಮ್ಮ ರಿಯಾಕ್ಷನ್ ಅಲ್ಲಿ ಐ ಕ್ಯಾನ್ ಮೇಕ್ ಔಟ್. ಬಟ್ ಅವರೆಲ್ಲೋ 1000 ಮೈಲಿ ಆಚೆ ಇದ್ದಾರೆ, ಕೇಳಿಸುತ್ತಾ ಇಲ್ವೋ ಅಂತ ಅನುಮಾನ ಬಂದ್ಬಿಡ್ತು. ಆಕ್ಚುಲಿ ನನ್ನ ವಾಯ್ಸ್ ಸ್ವಲ್ಪ ದೊಡ್ಡದು. ಈ ಉತ್ತರ ಕರ್ನಾಟಕದವ್ರು ಯಾರು ಇದ್ದೀರಾ ಅಲ್ಲಿ? ಶರಣ್ರಿ ಇಲ್ಲ, ಇಲ್ಲೇ ಇರೋದು ನೋಡಿ. ನನ್ನ ಬಾಗಲಕೋಟೆ, ಬಿಜಾಪುರ ಎಲ್ಲ ಇಲ್ಲ, ಗುಲ್ಬರ್ಗ ಇಲ್ಲೇ ಐತಂತ. ಅಪ್ಪಟ ಉತ್ತರ ಕರ್ನಾಟಕ ನಮ್ ಜೋಡಿ ಐತೆ. ಯಾಕಂದ್ರೆ ಅವ್ರು ಅಲ್ಲಿ ಹೋಗಂಗೆ, ಮೇಡಮ್ ಅವರ ನಿಮ್ ಕಂಠ ಸೂಪರ್ ರೀ ಅಂತ. ಹೂವಣ ಸೊಂಟ ಅಗಲ ಆಗಿದೆ, ಕಂಠ ಒಂದೇ ಮೇಂಟೈನ್ ಆಗೈತಿ ನೋಡಪ್ಪ ಅಂದ್ಬಿಟ್ಟು. ಏನಾರು ಒಂದು ಮೇಂಟೈನ್ ಮಾಡ್ಬೇಕಲ್ಲ, ನಾನು ಕಂಠ ಮಾಡ್ಕೊಂಡಿದ್ದೀನಪ್ಪ. ಆದ್ರೆ ಸ್ವಲ್ಪ ದೊಡ್ಡ ವಾಲ್ಯೂಮ್ ಅಲ್ಲಿ ಮಾತಾಡದೆ 1 ಅವರ್. ನಿಮಗ್ ಗೊತ್ತು, ಲಾಕ್ಡೌನ್ ಆದಾಗ ಬೆಂಗಳೂರು ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಗಿಜಿ ಗಿಜಿ ಅಂತ ಬೆಂಗಳೂರು ರಸ್ತೆಗಳೆಲ್ಲ ಖಾಲಿ ಹೊಡಿತಾ ಇತ್ತು. ಖಾಲಿ ಇರ್ಬೇಕಾ ಸ್ಮಶಾನಗಳೆಲ್ಲ ಗಿಜಿ ಹುಡ್ತಾ ಇತ್ತು. ನಮ್ಮವರ ಅಂತ್ಯ ಸಂಸ್ಕಾರ ನಾವು ಮಾಡ್ಲಿಲ್ಲ, ನಮ್ಮ ಪೌರ ಕಾರ್ಮಿಕರು, ನಮ್ಮ ಸಾಮಾಜಿಕ ಕಾರ್ಯಕರ್ತರು ಮಾಡಿದ್ರು. ನಾವು ಮನೇಲಿ ಆನ್ಲೈನ್ ಅಲ್ಲಿ ನೋಡಿ ಈ 4 ವರ್ಷ ಶಾಂತಿ ಸಿಗ್ಲಪ್ಪ. ಹೋಗಕ್ ಭಯ. ನನಗೆ ಅಕ್ಷಿ ಅಂದ್ರೆ ಶತಾಯುಷಿ ಅನ್ನೋರು ಮೊದ್ಲು. ಆಳದ ಲಾಕ್ಡೌನ್ ಅಲ್ಲಿ ಅಕ್ಷಿ ಅಂದ್ರೆ ಸತ್ಯ ಮಗನೇ ಆ ಪರಿಸ್ಥಿತಿ ಅಲ್ವಾ? ತುಂಬಾ ಒಂಥರ ವಿಚಿತ್ರವಾದ ಪರಿಸ್ಥಿತಿ ಅದು. ನಾನು 1 ಅವರ್ ಭಾಷಣ ಮಾಡಿ ಕೆಳಗಿಳಿದೆ. ಈ ಪಕ್ಕದ ಮನೆ ಹಚ್ಚಿ ನನ್ನ ಮಾತು ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡು ಇದ್ದಾಳೆ. ದುರಾದೃಷ್ಟ ಅಂದ್ರೆ ನನ್ನ ಮುಂದಿದೆ ಲ್ಯಾಪ್ಟಾಪ್ ನೋಡಿಲ್ಲ ಅನ್ನೋದಕ್ಕೆ. ಬೆಳಗ್ಗೆ ಇಡೀ ಏರಿಯಾ ಸುದ್ದಿ ಒಪ್ಪಿಸ್ಬಿಟ್ಲು. ಅಯ್ಯೋ ಪಾಪ, ಕಾರ್ಯಕ್ರಮ ಇಲ್ಲದೆ ಸುಧಾಪುರ್ಗೂ ಲೂಸ್ ಆಗ್ಬಿಟ್ಟಿದ್ದಾಳೆ. ಹುಚ್ಚಾಗಿ ರಾತ್ರಿ 1 ಗಂಟೆಗೆ ಒಬ್ಳೇ ಸೀರೆ ಉಟ್ಕೊಂಡು ಬಣ್ಣ ಹಚ್ಕೊಂಡು ಆಮೇಲೆ ಮಾಡಿ ಮೇಲೆ ನಿಂತ್ಕೊಂಡು ಓದರಿದ್ದು. ಬಟ್ ಡಸಂಟ್ ಮ್ಯಾಟರ್. ಐ ಅರ್ನ್ಡ್ ಮನಿ ಇನ್ ಡಾಲರ್ಸ್. ಅದಕ್ಕೆ ಸುಮ್ಮನಾದೆ. ಯಾಕೆ ಹೇಳ್ತೀನಿ ಅಂದ್ರೆ, ನಾವೆಲ್ಲರೂ ಕೂಡ ಒಂದು ಪುಷ್ ನಿರೀಕ್ಷೆ ಮಾಡ್ತಿರ್ತೀವಿ ಜೀವನದಲ್ಲಿ. ಯಾವುದೇ ವಯಸ್ಸಲ್ಲಿ ಯಾವುದೇ ಹಂತದಲ್ಲಿ ಬೆಳಿಬೇಕು ಅಂದ್ರೂ ಹೆಣ್ಮಕ್ಳಾಗಿ ಹುಟ್ಟಿದಾಗ ನಮ್ಗೆ ಯಾರೋ ಒಂಚೂರು ಬಂದು ಪುಷ್ ಮಾಡಿಬಿಟ್ರೆ ನಾನು ಹಿಂಗಾಗ್ಬಿಡ್ತೀನಿ, ಹಂಗಾಗ್ಬಿಡ್ತೀನಿ. ಡೋಂಟ್ ಎಕ್ಸ್ಪೆಕ್ಟ್ ದಟ್. ನಮ್ಮಲ್ಲಿ ಎಲ್ಲರೂ ನಮ್ಮನ್ನ ಮೇಲೆ ಕೆತ್ತುತ್ತಾರೆ ಅನ್ನೋ ಕಲ್ಪನೆ, ನಿರೀಕ್ಷೆಗಳು ಇಟ್ಕೋಬೇಡಿ. ನನ್ನ ಬದುಕಿನ ರೂವಾರಿ ನಾನೇ ಆಗಬೇಕು. ನಾನು ಹಠ ತೊಟ್ರೆ, ಆ ಹೆಣ್ಮಕ್ಳು ಹೇಳಿದ್ರು, ಮೇಡಮ್ ನನ್ನ ಮೊಮ್ಮಗಳ ಹುಟ್ಟಿದ ಮೇಲೆ ನಂಗೆ ಬರೀಬೇಕು ಅನ್ನಿಸ್ತು, ನಾನು ಬರ್ದೆ ಅಂದ್ರು. ಮೋಸ್ಟ್ಲಿ ಅವ್ರ ಆ ಟ್ಯಾಲೆಂಟ್ ಅವರಿಗೆ ಗೊತ್ತಿರ್ಲಿಲ್ಲ. ಅವ್ರು ಇಷ್ಟು ವರ್ಷ ವೇಸ್ಟ್ ಮಾಡಿದ್ರು. ಆದ್ರೆ ಈಗ ಅವ್ರಿಗೆ ಜ್ಞಾನೋದಯ ಆಗಿದೆಯಲ್ಲ, ಇನ್ನು ಅವ್ರನ್ನ ಯಾರು ಹಿಡಿಯಕ್ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಬದುಕಲ್ಲಿ ಅದು ಬರುತ್ತೆ. ಈಗ ನಮ್ಮೆಲ್ಲ ಈಗ ಕಂಬಳಿ ಒಳ ಸೀಸನ್ ಶುರು ಆಯ್ತು ಅಲ್ವಾ ಸರ್? ಆಚೆ ಎಲ್ಲ ಓಡಾಡಿ ಕ್ಯಾಂಪಸ್ ಅಲ್ಲಿ ಒಪ್ಪಿತಪ್ಪಿ ನೀವು ಹೊರಗೆ ಹೋಗಿರ್ತೀರ, ಒಂದ್ ಕಂಬಳಿ ಹುಳ ಹಾಕ್ಬಿಟ್ರೆ, ಅಯ್ಯೋ ಕಂಬಳಿ ಹುಳ ಹಾಕೊಳ್ಳಿ, ಇಂಗ್ಲಿಷ್ ಮೀಡಿಯಂ ಅದಕ್ಕೆ ಹಾಕಿರ್ತಿಲ್ಲ ಅಂತಾರೆ. ನಾವು ಕಂಬಳಿ ಹುಳ ಅಂತೀವಿ ಅದನ್ನ. ಅಯ್ಯೋ ಅಷ್ಟೇ ಉರಿ ಕಿತ್ಕೊಳ್ಳುತ್ತೆ, ಅಯ್ಯಪ್ಪ ಇಚ್ಚಿಂಗ್ ಶುರುವಾಗುತ್ತೆ, ಅದನ್ನ ಒಂದ್ ಕಡ್ಡಿ ತಗೊಂಡು ಹಿಂಗ್ ಓಡಿಸಿ ಬರ್ತೀವಿ. ಇನ್ನೊಂದು ಹೆಣ್ಮಕ್ಳು ಈ ಕಡೆ ಪ್ರಯಾಣ ಹೊರಟ್ರು, ಹೆಂಗೋ ಇಲ್ಲೆಲ್ಲ ಗಾರ್ಡನ್ ಚೆನ್ನಾಗಿದೆಯಲ್ಲ, ಒಂದ್ ಚಿಟ್ಟೆ ಬಂದು ಹೆಗಲ ಮೇಲೆ ಕುತ್ಕೋತು. ವಾವ್, ಸೋ ಬ್ಯೂಟಿಫುಲ್. ಬಟರ್ಫ್ಲೈ ವಿತ್ ಅನದರ್ ಬಟರ್ಫ್ಲೈ. ಇವಳೇ ಟೈಟ್ಲ್ ಕೊಟ್ಟು ಸೆಲ್ಫಿ ಫೋಟೋ ಹಾಕ್ತಾರೆ. ಇನ್ಸ್ಟಾಗ್ರಾಮ್ ಅಪ್ಲೋಡ್ ಆಗೋಯ್ತು. ಬಟರ್ಫ್ಲೈ, ಏನ್ ಬಟರ್ಫ್ಲೈ? 150 kg ಇದ್ದಾಳೆ ಇವಳು. 150 kg ಬಟರ್ಫ್ಲೈ ಎಲ್ಲರೂ ಇದೆಯಾ? ಆದ್ರೆ ಬಟರ್ಫ್ಲೈ ವಿತ್ ಅನದರ್ ಬಟರ್ಫ್ಲೈ ಫೋಟೋ ಹಾಕೊಂಡ್ವಿ, ಖುಷಿ ಪಟ್ವಿ. ಎಷ್ಟು ಲೈಕ್ ಬಂತು, ಎಷ್ಟು ಕಮೆಂಟ್ ನೋಡಿದ್ವಿ. ಸ್ನೇಹಿತರೆ, ಅದೇ ಕಂಬಳಿ ಹುಳನೇ ಚಿಟ್ಟೆ ಆಗಿತ್ತು. ಕಂಬಳಿ ಹುಳದಿಂದ ಚಿಟ್ಟೆ ಆದ ಪ್ರೋಸೆಸ್ ಇದೆಯಲ್ಲ, ದಟ್ ವಾಸ್ ನಾಟ್ ಈಸಿ. 25 years ಆಫ್ ಮೈ ಜರ್ನಿ. ನಾನು ಗ್ರೇಟ್ ಅಂತ ಹೇಳ್ಕೊತಿಲ್ಲ. ಒಬ್ಬ ಕಾಮಿಡಿಯನ್ ಆಗಿ ನನ್ನ ಜರ್ನಿ ಸುಲಭ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಒಬ್ಬ ಫೀಮೇಲ್ ಕಾಮಿಡಿಯನ್ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಇತ್ತು. ಅದು ಈಗಲೂ ನಮ್ಮಲ್ಲಿ ಎಂಥ ಮನಸ್ಥಿತಿ ಇದೆ ಅಂದ್ರೆ, ಯಾರಿಗಾದ್ರೂ ನನ್ನ ಪರಿಚಯ ಮಾಡಿಕೊಟ್ಟಾಗ ವಾಟ್ ಯು ಡೂ ಅಂತ ಕೇಳ್ತಾರೆ. ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಂದ್ರೆ ವಾ ಜೋಕರ
ಬಾಡಿ ಲ್ಯಾಂಗ್ವೇಜ್ ಕರ ಆದ್ರೆ ನಾನು ವೆಸ್ಟರ್ನ್ ಕಂಟ್ರೀಸ್ ಹೋದಾಗ ನಮ್ಮ ವ್ಯಾಲ್ಯೂ ನಂಗೆ ಅರ್ಥ ಆಯ್ತು. ಯಾಕಂದ್ರೆ ಅಲ್ಲಿ ಇಮಿಗ್ರೇಷನ್ ಆಫೀಸರು ಸ್ಟಾಂಪ್ ಮಾಡುವಾಗ ಕೇಳ್ತಾರೆ ಪರ್ಪಸ್ ಆಫ್ ವಿಸಿಟ್ ಅಂತ. ನಾನು ಐ ಕ್ಯಾಮ್ ಹಿಯರ್ ಟು ಪರ್ಫಾರ್ಮ್, ಐ ಆಮ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಂದ್ರೆ ಓ ದಟ್ಸ್ ಗ್ರೇಟ್ ಯು ಆರ್ ಅ ಕಾಮಿಡಿಯನ್ ಶೇಕ್ ಹ್ಯಾಂಡ್ ಮಾಡಿ ಒಳಗೆ ಕರ್ಕೊಂಡ. ಯಾಕಂದ್ರೆ ಆ ದೇಶದಲ್ಲಿ ಒಬ್ಬ ಸಿನಿಮಾ ಸೆಲೆಬ್ರಿಟಿಗೆ ಒಬ್ಬ ಸ್ಪೋರ್ಟ್ಸ್ ಸೆಲೆಬ್ರಿಟಿಗೆ ಇರೋಕ್ಕಿಂತ ಜಾಸ್ತಿ ಇನ್ಕಮ್, ದೊಡ್ಡ ಸ್ಟೇಟಸ್, ಗೌರವ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್. ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಅಲ್ಲಿ ಇಂಡಿಯನ್ಸ್ ಮನೇಲಿ ಇರ್ತಾ ಇದ್ನಲ್ಲ, ಅದು ಯಾವುದೋ ಒಂದು 5 ವರ್ಷದ ಮಗು ಬಂದು ಕೇಳ್ತು. ಆ ಮಕ್ಕಳೆಲ್ಲ ನನಗೆ ಅವರಿಗೆ ಬರ್ಗೂರ್ ಅನ್ನಕ್ ಬರಲ್ಲ, ಬರ್ಗರ್ ಆಂಟಿ ಅಂತವಲ್ಲ. ಬರ್ಗರ್ ಆಂಟಿ, ಐ ಹರ್ಡ್ ಯು ಆರ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್, ಡು ಯು ಓನ್ ಎ ವಿಲ್ಲಾ, ಡು ಯು ಲಿವ್ ಇನ್ ಐಲ್ಯಾಂಡ್ ಅಂದ್ಲು. ಯಾಕಂದ್ರೆ ಅಲ್ಲೆಲ್ಲ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಐಲ್ಯಾಂಡ್ ಅಲ್ಲಿ ವಿಲ್ಲಾದಲ್ಲಿ ವಾಸ ಮಾಡ್ತಾರಂತೆ. ನಾನು ಹೇಳಿದೆ ನೋ ಮಗು, ಐ ಡೋಂಟ್ ಓನ್ ಅನ್ ಐಲ್ಯಾಂಡ್, but during every rainy season our BBMP will provide that facility to us. ನಮ್ಮ ಮನೆ ಇರೋದೇ ಚನ್ನಮಂಗಲ ಅಚ್ಚುಕಟ್ಟಲ್ಲಿ, ನಮ್ಮ ಮನೆ ಸುತ್ತ 3 ಅಡಿ ನೀರು ಇರುತ್ತೆ ಮಳೆ ಬಂದಾಗ. ಸೊ ಐ ಲಿವ್ ಇನ್ ವಿಲ್ಲಾ ಬಿಕಾಸ್ ಸರೌಂಡೆಡ್ ಬೈ ವಾಟರ್. ಐಲ್ಯಾಂಡ್ ಸಿಕ್ತು ನನಗೆ. ನಾವು ಇರೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಬೆಳೆಯುವಂತ ಪ್ರಯತ್ನ ಮಾಡ್ಬೇಕು ಹೊರತು ಇಲ್ಲೇ ಇರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಏನೂ ಇಲ್ಲ. ಬಹಳ ಜನ ಹೆಣ್ಮಕ್ಳ ಬಗ್ಗೆ ಇರೋ ಕಂಪ್ಲೇಂಟ್ ಏನ್ ಗೊತ್ತಾ, ತುಂಬಾ ಹೊಟ್ಟೆ ಕಿಚ್ಚು, ಸುಮ್ನೆ ಅಳ್ತಾರೆ, ಸುಮ್ನೆ ಕೋಪ ಮಾಡ್ಕೊತಾರೆ. ಇದು ಯಾಕೆ ಅಂದ್ರೆ ನಮ್ಮಲ್ಲಿ ವಯೋಸಹಜವಾಗಿ ಒಂದಷ್ಟು ಫಿಸಿಕಲ್ ಚೇಂಜಸ್ ಆಗ್ತಿರುತ್ತೆ. ಮೆನೋಪಾಸ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಎಷ್ಟೋ ಹೆಣ್ಮಕ್ಳಿಗೆ ಇವತ್ತು PCOD ಪ್ರಾಬ್ಲಮ್ ಇದೆ. ಇದೆಲ್ಲವೂ ಮಾನಸಿಕವಾಗಿ ಅಟೆನ್ಷನ್ ನ ಡ್ರಾ ಮಾಡಬೇಕು ಅನ್ಸುತ್ತೆ. ಮನೆಯಲ್ಲಿರೋ ಪ್ರಾಣಿಗಳಿಗೆ ಅದು ಅರ್ಥ ಆಗಲ್ಲ. ಬಿಕಾಸ್ ಅವ್ರಿಗೆ ಯಾರು ಇದನ್ನ ಹೇಳ್ಕೊಟ್ಟಿಲ್ಲ. ಯಾವ ಕಾಲೇಜ್ನಲ್ಲೂ ಸೈನ್ಸು ಮ್ಯಾಥ್ಸು ಇನ್ನೊಂದು ಕಲಿಸ್ತಾರ ಹೊರತು ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಮೆಂಬರ್ ಜೊತೆಗೆ ಲೈಫ್ ಪಾರ್ಟ್ನರ್ ಜೊತೆ ಮಕ್ಕಳ ಜೊತೆ ಹಿಂಗಿರ್ಬೇಕು ಅನ್ನೋದು ಹೇಳ್ಕೊಡಲ್ಲ. ಸಿಲೆಬಸ್ ಇಲ್ಲ ಅದು. ಹಾಗಾಗಿ ನಮ್ಗೆ ಯಾಕೆ ಬ್ಯೂಟಿ ಪಾರ್ಲರ್ ಹೋದಾಗ ಖುಷಿ ಆಗುತ್ತೆ ಹೇಳಿ? ನಮಗ್ ಗೊತ್ತಿದೆ ಒರಿಜಿನಲ್ ನಾವು ಹೆಂಗೆ ಅಂತ. ಆದ್ರೆ ಬ್ಯೂಟಿಷಿಯನ್ಸ್ ಮಾತ್ರ ನಮ್ಮನ್ನ ಹೋದ ತಕ್ಷಣ ನಾವು ಹೋದ್ರೆ ನಾನು ಆ ಮಕ್ಕಳಿಗೆಲ್ಲ ಖುಷಿ. ಓ ಸುಧಾ ಮ್ಯಾಮ್ ಯಾಕೆ ಟ್ಯಾನ್ ಆಗ್ಬಿಟ್ಟಿದ್ದೀರಾ ಅಂತ. ಟ್ಯಾನ್ ಆಗೋದೇನು, ಒರಿಜಿನಲ್ ಇರೋದೇ ಹಿಂಗೆ. ಬಣ್ಣ ಇಲ್ಲದಿದ್ರೆ ಅದೇ ಕಲರ್. ಅವರು ಟಿವಿ ನೋಡಿದಾರಲ್ಲ, ತುಂಬಾ ಲೈಟಿಂಗ್ ಅಲ್ಲಿ ನೋಡಿರ್ತಾರಲ್ಲ, ಬಹಳ ಬೆಳ್ಳಕ್ಕೆ ಕಲರ್ಫುಲ್ ಆಗಿದ್ದೀವಿ ಅಂತ ಕಾಣಿರ್ತಾರೆ. ಟ್ಯಾನ್ ಅಲ್ಲ, ಒರಿಜಿನಲ್ ಮ್ಯಾನುಫ್ಯಾಕ್ಚರಿಂಗ್ ಹಂಗೆ ನಮ್ದು ಗ್ಯಾರಂಟಿ ಕಲರ್. ಟ್ಯಾನ್ ಆಗಿದ್ದೀರಾ ಅಂದ್ರೆ ನನಗೂ ಒಂದು ಮೋಟಿವೇಶನ್, ಮ್ಯಾಮ್ ನೀವು ಆ ಟ್ಯಾನ್ಗೆ ಒಂದು ಕೊಡ್ತೀವಿ, ಪ್ಯಾಕ್ ಹಾಕೊಳ್ಳಿ ಅಂತ. ಹಾಕಮ್ಮ, ಅದಕ್ಕೆ 600-800 ಹಾಕಮ್ಮ ಅಂತೀವಿ, ಹಾಕಿಸ್ತೀವಿ. ಆಮೇಲೆ ಆ ಬ್ಯೂಟಿಷಿಯನ್ಸ್ ಎಲ್ಲ ಸೇರಿ ಮ್ಯಾಮ್ ನೀವು ಡೈಮಂಡ್ ಫೇಶಿಯಲ್ ಮಾಡ್ಕೊಳ್ಳಿ ಅಂತ. ಮಾಡಮ್ಮ, ಯಾಕೆಂದ್ರೆ ಡೈಮಂಡ್ ಹಾಕೊಳಕ್ ಆಗುತ್ತೋ ಇಲ್ಲೋ, ಫೇಶಿಯಲ್ ತಾನೇ ಮಾಡು. 3 ಅವರ್ ಉಚ್ಚುತ್ತಾರೆ, ಎಷ್ಟು ಖುಷಿ ಆಗುತ್ತಲ್ವಾ. ನಮ್ಮನ್ನ ನಾವು ಒಂಥರ ಪ್ಯಾಂಪರಿಂಗ್ ಮಾಡ್ಕೊಂಡು ಖುಷಿ ಜಾಗ ಅದು. ಆಮೇಲೆ ಏನ್ ಮಾಡ್ತಾರೆ, ಅವ್ರ ಕಾಮೆಂಟ್ಸ್ ಎಷ್ಟು ಪಾಸಿಟಿವ್ ಆಗಿರುತ್ತೆ. ವಾವ್ ಸುಧಾ ಮ್ಯಾಮ್ ಏನ್ ಗ್ಲೋ ಬಂತು ಗೊತ್ತಾ ಅಂತಾರೆ. ನೀವು ಆನೆಸ್ಟ್ ಆಗಿ ಹೇಳಿ, ಫೇಶಿಯಲ್ ಮಾಡಿದಾಗ ಗ್ಲೋ ಬರೋಕ್ಕಿಂತ ಗ್ಲೂ ಬರೋದೇ ಜಾಸ್ತಿ. ಅದಕ್ಕೆ ಟಿಶ್ಯೂ ಕೊಡ್ತಾರೆ ಮೊದಲು ನಿಮ್ ಕೈಗೆ ಹೊಸ್ಕೊಳ್ಳುವ ಮೂಗು. ಆದ್ರೆ ಅವ್ರು ಗ್ಲೋ ಅಂದಾಗ ನಮ್ಗೇನೋ ಅಂದ್ರೆ ನಾವು ವಿ ವಾಂಟ್ ಟು ಬಿಲೀವ್ ದಟ್. ಆ ಪ್ಯಾಂಪರಿಂಗ್ ಬೇಕು. ಸಾಕಾಗಿರುತ್ತೆ ಮನೇಲಿ ದುಡ್ದು ಬೈಸ್ಕೊಂಡು ಕೆಲಸ ಮಾಡಿ ಹೋರಾಟ ಮಾಡಿ ಹೊರಗಡೆ ದುಡ್ದು ಯಾರೋ ಒಬ್ರು ನಮ್ಗೆ ಅದ್ ಹೇಳಿದಾಗ ಖುಷಿ ಆಗುತ್ತೆ. ಆ ಖುಷಿಲೆಲ್ಲ ಒಂದ್ 4-5 ಸಾವಿರ ಬಿಲ್ ಕೊಟ್ಟು ಮನೆಗೆ ಬರುವಾಗ 1 ಇಂಚ್ ಎತ್ತರ ಆಗ್ಬಿಟ್ಟಿರ್ತೀವಿ ಖುಷಿಗೆ. ನಾನು ಅದೇ ಮೂಡಲ್ಲಿ ಒಂದ್ಸಲ ಬಂದು ಹಸ್ಬೆಂಡ್ ನ ಕೇಳಿದೆ, ಚೇಂಜ್ ಇದೆಯಾ ಅಂತ. ಎಲ್ಲ ಹುಡುಗಿಯರು ಗ್ಲೋ ಇದೆ ಅಂದಿದ್ರಲ್ಲ, ಚೇಂಜ್ ಇದೆಯಾ ಅಂದೆ. ನನ್ ಗಂಡ ಏನನ್ಬೇಕು, ಟಿವಿ ನೋಡ್ತಿದ್ದ ಪುಣ್ಯಾತ್ಮ, ನಿನ್ನ ಮಗಳು ತಗೊಳ್ತಾ ಬಿಟ್ಟಿದ್ರೆ ಪ್ಯಾಂಟ್ ಜೋಬಲ್ಲಿ ಉಳಿದಿರ್ಬೋದು, ತಗೊಳ್ಳಲ್ಲ. ಅಂದ್ರೆ ಮದುವೆ ಆಗೋಸ್ಕೂ ಆಮೇಲೆ ಬಹಳ ವ್ಯತ್ಯಾಸ. ಈಗಿನ ಮದುವೆಗಳೇ ಬಹಳ ವಿಚಿತ್ರ. ನಾನು ಎಲ್ಲ ಮೊನ್ನೆ ಹೋದಾಗ ಯಾರೋ ಕೇಳ್ತಿದ್ರು, ಸುಧಾ ಮೇಡಮ್ ನೀವು ನಿಮ್ ಮಗಳದ್ದು ಆರೆಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ. ನಾನು ಹೇಳಿದೆ ಸರ್ ನನ್ನ ಮಗಳು ಅಂತಲ್ಲ, ನೀವು ಯಾರನ್ನ ಬೇಕಾದ್ರೂ ಈಸಿ ಹಾಕೊಂಡು ಹಿಡಿಬಹುದು. ಯಾರಿಗಾದ್ರೂ ಮನೆಗೆ ಹೋಗ್ರಿ, ಹೆಣ್ಮಕ್ಳು ಪಾತ್ರೆ ತೊಳಿತಿರ್ತಾರೆ, ಗಂಡ ರಿಮೋಟ್ ಇಟ್ಕೊಂಡು ಕೂತಿದ್ರೆ ಅದು ನಮ್ಮಂಗೆ ಅರೇಂಜ್ ಮ್ಯಾರೇಜ್. ಪದ್ಮಶಾಲಿ ಸಮಾಜ ತರ 36 ವರ್ಷ ಆಗಿರುತ್ತೆ. ಎಲ್ಲ ಅವ್ನ ಮದುವೆ ಟಿವಿ ನೋಡ್ತಾ ಕೂತಿರ್ತಾನೆ, ನಾವು ಮುಸ್ರೆ ತೊಳಿತಿರ್ತೀವಿ, ಅರೇಂಜ್ ಮ್ಯಾರೇಜ್. ಇನ್ ಕೆಲವು ಮನೇಲಿ ನೋಡಿ, ಇವಳು ಉಚಿತ ಇರ್ತಾಳೆ, ಅವ್ನು ತೊಳಿತಿರ್ತಾನೆ, ಅದು ಲವ್ ಮ್ಯಾರೇಜ್. ಮಾತಾಡ್ಕೊಂಡಿರ್ತಾರೆ 50-50. ನಾವು ಉಜ್ಜಿದ್ರೆ ನೀನ್ ತೊಳಿಬೇಕು, ನೀನ್ ತೊಳೆದ್ರೆ ನಾವು ಉಜ್ತೀವಿ. ನಾನೊಂದು ರೂಮ್ ಗುಡ್ಸಿದ್ರೆ ನೀನೊಂದು ರೂಮ್ ಗುಡಿಸ್ಬೇಕು. ಅವ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಲವ್ ಮ್ಯಾರೇಜ್. ಇನ್ನು ಕೆಲವು ಮನೇಲಿ ಇನ್ನೂ ವಿಚಿತ್ರ ಸೀನ್ ಇದೆ. ಗಂಡ ಮುಸ್ರೆ ತೊಳಿತಿರ್ತಾನೆ, ಇವಳು ಸ್ಟೇಟಸ್ ಹಾಕೊಂತಾ ಇರ್ತಾಳೆ, ಅದು ರಿವೆಂಜ್ ಮ್ಯಾರೇಜ್. ಬರೇ ಲವ್ ಅರೇಂಜ್ ಜೊತೆಗೆ ಒಂದು ರಿವೆಂಜ್ ಶುರುವಾಗಿದೆ. ಎಲ್ಲವನ್ನೂ ನಾವು ನೋಡಿದ್ವಿ. ನನ್ನ ಪ್ರಕಾರ ಹೆಣ್ಮಕ್ಳಿಗೆ ಒಂದು ದೊಡ್ಡ ಗೌರವ ಇದೆ.
ಒಂದು ದೊಡ್ಡ ಜವಾಬ್ದಾರಿ ಇದೆ. ನೆಹರೂರವರು ಜೈಲಲ್ಲಿದ್ದಾಗ ಇಂದಿರಾ ಗಾಂಧಿ ದಿನ ಪತ್ರ ಬರೆಯೋರಂತೆ, ಮಗಳೇ ಯು ಶುಡ್ ರೀಡ್ ಹಿಸ್ಟ್ರಿ ಸೋ ದಟ್ ಯು ಕ್ಯಾನ್ ಕ್ರಿಯೇಟ್ ಹಿಸ್ಟ್ರಿ ಅಂತ. ಶಿ ರೆಡ್ ಹಿಸ್ಟ್ರಿ ಅಂಡ್ ಶಿ ಕ್ರಿಯೇಟೆಡ್ ಹಿಸ್ಟ್ರಿ. ಶಿ ವಾಸ್ ದ ಓನ್ಲಿ ಒನ್ ಪ್ರೈಮ್ ಮಿನಿಸ್ಟರ್, ವುಮನ್ ಪ್ರೈಮ್ ಮಿನಿಸ್ಟರ್. ನಾನೇನು ಕಾಂಗ್ರೆಸ್ ಅಲ್ಲ, ಬೇಜಾರು ಮಾಡ್ಕೋಬೇಡಿ, ನಾ ಯಾವ ಪಾರ್ಟಿ ಅವಳು ಅಲ್ಲ. ಆದ್ರೆ ನಾನು ಒಬ್ಬ ಹೆಣ್ಮಗಳ ಸಾಧನೆ ಏನು ಅನ್ನೋಕ್ಕೋಸ್ಕರ ಹೇಳಕ್ ಹೊರಟಿದ್ದು. ಇತ್ತೀಚೆಗೆ ನಾನೆಲ್ಲೋ ಫೇಸ್ಬುಕ್ ಅಲ್ಲಿ ನೋಡಿದೆ, ಚನ್ನಪಟ್ಟಣದ ಹತ್ರ ಲಾಳಘಟ್ಟ ಅನ್ನುವಂತಹ ಸಣ್ಣ ಹಳ್ಳಿಯಲ್ಲಿ ಚರಂಡಿ ಮೋರಿ ಕ್ಲೀನ್ ಮಾಡುವ ಒಬ್ಬ ವ್ಯಕ್ತಿಯ ಮಗಳು, 25 ವರ್ಷ, ಪ್ರಭಾವತಿ ಅನ್ನೋ ಹೆಣ್ಮಗಳು, ಅತ್ಯಂತ ಕಿರಿಯ ವಯಸ್ಸಿನ ಸಿವಿಲ್ ನ್ಯಾಯಾಧೀಶಿಯಾಗಿ ಆಕೆ ಸೆಲೆಕ್ಟ್ ಆದ. ಇದು ಪ್ರಜಾಪ್ರಭುತ್ವಕ್ಕಿರೋ ತಾಕತ್ತು. ಬಹುಶಃ ಮೇಡಮ್ ನನ್ನ ಟೈಮ್, ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾನು ಕಂಪ್ಲೀಟ್ ಮಾಡ್ಬೇಕಾ? ಅರ್ಥ ಆಯ್ತು. ಯಾಕಂದ್ರೆ ಕೆಲವರು ಬಂದು ಹೇಳ್ತಾರೆ ನಿಮ್ಮ ಟೈಮ್ ಮುಗಿದಿದೆ ಅಂತ. ನಾನು ಇನ್ನೂ ವಿಲ್ ಮಾಡಿಲ್ಲ. ಟೈಮ್ ಮುಗಿದಿದೆ ಅಂದ್ರೆ ಯೋಚನೆ ಮಾಡ್ಬೇಕು. ಆದ್ರೆ ನನಗೂ ನಿಮ್ಮಂತ ಪ್ರೇಕ್ಷಕರು ನೋಡಿದಾಗ ಸ್ವಲ್ಪ ಜಾಸ್ತಿ ಎಕ್ಸೈಟ್ ಆದೆ ನಾನು. ಇದು ನನ್ನ ವೃತ್ತಿ ಆದ್ರೂ ಕೂಡ ಈ ತರ ಸಂಭ್ರಮಿಸುವ, ಖುಷಿ ಪಡುವ ಪ್ರೇಕ್ಷಕರು ನೋಡಿದಾಗ ಕಲಾವಿದರಿಗೆ ಗೊತ್ತಿಲ್ಲದೆ ಇನ್ನಷ್ಟು ಮಾತಾಡಬೇಕು ಅನ್ಸುತ್ತೆ. ಆದ್ರೆ ನಿಮ್ಮ ಕಾಲದ ಪರಿಮಿತಿ ಮನಸ್ಸಿನಲ್ಲಿ ಇಟ್ಟುಕೊಂಡೇನೆ ನಾನು ನನ್ನ ಕಾರ್ಯಕ್ರಮ ಮುಗಿಸುವಂತ ಹಂತಕ್ಕೆ ಬಂದಿದ್ದೀನಿ. ನನ್ನ ಸಂದೇಶ ಇಷ್ಟೇ, ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಈ ಮುಖದಲ್ಲಿ ಒಂದು ಗಂಟು ಇಟ್ಕೊಂಡು ಬಂದ್ರೆ ಅದು ನೀವು ಸುಂದರವಾಗಿ ಕಾಣಲ್ಲ. ಇದೇನೋ ಹಾಕೊಳ್ಳೋದನ್ನು ಒಂದು ಸ್ಮೈಲ್ ಕೊಡಿ ಸಾಕು. ನಾವು ವಿಜ್ಞಾನ ಹಾಸ್ಪಿಟಲ್ ಅಲ್ಲಿ ನೋಡಿದ್ದೀವಿ, ಒಂದು ಡಿಂಪಲ್ಲು ಒಂದು ಸ್ಮೈಲ್, 100 ಜನ ಹಂಗೆ ಬಿದ್ದೋಗ್ತಾರೆ, ಅಷ್ಟೇ ಸಾಕು. ಅಂದ್ರೆ ಆ ಕೆಪಾಸಿಟಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನಿಮ್ಮ ಯಜಮಾನರು ಹೊರಗಡೆಯಿಂದ ಕೆಲಸ ಮಾಡ್ಕೊಂಡ್ ಬಂದು ಬೇಜಾರು ಮಾಡ್ಕೊಂಡು ಏನೋ ಬರ್ಲಿ, ನೀವೊಂದು ಸ್ಮೈಲ್ ಮಾಡ್ಕೊಂಡು ಕಾಫಿ ಕೊಡ್ಲಾ ಅನ್ನಿ ಅವನಿಗೆ ಅರ್ಧ ಜಗತ್ ಗೆದ್ದಷ್ಟು ಖುಷಿ ಆಗುತ್ತೆ. ನಾವಿವತ್ತು ಎಲ್ಲಿ ಸೋಲ್ತಾ ಇದೀವಿ ಅಂದ್ರೆ, ಬಿರ್ಲಾ ಅವ್ರ ಮನೆಯಲ್ಲಿ, ಬಹಳ ಶ್ರೀಮಂತರು ಬಿರ್ಲಾ ಅವರು. ನಾವೆಲ್ಲ ಬಾಲ್ಯದಲ್ಲಿ ಇದು ಭಾರತದ ಶ್ರೀಮಂತರು ಅಂದ್ರೆ ಬರೀ ಟಾಟಾ ಬಿರ್ಲಾ ಎರಡೇ ಗೊತ್ತಿದ್ದು. ಈ ಅಂಬಾನಿ ಅದಾನಿ ಎಲ್ಲ ಅವಾಗ ಇರ್ಲಿಲ್ಲ, ಆಮೇಲೆ ಸೇರ್ಕೊಂಡ್ಬಿಟ್ರು ಇಷ್ಟಿಗೆ. ಬಿರ್ಲಾ ಮನೇಲಿ ಇವತ್ತಿಗೂ ಒಂದು ಪದ್ಧತಿ ಇದೆ. ಅವ್ರು ರಾತ್ರಿ ಊಟಕ್ಕೆ ಇಡೀ ಕುಟುಂಬ ಒಟ್ಟಿಗೆ ಕೂತ್ಕೋತಾರಂತೆ. ಮಧ್ಯದಲ್ಲಿ ಅವ್ರ ಮನೆ ಹಿರಿಯ ಅಜ್ಜಿ ಕೂತ್ಕೊಳ್ಳುತ್ತೆ. ಎಲ್ಲರೂ ಅವ್ರ ಮೊಬೈಲ್ ನ ಸ್ವಿಚ್ ಆಫ್ ಮಾಡಿ ಅಜ್ಜಿ ಹತ್ರ ಇಡ್ತಾರೆ. 1 ಅವರ್ ಹರಟೆ ಹೊಡ್ಕೊಂಡು ಊಟ ಮಾಡ್ತಾರೆ ಬಿರ್ಲಾ ಫ್ಯಾಮಿಲಿಯವರು. ಊಟ ಮಾಡಿ ಆಮೇಲೆ ಅವಶ್ಯಕತೆ ಇದ್ರೆ ಮೊಬೈಲ್ ಆನ್ ಮಾಡಿ ಬೇಕಾದವ್ರಿಗೆ ಕಾಲ್ ಮಾಡ್ತಾರೆ, ಇಲ್ಲಿ ಹೋಗಿ ಮಕ್ಕಂತಾರೆ. ನಾವು ಬಿರ್ಲಾಗಿಂತ ಬಿಸಿ. 12 ಗಂಟೆ ರಾತ್ರಿ ಗಂಡನ್ ಕಾಂಡಂಗ್ ಹೆಂಡತಿ ಸೌರು, ಹೆಂಡತಿ ಕಾಂಡಂಗ್ ಗಂಡ ಸೌರು. ಕೆಲವು ಸಲ ಅವಳು ಮೊಬೈಲ್ ಚೆಕ್ ಮಾಡಕ್ಕೆ ಇವನು ಅವಳ ಮುಖಕ್ಕೆ ಹಿಡಿತಿರ್ತಾನೆ. ಅದು ಮೇಕಪ್ ಇಲ್ಲ ಅಂದ್ರೆ ಓಪನ್ ಆಗಲ್ಲ. ಇವೆಲ್ಲ ನಡೀತಿರುತ್ತೆ ಸ್ನೇಹಿತರೆ. ನಮ್ಮ ವಸ್ತುಗಳಿದೆಯಲ್ಲ, ಇದೆಲ್ಲ ನಮ್ಮ ಬಳಕೆಗಿರೋದ್ರಿ. ಸೋಷಿಯಲ್ ನೆಟ್ವರ್ಕಿಂಗ್ ಇದೆಯಲ್ಲ, ಇವತ್ತು ವಿ ಆರ್ ಟೂ ಮಚ್ ಅಡಿಕ್ಟೆಡ್ ಟು ಸೋಷಿಯಲ್ ನೆಟ್ವರ್ಕ್. ಮೋಸ್ಟ್ಲಿ ಸುಶೀಲಮ್ಮನಂತಹ ಹಿರಿಯ ಅಮ್ಮ ಅವರು ಸೋಷಿಯಲ್ ನೆಟ್ವರ್ಕ್ ಪಾಪ್ಯುಲಾರಿಟಿಗೆ ಅಡಿಕ್ಟ್ ಆಗಿದ್ದಿದ್ರೆ ಅವ್ರು ಈ ಎತ್ತರಕ್ಕೆ ಇಷ್ಟು ವಿಶಾಲವಾಗಿ ಬೆಳಿತಿರ್ಲಿಲ್ಲ. ಆಕೆಯ ಹೊರ ರೂಪದಿಂದ ಅಲ್ಲ, ಆಕೆಯ ಅಂತಃಕರಣದಿಂದ ಅವರು ಮಾಡಿದ ಸೇವೆಯಿಂದ ನಾವು ಮದರ್ ತೆರೇಸಾ ನೋಡಿಲ್ಲ, ಸುಶೀಲಮ್ಮ ನೋಡ್ತೀವಿ. ಇದು ಒಬ್ಬ ಹೆಣ್ಮಗಳು ಮಾಡಬಹುದಾದ ಸಾಧನೆ ಅಂದ್ರೆ ಅಂಥವ್ರನ್ನ ದರ್ಶನ ಮಾಡೋದು, ಅಂಥವ್ರನ್ನ ಆದರ್ಶವಾಗಿ ಸ್ವೀಕರಿಸೋದು, ಒಂದು ಆದರ್ಶ ಕುಟುಂಬ ಕಟ್ಟುವಂಥದ್ದು. ನಮಗೆ ದೋಷ ಯಾರಾದ್ರೂ ನಮ್ಮಲ್ಲಿ ವರ್ಕ್ ಪ್ಲೇಸ್ ಅಲ್ಲೋ ಇನ್ನೆಲ್ಲ ನಮ್ಮ ಮೇಲೆ ಹೆರಾಸ್ಮೆಂಟ್ ಆದ್ರೆ, ಅಥವಾ ನಿಮ್ಮ ಮನೆಯಲ್ಲಿ ಇರೋರ್ಗೆ ಏನೋ ಯಾವುದೇ ರೀತಿಯ ಹೆರಾಸ್ಮೆಂಟ್ ಆಗ್ತಿದೆ ಅಂದ್ರೆ ದಯವಿಟ್ಟು ವಾಯ್ಸ್ ರೈಸ್ ಮಾಡಿ ಬಿಡಬೇಡಿ. ನಮ್ಮ ದನಿ ಯಾವಾಗಲೂ ಎತ್ತಿರ್ಬೇಕು. ಆದ್ರೆ ನಾವು ಬರೀ ಹಕ್ಕಿಗೋಸ್ಕರ ದನಿ ಹಾಕೋದಲ್ಲ, ಕರ್ತವ್ಯಗಳನ್ನು ಕೂಡ ಮಾಡಬೇಕು. ಆ ಕರ್ತವ್ಯಗಳ ಬಗ್ಗೆ ನಾವು ಗಮನ ಕೊಟ್ರೆ ಪ್ರತಿದಿನ ಪ್ರತಿ ಕ್ಷಣ ಮಹಿಳಾ ದಿನಾಚರಣೆ ಆಗತ್ತೆ ಅಂತ ಹೇಳ್ತಾ, ತುಂಬಾ ಅದ್ಭುತವಾದ ಅವಕಾಶ ಸುಧಾ ಬರ್ಗೂರಾದ ನನಗೆ ಕಲ್ಪಿಸ್ಕೊಟ್ಟಿದ್ದೀರಾ. ನಾನು ನಿಮ್ಮ ಮನೆ ಮಗಳು. ನನಗೆ ವಿಶೇಷವಾಗಿ ಜಗದೀಶ್ ಸರ್ ಅವ್ರಿಗೊಂದು ಚಪ್ಪಾಳೆ ಕಟ್ಟೋಣ ಸರ್. ಈಗಾಗಲೇ ನಿಂತ್ಕೊಳ್ಳಿ ಸರ್. ಅವರು ರಿಟೈರ್ಡ್ SP ನೋಡಿ. ಒಬ್ಬ SP ಅಧಿಕಾರದಲ್ಲಿದ್ದವರು ಅವ್ರು ಎಷ್ಟು ಸರಳವಾಗಿ ಅಂದ್ರೆ, ಅವ್ರು ನಮ್ ಬ್ಯಾಗ್ ಅನ್ನ ತಂದು, ಮೇಡಮ್ ಇದು ನಮ್ ಜವಾಬ್ದಾರಿ ನಿಮ್ಮ ಮನೆ ಮುಗಿಸೋವರೆಗೂ ಅಂದ್ರು. ಅಂದ್ರೆ ಉಮಾ ಮೇಡಮ್ ಅವ್ರು ಹೊರಗಡೆ SP ಮುಂದಿದ್ದಂಗ ಅಲ್ವಾ ಸರ್? ಸತ್ಯ ಅದೇನೆ, ಪ್ರತಿಯೊಬ್ರು ಅಷ್ಟೇನೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವರು ಧ್ರುವತಾರ ಹೋಟ್ಲು ಮಾಲೀಕರು, ಇವ್ರ ಯಜಮಾನರು ಉಮಾಶಂಕರ್ ಅಲ್ವಾ? ಆದ್ರೆ ಮಂಜುಳಮ್ಮ ದೋಸೆ ಅಂದ್ರೆ ಅವ್ರು ದೋಸೆ ತಿಂತಾರೆ, ಇಡ್ಲಿ ಅಂದ್ರೆ ಅವ್ರು ಇಡ್ಲಿ ತಿಂತಾರೆ. ಯಾಕೆಂದ್ರೆ ಮಂಜುಳಮ್ಮ ಹೇಳ್ತಾರೆ ಅಂತ. ಅದು ಬಹಳ ಸಂಗಾತಿ ಅನ್ನೋದು ಅದಕ್ಕೇನೆ. ಆ ಪ್ರೀತಿ, ಆ ಗೌರವ, ಕುಟುಂಬ ವ್ಯವಸ್ಥೆ ಬಗ್ಗೆ ನಮ್ಗೆ ಯಾವತ್ತೂ ಉಳ್ಕೊಳ್ಳಿ. ಮೊದಲೆಲ್ಲ ಗಂಡನ ಹೆಸರು ಹೇಳಿದ್ರೆ ಅವನ ಆಯಸ್ ಕಡಿಮೆ ಆಗುತ್ತೆ ಅಂತ ನಮ್ಮನ್ನು ಬೆಳೆಸಿದ್ರು. ನಮ್ಮ ಅಜ್ಜಿ ನನ್ನ ಗಂಡನ ಹೆಸರು ಇಟ್ಟು ಕರೆದ್ರು ಬೈಯೋಳು, ಆಯಸ್ ಕಡಿಮೆ ಆಗುತ್ತೆ ರೀ ಅನ್ನೋಳು. ನನ್ ಪ್ರಾಬ್ಲಮ್ ಮದುವೆ ಮನೆಗೆ ಹೋಗಿ ರೀ ಅನ್ನೋ, ಇವತ್ತು ರೀಗಳು ತಿರುಗಿ ನೋಡ್ತಾರೆ, ಸುಮ್ಮನೆ ಕನ್ಫ್ಯೂಸ್ ಅಂತಿದ್ದ. ಈಗ ಹೊಸ ಬದಲಾವಣೆ ಬಂದಿದೆ, ಮಾಲ್ ಹೋಗಿ ರೀನು ಇಲ್ಲ ಏನು ಇಲ್ಲ, ಬೇಬಿ ಜಾನು ಅಂತ ಆ ಬೇಬಿ ಕೈಯಲ್ಲಿ ಒಂದು ಬೇಬಿ ಕೊಟ್ಟು ಟ್ರೈಲ್ ರೂಮ್ ಹೋಗಿ ಕಳಿಯೋಳು. ಅವನ್ ಸುಮ್ಮನೆ ಕೂತಿರ್ತಾನೆ 1 ಗಂಟೆ. ಉಳಿದ ಬೇಬಿಗಳೆಲ್ಲ ನೋಡ್ಕೊಂಡು ಅವನು ಮಜಾ ತಗೋತಾ ಇರ್ತಾರೆ. ಅಲ್ಲೇ
ನಾವು ಏನೇ ಮಾಡಲಿ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯನ್ನ ತುಂಬಾ ಪೂಜನೀಯವಾಗಿ ನೋಡಿದ್ದಾರೆ, ಗೌರವಿಸಿದ್ದಾರೆ. ಆ ಗೌರವಕ್ಕೆ ನಾವು ಪಾತ್ರರಾಗಿದ್ದೀವಿ ಅನ್ನೋದು ಬಹಳ ಹೆಮ್ಮೆ ವಿಚಾರ ಅಂತ ಹೇಳ್ತಾ, ಮೇಡಮ್ ಪರ್ಮಿಷನ್ ಕೊಟ್ರೆ ಇನ್ನೊಂದು ಘಟನೆ ಹೇಳಿ ಮಾತು ಮುಗಿಸ್ತೀನಿ, ಇಲ್ಲಾಂದ್ರೆ ನಿಲ್ಲಿಸ್ಬಿಡ್ತೀನಿ. ಥ್ಯಾಂಕ್ ಯು. ಏನಿಲ್ಲ, ನಾನು ಲಂಡನ್ ನಲ್ಲಿ ಕಾರ್ಯಕ್ರಮ ಮುಗಿದ ಮೇಲೆ ಲಂಡನ್ ನೋಡ್ಬೇಕು ಅಂತ ಆಸೆಪಟ್ಟೆ. ಕಾರ್ಯಕರ್ತರು ಹೀಗೆ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಬಿಸಿ ಇದ್ರು. ಅವ್ರು ಏನ್ ಮಾಡಿದ್ರು, ಯಾರೋ ಒಬ್ಬ ಬ್ರಿಟಿಷ್ ಪ್ರಜೆನ ಕರೆದು ನಮ್ಗೆ ಲಂಡನ್ ತೋರಿಸು ಅಂತ. ನಾವು ಅಪ್ಪಟ ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಯಲ್ಲಿ ಓದೋರು, ಅಂದ್ರೆ ನಮ್ಮ ಇಂಗ್ಲಿಷ್ ಐಬು. ಅವನು ಪಾಪ ಬ್ರಿಟಿಷ್ ಬಿಳಿ ಹುಡುಗ. ಅವನು ಇಬ್ರು ಹೊರಟ್ವಿ. ಹಾಯ್ ಐ ಆಮ್ ಮ್ಯಾಕ್ ಅಂದ. ನಾನು ಹಾಯ್ ಐ ಆಮ್ ಸುಧಾ ಬರ್ಗೂರ್ ಅಂದೆ. ಓ ಯು ಆರ್ ಬರ್ಗರ್ ಅಂದ. ಯು ಕ್ಯಾನ್ ಕಾಲ್ ಮೀ ಸುಧಾ ಅಂದೆ. ಅವ್ನು ಸುಡಾ ಅಂದ. ಯು ಕ್ಯಾನ್ ಕಾಲ್ ಮೀ ಅಕ್ಕ ಅಂತ ಹೇಳ್ಕೊಟ್ಟೆ, ಬರ್ಲಿಲ್ಲ ಅವನಿಗೆ, ಸುಡಾ ಅಂದ. ಅಲ್ಲಿ ಹೋಗಿ ಅವ್ರ ಮನೆ ನೋಡಿ ಹೊರಗೆ ಬರುವಾಗ ಅವ್ನು ನನ್ನ ಕೇಳ್ದ, ಈ ಸುಧಾ ವಾಟ್ ಯು ಡೂ ಇನ್ ಇಂಡಿಯಾ ಅಂತ. ನಾನು ಹೇಳಿದೆ ಐ ಆಮ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಅವನು ಅಲ್ಲಿ ಕಾಮಿಡಿಯನ್ಸ್ ತರ ಅಂತ ಥ್ರಿಲ್ ಆಗ್ಬಿಟ್ಟ. ನೋಡಕ್ಕಿದು ಈಕ್ವಲ್ ಓ ಇದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಂದ್ರೆ ಇದ್ರದ್ದು ಇಲ್ಲೆಂಡು ಏನೇನ್ ಕಲ್ಪನೆ ಮಾಡ್ಕೊಂಡು, ಕಲ್ಪನೆಗೆ 30-40 ಸೈಡ್ ಯಾಕೆ, ಕನಸ್ಕಾಣದಾದ್ರೆ 100/100 ಕಾಣ್ತೀವಿ. ಅವನ್ ಏನ್ ಕಲ್ಪನೆ ಮಾಡ್ಕೊಂಡು ಥ್ರಿಲ್ ಆಗ್ಬಿಟ್ಟ ಅವನು. ಓ ಮೈ ಗಾಡ್, ಆರ್ ಯು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್? ಕ್ಯಾನ್ ಐ ಹಗ್ ಯು ಅಂತ. ನಮ್ ಯಜಮಾನ್ರೆ 3 ಸಲ ಯೋಚನೆ ಮಾಡೋರು. ಈ ಹುಡುಗಿ ಮಗ ಅರಮನೆ ಮುಂದೆ ಲಂಡನ್ ನಲ್ಲಿ ಕಕ್ಕಳ್ಳ ಅಂತ ಬಾಬರಿ ಹೊಡೆದ್ಬಿಟ್ಟೆ ನಾನು. ಇವ್ರೆಂತವನು ಅಂತ. ನಾವು ಹೊರಗಡೆ ಬಹಳ ಮಾಡ್ರನ್ ಆಗಿರ್ತೀವಿ, ಒಳಗಿದೆ ಇಂಡಿಯನ್ ಸಂಸ್ಕೃತಿ ಮುಗಿಯ ಅಲ್ವಾ. ಗಾಬರಿ ಪಡೆದ್ಬಿಟ್ಟೆ, ಎಲ್ಲ ಹಿಡ್ಕೊಂಡ್ಬಿಟ್ಟ ನೀನು ಅಂತ. ಅವನಿಗೆ ಸ್ವಲ್ಪ ಅಫೆಂಡ್ ಆದ. ಅವನು, ಓ ಕಮಾನ್, ನೀವು ಇಂಡಿಯನ್ ವುಮನ್ ಆರ್ ಸೋ ನ್ಯಾರೋ ಮೈಂಡೆಡ್ ಅಂತ. ನಾನು ಕೇಳಿದೆ, ನನ್ ಕರ್ಕೊಂಡು ಹೋಗಿದ್ದೆಲ್ಲ ಆ ಪ್ಯಾಲೇಸ್ ಅಲ್ಲಿ ಯಾರಿದ್ದಾರೆ? ಇವಡೋಣ ಅವ್ರ ಕ್ವೀನ್ ಲೀವ್ಸ್ ಡೇ. ಯಾಕಂದ್ರೆ ಅವ್ರಿಗೆಲ್ಲ ರಾಣಿ ಅಂದ್ರೆ ಅವ್ರು ಸೀನದ್ರು ಸುದ್ದಿ, ಕೆಮ್ಮದ್ರ ಸುದ್ದಿ ಅವ್ರಿಗೆ. ಅವನು ರಾಣಿ ಅಂದ. ನೀ ಯಾವ ತರ ನೀನ್ ರಾಣಿನ ಹಗ್ ಮಾಡಿದ್ಯಾ, ಶೇಕ್ ಹ್ಯಾಂಡ್ ಮಾಡಿದ್ಯಾ ಅಂದೆ. ಹೇ ಆರ್ ಯು ಕಿಡಿಂಗ್? ಶಿ ಇಸ್ ಅವರ್ ಕ್ವೀನ್, ಐ ಆಮ್ ಎ ಕಾಮನ್ ಮ್ಯಾನ್, ಹೌ ಕ್ಯಾನ್ ಐ ಹಗ್ ಹರ್ ಅಂದ. ಏ ದಡ್ಡ, ನಮ್ಮ ದೇಶದಲ್ಲಿ ನನ್ನ ಹೆತ್ತ ಅಪ್ಪ ಅಮ್ಮಂಗೆ, ನನ್ನ ಹೊಟ್ಟೆ ಹುಟ್ಟಿದ ಮಕ್ಕಳಿಗೆ, ನನ್ನ ಕಟ್ಕೊಂಡ ಗಂಡನಿಗೆ, ನಮ್ಮ ಜೊತೆ ಹುಟ್ಟಿದ ಅಣ್ಣ ತಮ್ಮಂದಿರಿಗೆ ಭಾರತೀಯ ಹೆಣ್ಮಕ್ಳು ಅಂದ್ರೆ ರಾಣಿಯರಿದ್ದಂಗೆ ಕಣೋ. ವಿ ಆರ್ ಲೈಕ್ ಕ್ವೀನ್ಸ್ ಫಾರ್ ದೆಮ್. ವಾಟ್ ಯು ನೋ ಅಬೌಟ್ ದ ಡಿಗ್ನಿಟಿ ಆಫ್ ಇಂಡಿಯನ್ ವುಮನ್ ಅಂದೆ. ಆಗ ಸಾರಿ ಅಪ್ಪೌ. ಸ್ನೇಹಿತರೆ, ಖುಷಿಯಾಗಿರೋಣ. ನೀವು ಎಲ್ಲ ಕಾಯಿಲೆಗೂ ಮದ್ದು ಲಘು. ಎಷ್ಟು ಸಂತೋಷವಾಗಿರ್ತೀವೋ ಅಷ್ಟು ನಮ್ಮ BP ಕಂಟ್ರೋಲ್ ಅಲ್ಲಿ ಇರುತ್ತೆ. ನಾವು ಖುಷಿಯಾಗಿದ್ದಾಗ ದಯವಿಟ್ಟು ನಿಮಗೋಸ್ಕರ ಏನೇ ಬಿಸಿ ಇರ್ಲಿ 20 ನಿಮಿಷ ಟೈಮ್ ಮಾಡ್ಕೊಳ್ಳಿ. ಒಂದು ಎಕ್ಸರ್ಸೈಸ್ ಮಾಡಿ, ವಾಕಿಂಗ್ ಮಾಡಿ. ಖುಷಿಯಾಗಿ ಹೆಣ್ಮಕ್ಳು ವಾಕಿಂಗ್ ಮಾಡಿದ್ರು ಖುಷಿಯಾಗಿ ಮಾಡ್ತಾರೆ. ಗಂಡಸರು ಅವರೇ ಹೋಗ್ತಿರ್ತಾರೆ. ನಾವು ಹಂಗಲ್ಲ, ಮಾತಾಡ್ಕೊಂಡು ನಿನ್ನೆ ಏನಾಯ್ತು ಗೊತ್ತೇನೆ, ನಾ ಎಲ್ಲ ರೆಡಿ ಆಗಿ ಬಂದಿದ್ದೀನಿ ಕಣೆ, ನನ್ನ ಸ್ಟೇಜಿಗೆ ಕರೀಲೇ ಇಲ್ಲ. ಆರ ಅವರೇ ಕೊಟ್ಕೊಂಡ್ಬಿಟ್ರು, ಎಲ್ಲ ಅವರವರೇ ಮಾಡ್ಕೊಂಡ್ಬಿಟ್ರು. ಏನೋ ಮಾತಾಡಿ ಪರವಾಗಿಲ್ಲ. ಯು ಹ್ಯಾವ್ ಔಟ್ಲೆಟ್, ಯು ಡೂ ಎಕ್ಸರ್ಸೈಸ್, ಎಲ್ಲ ಕ್ಯಾಲರಿ ಬರ್ನ್ ಆಗುತ್ತೆ, ಹೊಟ್ಟೆಲಿ ಏನು ಉಳ್ಕೊಳ್ಳಲ್ಲ, ಮನಸ್ಸು ನೆಮ್ಮದಿಯಾಗಿರುತ್ತೆ. ಆ ಸಂತೋಷ, ಸಂಭ್ರಮ ಮಹಿಳೆಯರ ಹಕ್ಕು, ಅದು ಯಾವತ್ತೂ ನಮ್ಮ ಪಾಲಿಗೆ ಇರಲಿ ಅಂತ ಹಾರೈಸ್ತಾ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದೀರಾ. 36 ವರ್ಷ, 50 ಆಗ್ಲಿ 100 ಆಗ್ಲಿ, ನಮ್ಮ ಕರ್ನಾಟಕ ಪದ್ಮಶಾಲಿ ಸಮಾಜ ಜಗತ್ತಿಗೆ ಮಾದರಿ ಸಮಾಜವಾಗಿ ಇನ್ನಷ್ಟು ಬೆಳೀಲಿ ಅಂತ ಹಾರೈಸ್ತೀನಿ. ನಮಸ್ಕಾರ, ಶುಭವಾಗಲಿ. ಸುಧಾ ಬರ್ಗೂರ್ ಅವರು ನಿಮ್ಮೊಂದು ಅದೃಷ್ಟ ಮಹಿಳೆಯನ್ನ ಅಲ್ಲಿ ಆಯ್ಕೆ ಮಾಡಿ. ನಿಜವಾಗ್ಲೂ ನಮ್ಮನ್ನೆಲ್ಲ ತುಂಬ ರಂಜಿಸಿದ್ದಾರೆ. ನಾನು ಅಂದ್ಕೊಂಡೆ ಎಲ್ಲ ಬೋರ್ ಆಗ್ಬಿಟ್ಟು ಹೊರಟುಬಿಡ್ತೀನೇನೋ ಅಂತ. ಎಲ್ಲರಿಗೂ ಹಸುವಾಗ್ತಿದೆ ಅಂತ ಗೊತ್ತು. ಆದರೂ ಕೂಡ ಬೇರೆ ಕಾರ್ಯಕ್ರಮ ಆಗಿದ್ದರೆ ನಿಜವಾಗ್ಲೂ ಎದ್ದೋಗ್ಬಿಡ್ತಾ ಇದ್ರಿ ಒಬ್ರೊಬ್ರೆ ನೆತ್ತಿಗೆ. ಆದರೆ ಎಲ್ಲರೂ ಕೂತಿರೋದು ಬಹಳ ಸಂತೋಷ ಆಗುತ್ತೆ. ನಿಜವಾಗ್ಲೂ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದ್ದು ಅನಿಸುತ್ತೆ. ಯಾವಾಗಲೂ ನೃತ್ಯ, ನಾಟಕ ಇದೆಲ್ಲ ಇರುತ್ತೆ, ಆದರೆ ಸುಧಾ ಬರ್ಗೂರ್ ಅವ್ರ ಮಾತು ಅಂದರೆ ಬಹಳ ಸಂತೋಷ ತರುತ್ತೆ. ಏನೋ ಒಂಥರ ನಾವೇ ಮರ್ತ್ಬಿಡ್ತೀವಿ, ನಿಜ ಲೋಕಕ್ಕೆ ಹೋಗ್ತೀವಿ, ಮತ್ತೆ ಬೇರೆ ಏನೂ ಕಾಣಲ್ಲ. ಅವ್ರ ಮಾತು ಮೆದುಳಿಗೆ ಹೋಗಿ ಅದು ಹಾಸ್ಯವಾಗಿ ಪರಿವರ್ತನೆಯಾಗಿ ಎಲ್ಲ ಮರ್ತ್ಬಿಟ್ಟು ನಗ್ತಾ ಇರ್ತೀವಿ. ಆ ಥರ ನಾವು ನೋವರಿ ನಗ್ತಾ ಇದೆ ಅಂತ ಅವರು ಹೇಳಿದ ಒಂದು ಮಾತು ನೆನಪು ಬರುತ್ತೆ. ಹಾಗಾಗಿ ಯಾರು ವರಿ ಮಾಡದೆ ಯಾವಾಗಲೂ ನಗ್ತಾ ಇರಿ ಅಂತೇಳಿ ನಗ್ಸೋದೇ ಅವರ ಒಂದು ವೃತ್ತಿಯಾಗಿದೆ. ಅವರ ವೃತ್ತಿಯಲ್ಲಿ ಅವರು ಇನ್ನೂ ರಾಷ್ಟ್ರೀಯ ಮಟ್ಟದಲ್ಲಿ ದೇಶ ವಿದೇಶಗಳನ್ನ ಸುತ್ತಾ ಇದ್ದಾರೆ. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇವರು ಯಶಸ್ವಿಯಾಗಲಿ. ಇವರನ್ನ ನಾವು ಮನೆ ಮಗಳಾಗಿ ಯಾವಾಗ್ಲಿಂದಲೂ ಸ್ವೀಕರಿಸಿದ್ದೀವಿ. ಈಗಲೂ ಕೂಡ ಇದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಾ
ನಮ್ಮ ಸಮಾಜದ ಪರವಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು ಉಮಕ್ಕ. ನಾನು ಈಗ ಅನೌನ್ಸ್ ಮಾಡ್ತೀನಿ, ಮೊದಲೇ ಹೇಳ್ಬಿಟ್ರೆ ಉಮಕ್ಕ ನಮ್ಮ ನೆಂಟರು ಅಂತ. ನಮ್ಮ ಮನೆ ಹೆಣ್ಮಗುನ ಅವ್ರ ಮನೆಗೆ ನಾವು ಸೊಸಿಯಾಗಿ ಕೊಟ್ಟಿದ್ದೀವಿ. ಅದನ್ನ ಮೊದಲೇ ಹೇಳಿದ್ರೆ ಇವರಿಬ್ಬರಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ಅದಕ್ಕೆ ಕರೆಸಿದ್ದಾರೆ ಅನ್ಕೊಂಡ್ಬಿಡ್ತಾ ಇದ್ವಿ. ಅದಕ್ಕೆ ಈಗ ಹೇಳ್ತಾ ಇದ್ದೀನಿ, ಒಂದು ಅದ್ಭುತವಾದ ಅವಕಾಶ. ಇವತ್ತು ಅದೃಷ್ಟವಂತ ಮಹಿಳೆಯನ್ನ ಆಯ್ಕೆ ಮಾಡಿದರೆ ಬಹುಶಃ ನಾನೇ ತುಂಬಾ ಅದೃಷ್ಟವಂತೆ, ನಿಮ್ಮನ್ನೆಲ್ಲ ನೋಡೋ ಸೌಭಾಗ್ಯ ಸಿಕ್ಕಿದ್ದು. ಆದ್ರೆ ಇಲ್ಲಿ ಸಾಂಕೇತಿಕವಾಗಿ ಚಂಪಕಾವತಿ ನಾಗರಬಾವಿ, 6 ಚಂಪಕಾವತಿ ನಾಗರಬಾವಿ ಇವರು ಇವತ್ತಿನ ಅದೃಷ್ಟದ ಮಹಿಳೆ. ನಿರ್ಮಲಾ ಅವರು ANC ನಿರ್ಮಲಾ ಅವರು ಬಂದು ಇನ್ನೊಂದು ಗಿಫ್ಟ್ ಕೊಡ್ಬೇಕು ಅಂತ ಇಲ್ಲಿ ಕರೀತಾ ಇದ್ವಿ ಡಾನ್ಸ್ಗೆ. ಬನ್ನಿ ನಿರ್ಮಲಾ, ದಯವಿಟ್ಟು ಬನ್ನಿ ಮೇಡಮ್. ತುಂಬಾ ಸಂತೋಷ ಆಗ್ತಾ ಇದೆ. ಭೀಮಾಸ್ ಅವರು ಬರಬೇಕು ದಯವಿಟ್ಟು. ಒಂದು ದೊಡ್ಡ ಚಪ್ಪಾಳೆ. ಮತ್ತೆ ವರ್ಷ ನಾನೇ ಸೆಕ್ರೆಟರಿ ಆಗಿದ್ದೆ, ಕಾರ್ಯದರ್ಶಿಯಾಗಿ. 36 ವರ್ಷಗಳ ಹಿಂದೆನೆ ನಾನು ಮೊದಲನೇ ಸಂಸ್ಥಾಪಕ ನಿರ್ದೇಶಕಿ. ಸ್ಥಾಪನೆ ಆದಾಗಿಂದ ಇದ್ದೀನಿ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 3-4 ಮಂದಿ ಪ್ರೆಸಿಡೆಂಟ್ಗಳು ತೀರಿಕೊಂಡ್ರು, ಆದರೂ ಇದ್ದೀನಿ. ನಾನು ಯಾಕೆ 20-25 ವರ್ಷಗಳಿಂದ ಬೇರೆ ಯಾರು ನನ್ನ ಕಾಂಪಿಟೇಟರ್ಸ್ ಬಂದರೆ ನಾನು ಬಿಟ್ಕೊಡ್ಬೋದಿತ್ತು. ಯಾರು ಇದಕ್ಕೆ ಸರಿ ಇದ್ದಾರೆ, ಯಾರನ್ನ ನಾವು ಆಯ್ಕೆ ಮಾಡಬೇಕು ಅಂತ ತುಂಬ ಯೋಚನೆ ಮಾಡಿದಾಗ ನನಗೆ ನಿಜವಾಗ್ಲೂ ಹೃದಯಪೂರ್ವಕ ಹೇಳ್ತೀನಿ, ಆ ದೇವರ ಒಂದು ಸಮ್ಮುಖದಲ್ಲಿ ಹೇಳ್ತೀನಿ, ನಾನು ನಿಜಕ್ಕೂ ನನಗೆ ಭಾಳ ಒಂದು ಖುಷಿ ತಂದಿದ್ದು ಅಂದರೆ ಇವರ ಚಟುವಟಿಕೆಗಳು. ಅಂದರೆ ಇವರು ಏನಿದ್ರು ಅದನ್ನು ಬಾಯಲ್ಲಿ ಹೇಳೋದು, ಮತ್ತು ಎಲ್ಲ ಒಂದು ರೀತಿಯಾದಂಥ ಯೋಚನೆಗಳು ಇದೆ. ದೈವ ಭಕ್ತಿ ಅಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ. ನವರಾತ್ರಿ ಆಗಲಿ, ಕುಲದೇವ್ರ ಪೂಜೆ ಆಗಲಿ, ನರಸಿಂಹ ಆಗಲಿ, ಎಲ್ಲ ದೇವ್ರನ್ನೂ ಭಾಳ ಚೆನ್ನಾಗಿ ಪೂಜೆ ಮಾಡ್ತಾರೆ. ರುದ್ರಪಟ್ಟಣ ಅಂತೂ ಭಾಳ ಹೆಮ್ಮೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇದೆಲ್ಲ ನೋಡಿದಾಗ ಈ ದೈವ ಭಕ್ತಿ, ದೈವತ್ವ ಇರುವಂಥ ಈ ಹೆಣ್ಣು ಮಗಳು ನಮ್ಮ ಒಂದು ಈ ಸಮಾಜಕ್ಕೆ ಕಾರ್ಯದರ್ಶಿ ಆದರೆ ನಿಜಕ್ಕೂ ಈ ಸಮಾಜ ಇನ್ನಷ್ಟು ಮತ್ತಷ್ಟು 100 ವರ್ಷಗಳ ಕಾಲ ಚಿರಕಾಲ ಇರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ನನ್ನ ಸ್ಥಾನವನ್ನು ಆತ್ಮಪೂರ್ವಕವಾಗಿ ಬಿಟ್ಟುಕೊಟ್ಟೆ. ಇವತ್ತು ದಿನ ಹೇಳ್ತಾ ಇದ್ದೀನಿ, ನನ್ನ ಸಾರ್ಥಕವಾಯಿತು ಅಂತ. ದೇವಾನುದೇವತೆಗಳು ನಮ್ಮ ವೇದಿಕೆಗೆ ಬಂದರು. ಎಲ್ಲರೂ ಕರೆದಿದ್ದವರು ಪ್ರತಿಯೊಬ್ಬರು ಬಂದಿದ್ದಾರೆ ಗೆಸ್ಟ್ಗಳು. ಸುಧಾ ಬರ್ಗೂರ್ ಅವ್ರ ಮಾತು ಕೂಡ, ನಾನೇನಿದ್ರು ಕಾರ್ಯದರ್ಶಿ ಅವರಾಗಿದ್ದರಿಂದ ಅವ್ರು ಹೇಳಿದ್ರೆ ನಾನು ನಡ್ಕೊಂಡು ಕಾರ್ಯಾಧ್ಯಕ್ಷೆ ಮಾಡಿದ್ರು ಕೂಡ ಇವ್ರನ್ನೇ ಕರ್ಸ್ಬೇಕು ನೀವು ಅಂತ ನನ್ನ ನೇತೃತ್ವದಲ್ಲಿ ಇವರು ಕೇಳಿ ಮಾಡಿದ್ರು ಕೂಡ ಅವರ ನೇತೃತ್ವದಲ್ಲಿ, ಅವರ ಮುಂದಾಳತ್ವದಲ್ಲಿ ಬಹಳಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ ಎಲ್ಲ ಕಾರ್ಯಕ್ರಮಗಳು. ಅವರಿಗೆ ಜೋರಾದ ಒಂದು ಚಪ್ಪಾಳೆಯನ್ನು ತಟ್ಟಿ. ಇನ್ನೊಂದು ವಿಷಯ ಏನಂದ್ರೆ, ಇವರು ತೂಕ ಮತ್ತು ಭಾರ ಇದರಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಸರ್ಕಾರದ ಒಂದು ಅಧಿಕಾರಿಯಾಗಿದ್ರು ಕೂಡ ನಮ್ಗೆ ಯಾವಾಗಲೂ ಏನು ಅನ್ಸಲ್ಲ. ಕಸ ಇದ್ರೂ ತೆಗಿತಾ ಇರ್ತಾರೆ, ಅಲ್ಲಿ ಬಾವುಟ ಇದ್ರೂ ಫ್ಲಾಗ್ ಮಾರ್ಚ್ ನಲ್ಲಿ ಫ್ಲಾಗ್ ಆಸ್ಟ್ ಮಾಡ್ತಾ ಇರ್ತಾರೆ. ಇಂಥ ಒಂದು ಪುಣ್ಯಾತಿಥಿ ಅಂದ್ರೆ ಅದೃಷ್ಟವನ್ನ ನಾವು ಇಂಥವ್ರನ್ನ ಕಾರ್ಯದರ್ಶಿಯಾಗಿ ಮಾಡಿರೋದಾಗ್ಲಿ, ಇಂಥವ್ರು ನಮ್ಮ ಇದರಲ್ಲಿ ಸೇವೆ ಸಲ್ಲಿಸ್ತಾರೆ, ನಮ್ಮೆಲ್ಲರ ಪುಣ್ಯ. ಎಲ್ಲ ಕೆಲಸಗಳಲ್ಲೂ ಇವರು ಮುಂದಿದ್ದಾರೆ. ಇವರಿಗೆ ಹೀಗೆ ಇನ್ನಷ್ಟು ಮತ್ತಷ್ಟು ಯಶಸ್ವಿಯಾಗಲಿ. ಕರ್ಗಾದು ಕೇಳಿದ್ರು, ಎಲ್ಲೂ ನೋಡಿಲ್ಲ ಅಂತ ಅವರೇ ಹೇಳಿದ್ರು. ಕರ್ಗ ಹೇಳಿದ್ದು ದೇವಾನುದೇವತೆಗಳ ಸ್ತೋತ್ರಾಂಜಲಿ, ಪುಷ್ಪಾಂಜಲಿ, ಮತ್ತೆ ಸುರೇಶ್ ಅವರ ಹಾಡನ್ನ ಹಾಡಿಸ್ಬೇಕು, ಅದನ್ನ ತೆಗಿಸ್ಬೇಕು. ನಾವು ಯೂಟ್ಯೂಬ್ ಪ್ರತಿಯೊಂದನ್ನು ಎಲ್ಲ ಒಂದು ನೇರವಾಗಿ ಮಾರ್ಗದರ್ಶಕಿಯಾಗಿ ಎಲ್ಲರೂ, ಅದು ಅವರು ಮಾಡಲ್ಲ, ಎಲ್ಲರ ಕೈಲಿ ಮಾಡಿಸ್ತಾರೆ. 70 ವರ್ಷ 80 ವರ್ಷ ಮಾಡಲೇಬೇಕು, ನೀನು ಇದನ್ನು ಹೀಗೆ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅದು ತುಂಬ ಖುಷಿ ಆಗುತ್ತೆ. ಎಲ್ರಿಗೂ ಅವರಂದ್ರೆ ಭಾಳ ಇಷ್ಟ. ಎಲ್ಲ ಸಣ್ಣವರಾಗಲಿ ದೊಡ್ಡವರಾಗಲಿ ಮಲಕ ಏನು ಮಾಡಲಿ ಅಂತಿರ್ತಾರೆ. ಹೀಗೆ ಅವ್ರಿಗೆ ಆಯುಷು, ಆರೋಗ್ಯ, ಐಶ್ವರ್ಯ ಕೊಡಲಿ. ಅವರ ಒಂದು ಇದು ವಂಶ ನಮ್ಮ ಸಮಾಜಕ್ಕೆ ಇನ್ನೊಂದು ವ್ಯಕ್ತಿ ಅವ್ರ ಮನೆಯಲ್ಲಿ ಜನಿಸಿದ್ದಾಳೆ. ಅವಳಿಗೆ ಮೊಮ್ಮಗಳು ಹುಟ್ಟಿದ್ದಾಳೆ. ಅವಳು ಕೂಡ ಮುಂದಕ್ಕೆ ನಮ್ಮ ವುಮೆನ್ಸ್ ಡೇ ಇದರಲ್ಲಿ ಒಂದು 20 ವರ್ಷಗಳಾದ್ಮೇಲೆ ಆಕೆ ಕೂಡ ಇಲ್ಲಿ ಬಂದು ವೇದಿಕೆಗೆ ಬರಬೇಕು. ಪರಮಾತ್ಮ ಎಲ್ರಿಗೂ ಆಯುಷು ಆರೋಗ್ಯ ಕೊಡಲಿ, ಅವರಿಗೆ ಭಗವಂತ ಇನ್ನಷ್ಟು ಆಯುಷ್ ಕೊಡಲಿ ಅಂತೇಳಿ ಯಶಸ್ವಿಯಾಗಿ ನಡೀಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.